ಸೈಕಲ್ ಅಂದ್ರೆ ಏನ್ ನೆನ್ಪಿಟ್ಕೊಳ್ಬೇಕು ನೀವು ಅಬೌಟ್ ದಿ ಮೆನ್ಸ್ಟ್ರುವಲ್ ಸೈಕಲ್ ಅಂದ್ರೆ ಇಟ್ ಈಸ್ ದಿ ಮಂತ್ಲಿ ರಿಪ್ರೊಡಕ್ಟಿವ್ ಸೈಕಲ್ಸ್ ಇನ್ ಫಿಮೇಲ್ ಪ್ರೈಮೇಟ್ಸ್ ಅಂತ ನೆನ್ಪಿಟ್ಕೊಳ್ಬೇಕು. ನೆನ್ಪಿಟ್ಕೋತೀರಾ? ನೆನ್ಪಿಟ್ಕೋತೀರೇನ್ರಿ? ಆಗುತ್ತೆ, ನೆನಪಾಗುತ್ತಾ? ಹಾ, ಸೊ ನೆಕ್ಸ್ಟ್ ಆಯ್ತು, ಓಕೆ. ಸೊ ಅದ್ರೊಳಗೆ ನೀವು ನೋಡ್ತಾ ಇದ್ದೀರಾ ದ ಫಸ್ಟ್ ಫೇಸ್ ಏನ್ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಏನ್ ಕಾಣಿಸ್ತಾ ಇದೀರಿ? ಫಸ್ಟ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಫಾಲಿಕ್ಯುಲರ್ ಫೇಸ್. ಫಾಲಿಕ್ಯುಲರ್ ಫೇಸ್ ಅಲ್ಲಿ ಏನಾಗಿರುತ್ತೆ? ದ ಗ್ರೋತ್ ಆಫ್ ದಿ ಫಾಲಿಕಲ್ ಸೆಲ್ಸ್ ಆಗಿದೆ ಅಲ್ವಾ? ಸೊ ಏನಿದೆ ನಿಮ್ಗೆ? ಫಾಲಿಕಲ್ ಸೆಲ್ಸ್ ಹಿಂಗ್ ಗ್ರೋತ್ ಆಗೋಳ್ತಾ ಹೋಗುತ್ತೆ. ಸೊ ಅವಾಗ ಏನಾಯ್ತು ನಿಮ್ಗೆ? ಒಂದು ಫಾಲಿಕಲ್ ಸೆಲ್ಸ್ ಇಂದ ಏನಾಯ್ತು ನಿಮ್ಗೆ? ಒಂದು ಎಗ್ ಸೆಲ್ ಫಾರ್ಮೇಶನ್ ಆಗಿ ಓವ್ಯುಲೇಷನ್ ಆಗುತ್ತೆ. ಎಷ್ಟನೇ ದಿವಸಕ್ಕೆ ಆಗ್ತಾ ಇದೆ ನೋಡಿ ಓವ್ಯುಲೇಷನ್? ಫ್ರಮ್ ಏನಿದೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ವಾ? ಸೊ 1ನೇ ದಿವಸದಿಂದ ಹಿಡಿದು ನಿಮ್ಗೆ ಏನಿದೆ ನಿಮ್ಗೆ 13 ದಿವಸ ತನಕ ಏನಾಗ್ತಾ ಇದೆ? ಫಾಲಿಕಲ್ ಸೆಲ್ಸ್ ಗ್ರೋತ್ ಆಗ್ತಾ ಇದೆ. ಸೊ ಗ್ರೋತ್ ಆಯ್ತಾ? ನೆಕ್ಸ್ಟ್ 14 ಡೇಸ್ ಬಂತು. ಅವಾಗ ಏನಾಯ್ತು? 14 to 15 ಡೇಸ್, ಕೆಲವರು 13 ಡೇಸ್ ಆಗೋದು ಅಂದ್ರೆ ಕೆಲವರು 14, ಅಪ್ರಾಕ್ಸಿಮೇಟ್ ಆಗಿ 14 ಅಂದಾಜಿನಾಗಿ 14 ಡೇಸ್ ಅಂತ ಹೇಳ್ತಾರೆ, ಸಾಮಾನ್ಯವಾಗಿ ಆಗುವಂಥದ್ದು. ಇದು ಅದು ಕೆಲವರಿಗೆ ಮುಂಚೆನೂ ಆಗ್ಬೋದು, ಕೆಲವರಿಗೆ ನಂತರನೂ ಆಗ್ಬೋದು. ಸೊ ಇದು ಆಫ್ಟರ್ ಇಲ್ಲೇನ್ ಕಾಣಿಸ್ತಾ ಇದೆ ನಿಮ್ಗೆ? ದ ರಿಲೀಸ್ ಆಫ್ ದಿ ಎಗ್ ಫ್ರಮ್ ದಿ ಫಾಲಿಕಲ್ ಸೆಲ್ಸ್ ಅಲ್ವಾ? ಸೊ ದಟ್ ಈಸ್ ಕಾಲ್ಡ್ ಏನಂತ ಕರಿತೀರಿ? ಇದು ನಿಮ್ದು ಫಾಲಿಕಲ್ ಸೆಲ್, ಸೊ ಇದು ಎಗ್ ಸೆಲ್. ಸೊ ಏನಾಯ್ತು ನಿಮ್ಗೆ? ಫಾಲಿಕಲ್ ಸೆಲ್ ಅಲ್ಲಿ ಎಗ್ ಇಂದ ಏನಾಯ್ತು? ಎಗ್ ಮಾತ್ರ ರಿಲೀಸ್ ಆಯ್ತು. ಸೊ ಈಗ ರಿಲೀಸ್ ಆದಂತ ಎಗ್ ಏನಾಗುತ್ತೆ? ಇದು ಎಲ್ಲಿಂದ ಬರುತ್ತೆ? ಇದು ಇಲ್ಲಿ ಇದು ಪ್ರೋಸೆಸ್ ಎಲ್ಲ ಆಗ್ತಾ ಇದೆ? ಇದು ಫಾಲಿಕ್ಯುಲರ್ ಫೇಸ್ ಎಲ್ಲ ಆಗ್ತದೆ, ಗ್ರೋತ್ ಎಲ್ಲ ಆಗ್ತಿದೆ. ಫಾಲಿಕಲ್ ಎಗ್ ಸೆಲ್ ಎಲ್ಲಿ ಗ್ರೋತ್ ಆಗ್ತಾ ಇದೆ? ಅಲ್ಲಪ್ಪ, ಇದು ಫಾಲಿಕ್ಯುಲರ್ ಫೇಸ್ ಇದೆಯಲ್ಲ, ಇದು ಗ್ರೋತ್ ಎಗ್ ಸೆಲ್ ಫಾರ್ಮೇಶನ್ ಆಗ್ತಾ ಇದೆ. ಈ ಎಗ್ ಸೆಲ್ ಫಾರ್ಮೇಶನ್ ಎಲ್ಲಿ ಆಗುತ್ತೆ? ಓವರಿ ಒಳಗೆ ಎಗ್ ಸೆಲ್ ಫಾರ್ಮೇಶನ್ ಆಗುತ್ತೆ. ಸೊ ಎಗ್ ಸೆಲ್ ಫಾರ್ಮೇಶನ್ ಆಗಕ್ಕೆ ಎಷ್ಟು ದಿವಸ ಬೇಕು ಅಂತಂದ್ರೆ ಒಂದು 14 ದಿವಸ ಬೇಕಾಯ್ತು. ಅದಕ್ಕೆ 14 ದಿವಸ ಏನಾಗುತ್ತೆ? ಅದು ಫಾಲಿಕಲ್ ಸೆಲ್ಸ್ ಇಂದ ಹೊರಗೆ ಬರುತ್ತೆ, ಎಗ್ ಮಾತ್ರ ಹೊರಗೆ ಬರುತ್ತೆ. ಸೊ ಈ ಸೆಲ್ಸ್ ಉಳಿದಿರ್ತಾರತ್ತಲ್ಲ, ಇದನ್ನ ಏನಾಗ್ತೀವಿ ನಾವು? ಒಂದು ಕಾರ್ಪಸ್ ಲ್ಯೂಟಿಯಂ ಅಂತ ಕರಿತೀವಿ. ಇದು ಎಗ್ ಏನಾಗುತ್ತೆ? ಎಲ್ಲಿ ಬಂತಿದ್ದು? ಎಲ್ಲಿ ಹೋಗುತ್ತೆ ಇದು? ನಿಮ್ಗೆ ಓವಿಡಕ್ಟ್ ಇರುತ್ತಲ್ಲ, ಆ ಓವಿಡಕ್ಟ್ ನ ಮೂಲಕ ಎಲ್ಲಿ ಬರುತ್ತೆ? ಯುಟೆರಸ್ಸಿಗೆ ಬರುತ್ತೆ. ಸಪೋಸ್ ದಿಸ್ ಇಸ್ ದ ಓವರಿ ಅಂತ ತಿಳ್ಕೊಂಡ್ರೆ ಇಲ್ಲಿ ಫಾರ್ಮೇಶನ್ ಆಯ್ತು, ಅದು ಓವಿಡಕ್ಟ್ ಇಂದ ಸೀದಾ ಎಲ್ಲಿ ಬಂತು? ನಿಮ್ದು ಯುಟೆರಸ್ ಅಂದ್ರೆ ಈ ಪಾಲಿಗೆ ಯುಟೆರಸ್ ಅಲ್ಲಿ ಬಂದು ಇದಾಗುತ್ತೆ. ಸೊ ಏನಾಯ್ತು ನಿಮ್ಗೆ? ಅದ್ರೊಳಗೆ ಯುಟೆರಸ್ ಒಳಗೆ ಇದರಲ್ಲಿ ಫಿಕ್ಸ್ ಆಗಿ ಇರುತ್ತೆ. ಸೊ ಎಲ್ಲಿ ತನಕ ಇರುತ್ತೆ ಅದು ಅಂದ್ರೆ ಅಪ್ ಟು 26 ಡೇಸ್. ಫ್ರಮ್ 14 ಡೇಸ್ ಇಂದಾನು ಹಿಡಿದು ಸೊ ಅದೇನ್ ಮಾಡುತ್ತೆ? ಅಬೌಟ್ ದ ರಿಮೈನಿಂಗ್ ಪೀರಿಯಡ್. ಸೊ ಅದೇನ್ ಹೇಳ್ತೀವಿ ನಾವು ಅದನ್ನ, ಇಟ್ ರಿಮೈನ್ಸ್ ಇನ್ ದಿ ಇದ್ರೊಳಗೆ ಯುಟೆರಸ್ ಫಾರ್ ಅಬೌಟ್ ಹೇಳಿದೆ ನಿಮ್ಗೆ 26 ಡೇಸ್ ತನಕನು, 27 ಡೇಸ್ ತನಕನು ಅದರೊಳಗೆ ಏನಾಗಿರುತ್ತೆ? ಇಲ್ಲಿ ಯುಟೆರಸ್ ಒಳಗೆ ಈ ತರ ಫಿಕ್ಸ್ ಆಗಿ ಇರುತ್ತೆ. ಸೊ ಏನಾಯ್ತು ನಿಮ್ಗೆ? ಅದ್ರಲ್ಲಿ ಫರ್ಟಿಲೈಸೇಷನ್ ಆದ್ರೆ ಮಾತ್ರ ಅದು ಯುಟೆರಸ್ ಅಲ್ಲಿ ಪ್ರೆಗ್ನೆನ್ಸಿಗೆ ಇರುತ್ತೆ. ಅದರ್ವೈಸ್ ಏನ್ ಮಾಡುತ್ತೆ ನಿಮ್ಗೆ? ಇರ್ಲಿಲ್ಲಪ್ಪ ಅಂತಂದ್ರೆ ಮಂತ್ಲಿ ಸೈಕಲ್ಸ್ ಒಳಗೆ ಏನಾಗುತ್ತೆ? ಇದು ಇಟ್ ಗೋಸ್ ಔಟ್ ಫ್ರಮ್ ಯುವರ್ ಬಾಡಿ ಥ್ರೂ ಇನ್ ದಿ ಫಾರ್ಮ್ ಆಫ್ ಬ್ಲೀಡಿಂಗ್ ಅಂತ ಏನ್ ಕರಿತೀರಿ. 27 ಇಂದ 28, 29, 30 ಡೇಸ್ ತನಕನು, ಕೆಲವರಿಗೆ 3 ಡೇಸ್ ಇರುತ್ತೆ ಅದರಲ್ಲಿ. ಅದು ಮೆನಿಸ್ಟ್ರುವಲ್ ಸೈಕಲ್ ಅಂತ ಕರಿತೀವಿ. ಫಸ್ಟ್ ಸೈಕಲ್ ಫೇಸ್ ಯಾವುದು? ಫಾಲಿಕ್ಯುಲರ್ ಫೇಸ್. ನೆಕ್ಸ್ಟ್ ಓವ್ಯುಲೇಷನ್ ಆಗುತ್ತೆ. ಅದಾದ್ಮೇಲೆ ಇದು ಲೂಟಿಯಲ್ ಫೇಸ್ ಅಂತ ಕರಿತೀರಿ. ಆ ಲೂಟಿಯಲ್ ಫೇಸ್ ಅಲ್ಲಿ ಏನಾಗಿರುತ್ತೆ? ಎಗ್ ಸೆಲ್ ಯುಟೆರಸ್ ಅಲ್ಲಿ ಇರುತ್ತೆ. ಸೊ ಎಲ್ಲಿ ತನಕ ಇರುತ್ತೆ? 27 ಡೇಸ್ ತನಕ ಇರುತ್ತೆ. ನೆಕ್ಸ್ಟ್ ದೆನ್ ಇಟ್ ಏನ್ ಮಾಡುತ್ತೆ? ಇಟ್ ಗೋಸ್ ಔಟ್ ಫ್ರಮ್ ಯುವರ್ ಬಾಡಿ ಇನ್ ದಿ ಫಾರ್ಮ್ ಆಫ್ ಬ್ಲೀಡಿಂಗ್. ಅದ್ರೊಳಗೆ ಆಗ್ಬಿಟ್ಟು ಏನಂತ ಕರಿತೀವಿ ಅದನ್ನ? ಸೊ ಅಬೌಟ್ ದಿ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನ ಆಯ್ತಾ? ಸೊ ಅದ್ರ ಕೆಲವರಿಗೆ ಮೆನ್ಸ್ಟ್ರುವಲ್ ಸೈಕಲ್ ಬ್ಲೀಡಿಂಗ್ ಏನಾಗಿರ್ಬೋದು ನಿಮ್ಗೆ 3 ಡೇಸ್, 4 ಡೇಸ್, 5 ಡೇಸ್ ತನಕನು. ಕೆಲವರಿಗೆ 3 ಡೇಸ್ ಅಷ್ಟೇ ಇರುತ್ತೆ, ಕೆಲವರಿಗೆ 4 ಡೇಸ್ ಇರುತ್ತೆ, ಕೆಲವರಿಗೆ 5 ಡೇಸ್ ಇರುತ್ತೆ, ಇಷ್ಟೇ. ಸೊ ಅದ್ರ ಮೇಲೆ ನೆಕ್ಸ್ಟ್ ಏನಾಗಿದೆ? ಅಗೈನ್ ಇಟ್ ಸ್ಟಾರ್ಟ್ಸ್ ಇದ್ರೊಳಗೆ. ಸೊ ನಮ್ಮಲ್ಲಿ ಎಷ್ಟು ಓವರಿ ಇದಾವೆ ಅಂತ ಹೇಳಿದೆ ನಾನು ನಿಮಗೆ? ಇದ್ರೊಳಗೆ ಓವರಿ ಏನಿದೆ? ಎಷ್ಟಿದೆ ರೀ? ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಸೊ ಮೇಲ್ಸ್ ಒಳಗೆ 2 ಟೆಸ್ಟಿಸ್ ಇರುತ್ತೆ, ಹಾಗೇನೆ ಇಲ್ಲಿ 2 ಓವರಿ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇರೋದೇನು? ದೀಸ್ ಆರ್ ದಿ 2 ಪೇರ್ ಆಫ್ ಓವರೀಸ್. ಈ ತರ ಓವರೀಸ್ ಅದ್ರೊಳಗೆ ಇರುತ್ತೆ. ಸೊ ಅದಾ? ಸೊ ಈ ಓವರಿ ಕೆಲಸ ಏನು ಮೇನ್ ನಿಮ್ಗೆ? ಓವರಿ ಕೆಲಸ ಏನಿದ್ರದ್ದು? ಓವರಿ ಕೆಲಸ ಏನಿದ್ರದ್ದು? ಏನ್ರಿ ಓವರಿ ಕೆಲಸ? ಓವರಿ ಕೆಲಸ ಏನ್ರಿ ನೋಡಿ? ನೆನ್ಪಾಗ್ತಿಲ್ಲ ಓವರಿ ಕೆಲಸ ಏನು ಅಂತ? ಓವರಿ ಕೆಲಸ ಏನು? ಓವರಿ ಕೆಲಸ ಏನಪ್ಪಾ? ಇಷ್ಟು ತನ ಕತೆ ಕೇಳಿದ್ರಿ, ಕಾಣಿಸ್ತಾ ಇದೆಯಾ ಏನ್ರಿ? ಏನ್ರಿ ಏನಿದ್ರದ್ದು ಕೆಲಸ? ಓವರಿ ಕೆಲಸ ಏನ್ ಕಾಣಿಸ್ತಾ ಇದೆಯಾ? ಏನ್ ಕಾಣಿಸ್ತಾ ಇದೀರಿ? ಫಾರ್ಮೇಶನ್. ಎಸ್, ವೆರಿ ಗುಡ್. ಎಗ್ ಫಾರ್ಮೇಶನ್ ಆಗೋದು ಕೆಲಸ ಎಲ್ಲಿದೆ? ಓವರಿ ಕೆಲಸ ಏನಪ್ಪಾ ಅಂತಂದ್ರೆ ನೀವು ಸುಮ್ಮನೆ ನೋಡ್ತಾ ಇದೀರಿ. ಏನಿದೆ ನಿಮ್ದು?
ಫೀಮೇಲ್ ಗ್ಯಾಮಿಟ್ ಆರ್ ಓವಮ್ ಅಂತ ಕರಿತೀರಲ್ಲ, ಅದು ಫಾರ್ಮೇಶನ್ ಆಗೋದು ಎಲ್ಲಿ? ನಿಮ್ಮ ಓವರಿ ಒಳಗೆ. ಸೊ ಏನಾಯ್ತು ನಿಮ್ಗೆ? ಇಲ್ಲ ನೆನ್ಪಿಟ್ಕೊಳ್ಳಿ, ಇಲ್ಲಿ ಸ್ವಲ್ಪ ಕೇಳಿಸ್ಕೊಳ್ಳಿ. ಸೊ ಏನಾಯ್ತು ನಮ್ಗೆ ಇದರಲ್ಲಿ ರಿಪ್ರೊಡಕ್ಟಿವ್ ಸೈಕಲ್ಸ್ ಅಲ್ಲಿ ಈಗ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಅಂದ್ರೆ ಏನು? ಈಗ ಫಸ್ಟ್ ಏನಾಯ್ತು ನಮ್ಗೆ ಇಲ್ಲಿ ಒಂದು ಓವರಿ ಇದೆ ಅಲ್ವಾ? ಸಪೋಸ್ ಒಂದು ರೈಟ್ ಓವರಿ ಆಯ್ತು ಅಥವಾ ನಮಗೆ ಲೆಫ್ಟ್ ಓವರಿ ಆಯ್ತು. ಸೊ ಅದ್ರೊಳಗೆ ಸಪೋಸ್ ಇದು ರೈಟ್ ಓವರಿಯಿಂದ ನಮ್ಗೆ ಏನಾಯ್ತು ಒಂದು ಎಗ್ ಫಾರ್ಮೇಶನ್ ಲೆಫ್ಟ್ ಓವರಿನಲ್ಲಿ ಆಗಿದೆ. ಈಗ ಒಂದ್ ಮಂತ್ ಆಯ್ತು. ಈಗ ಸೊ ಒಂದ್ ಮಂತ್ ಫಸ್ಟ್ ಲೆಫ್ಟ್ ಓವರಿನಲ್ಲಿ ಆಯ್ತು ಒಂದು ಓವರಿ ಎಗ್ ರಿಲೀಸ್ ಆಯ್ತು ನಿಮ್ದು ಮೆನ್ಸ್ಟ್ರುಯಲ್ ಸೈಕಲ್ ಇಂದ ಇದಾಯ್ತು. ಸೊ ನೆಕ್ಸ್ಟ್ ಸೈಕಲ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ದು? ಈ ಓವರಿ ಒಳಗೆ. ಸೊ ಇದು ಓವರಿನಲ್ಲಿ ಏನ್ ಮಾಡಲ್ಲ, ಇವಾಗ ಸ್ಟಾಪ್ ಒಂದ್ ಮಂತ್ ಅಲ್ಲಿ ಈ ಓವರಿನಲ್ಲಿಂದ ಆಯ್ತು ಅಂದ್ರೆ ನೆಕ್ಸ್ಟ್ ಮಂತ್ ಒಳಗೆ ಯಾವ ಓವರಿನಲ್ಲಿ ಆಗುತ್ತೆ? ಒಂದು ಓವರಿಂದ. ಸೊ ನೆಕ್ಸ್ಟ್ ಇಸ್ ಕಾಲ್ಡ್ ಆಸ್ ಏನಂತ ಕರಿತೀರಿ? ಈ ಓವರಿಂದ ಒಂದು ಎಗ್ ಓವಮ್ ರಿಲೀಸ್ ಮಾಡುತ್ತೆ. ಸೊ ಹೀಗೆ ಆಲ್ಟರ್ನೇಟ್ ಆಗಿ ಹೀಗೆ ಮಂತ್ಲಿ ಒಂದ್ಸಲ ಇದ್ರ ಒಂದ್ ಮಂತ್ ಅಲ್ಲಿ ರೈಟ್ ಓವರಿ ಎಗ್ ರಿಲೀಸ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಒಳಗೆ ಲೆಫ್ಟ್ ಓವರಿ ಏನ್ ಮಾಡುತ್ತೆ? ಒಂದೇ ಒಂದು ಎಗ್ ರಿಲೀಸ್ ಮಾಡುತ್ತೆ. ಸೊ ಈಚ್ ಅಂಡ್ ಎವ್ರಿ ಸೈಕಲ್ ಒಳಗೂ ಕೂಡ ನಾವು ಮೆನ್ಸ್ಟ್ರುಯಲ್ ಸೈಕಲ್ಸ್ ಅಲ್ಲಿ ವಿ ಸಿ ಓನ್ಲಿ ಒನ್ ಓವಮ್ ಆರ್ ದಿ ಎಗ್. ಗೊತ್ತಾಯ್ತಾ? ಅದೊಂದು ನೆನ್ಪಿಟ್ಕೊಳ್ಳಿ. ಸಪೋಸ್ ಏನಾಯ್ತು ನಿಮ್ಗೆ ನಾರ್ಮಲ್ ಆಗಿ ಇದಾಗೋದು ಈ ತರ. ಸೊ ಸಪೋಸ್ ಇಲ್ಲಿ ಏನಾಯ್ತು ನಿಮ್ಗೆ? ಇಲ್ಲಿ ಓವರಿ ಆಯ್ತಲ್ಲ, ಓವರಿಂದ ಏನಾಯ್ತು ನಿಮ್ಗೆ? ಇಲ್ಲೊಂದು ಎಗ್ ಫಾರ್ಮೇಶನ್ ಆಗಿದೆ ಅಲ್ವಾ? ಸೊ ಇಲ್ಲಿ ಕಾಣ್ತಾ ಇದೆ ಅಲ್ವಾ? ಒಂದೇ ಒಂದು ಓವರಿ ಇದರಲ್ಲಿ ಫಾಲಿಕಲ್ ಸೆಲ್ಸ್ ಒಳಗೆ ಒಂದೇ ಇದು ಒಂದು ಎಗ್ ಸೆಲ್ ಫಾರ್ಮೇಶನ್ ಆಗ್ಬಿಟ್ಟು ಏನಾಯ್ತು ನಿಮ್ಗೆ? ಇದು ನಿಮಗೆ ಓವಿಡಕ್ಟ್ ಇಲ್ಲ ಅಂತಿಲ್ಲ, ಇದ್ರ ಮೂಲಕ ಏನಾಗುತ್ತೆ? ಅದು ಏನಾಯ್ತು ನಿಮ್ಗೆ? ಈ ಎಗ್ ಸೆಲ್ ಹೇಗ್ ಮಾಡುತ್ತೆ? ಸೊ ಇಷ್ಟ ಆಗೋಕೆ ಎಷ್ಟು ದಿವಸ ಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಒಂದು ಓವರಿ ಒಳಗೆ ಫಾಲಿಕ್ಯುಲರ್ ಫೇಸ್ ಅಂದ್ರೆ ಇಲ್ಲಿ ಓವರಿಲ್ ಆಯ್ತು, ಫಾಲಿಕ್ಯುಲರ್ ಫೇಸ್ ಎಲ್ಲ ಆಯ್ತು, ಓವರಿಲ್ ಆಯ್ತು, ಒಂದು ಎಗ್ ಸೆಲ್ ಆಯ್ತು. ಆ ಎಗ್ ಸೆಲ್ ಏನಾಯ್ತು? ಯಾವಾಗ ಅದು ಓವ್ಯುಲೇಷನ್ ಯಾವಾಗ ಆಗುತ್ತೆ? ಒಂದು ಫಾಲಿಕಲ್ ಸೆಲ್ಸ್ ಇಂದ ಒಂದು ಎಗ್ ಆಗ್ಲಿಕ್ಕೆ ಎಷ್ಟು ದಿನ ಬೇಕು ನಿಮ್ಗೆ? ಎಷ್ಟು ದಿನ ಬೇಕು? ಒಂದು ಇಲ್ಲಿ ಅಮ್ಮ, ಇಲ್ಲಿ ನೋಡಿ, ಇಲ್ಲಿ ಈಗ ತಾನೇ ಹೇಳಿದಲ್ವಾ ಫಾಲಿಕ್ಯುಲರ್ ಫೇಸ್ ಅಂದ್ರೆ ಅಬೌಟ್ 14 days. ವೆರಿ ಗುಡ್. ಸೊ ಏನಿದೆ ನಿಮಗೆ? ಒಂದು ಫಾಲಿಕಲ್ ಸೆಲ್ಸ್ ಇಂದ ಓವರಿ ಒಳಗೆ ಇರ್ತಕ್ಕಂಥ ಒಂದು ಫಾಲಿಕಲ್ ಸೆಲ್ಸ್ ಇಂದ ಒಂದು ಎಗ್ ಸೆಲ್ ಆಗ್ಲಿಕ್ಕೆ ಎಷ್ಟು ದಿನ ಬೇಕು? ಇದು ಇದೆ ಅಪ್ರಾಕ್ಸಿಮೇಟ್ ಆಗಿ 14 ಡೇಸ್. ಸೊ ಆಫ್ಟರ್ 14 ಡೇಸ್ ಏನಾಗುತ್ತೆ ನಿಮ್ಗೆ? ಓವ್ಯುಲೇಷನ್ ಆಗುತ್ತೆ. ಏನಾಗುತ್ತೆ? ಓವ್ಯುಲೇಷನ್. ಓವ್ಯುಲೇಷನ್ ಅಂದ್ರೆ ಅರ್ಥ ಏನು? ದ ರಿಲೀಸ್ ಆಫ್ ದಿ ಎಗ್ ಫ್ರಮ್ ದಿ ಓವರಿ. ಈ ಓವರಿಯಿಂದ ಎಗ್ ಏನಾಗಬೇಕು? ಅದು ಫಾರ್ಮ್ ಆಗಿರೋ ಎಗ್ ಫಾಲಿಕಲ್ ಸಮೇತ ಹೋಗಲ್ಲ, ಅದು ಓನ್ಲಿ ಎಗ್ ಸೆಲ್ ಮಾತ್ರ ಏನಾಗುತ್ತೆ? ಅದು ಓವರಿಯಿಂದ ರಿಲೀಸ್ ಆಗ್ಬಿಟ್ಟು ನಿಮ್ಗೆ ಓವಿಡಕ್ಟ್ ನ ಮೂಲಕ ಬರುತ್ತೆ. ಸೊ ಅದೇನಾಯ್ತು ಹೇಳಿದಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಓವ್ಯುಲೇಷನ್ ಅಂತ ಕರಿತೀವಿ. 14ನೇ ದಿವಸ 13 ದಿವಸ ತನಕ ನಿಮ್ದು ಏನಾಯ್ತು? ಫಾಲಿಕ್ ಗ್ರೋತ್ ಆಯ್ತು. 14ನೇ ದಿವಸಕ್ಕೆ ಏನಾಗುತ್ತೆ? ಅದು ಪೂರ್ತಿ ಗ್ರೋತ್ ಆಗಿರುತ್ತಲ್ಲ ಎಗ್ ಸೆಲ್, ಅದೇನಾಗುತ್ತೆ? ರಿಲೀಸ್ ಆಗುತ್ತೆ. ಓವರಿಯಿಂದ ರಿಲೀಸ್ ಆಗಿ ನಿಮ್ದು ಓವಿಡಕ್ಟ್ ನ ಮೂಲಕ ಯುಟೆರಸ್ ಗೆ ಬರುತ್ತೆ. ಸೊ ದಿಸ್ ಯುಟೆರಸ್ ಒಳಗೆ ಸೊ ಏನಂತ ಕರಿತೀವಿ? ಇಲ್ಲಿ ತನಕ ಆಗಿದ್ದು ಫಾಲಿಕ್ಯುಲರ್ ಫೇಸ್, ಓವ್ಯುಲೇಷನ್, ಅಂಡ್ ನೆಕ್ಸ್ಟ್ ಇಸ್ ಇಲ್ಲಿ ಆಗುವಂತದ್ದು ದಿಸ್ ಇಸ್ ಕಾಲ್ಡ್ ಆಸ್ ದಿ ಲ್ಯೂಟಿಯಲ್ ಫೇಸ್. ಏನಂತ ಹೇಳ್ತೀವಿ ಅದನ್ನ? ಏನಂತ ಹೇಳ್ತೀರಿ ನೀವು? ಲ್ಯೂಟಿಯಲ್ ಫೇಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಹೌದಾ? ಲ್ಯೂಟಿಯಲ್ ಫೇಸ್ ಅಂತ ಕರಿತೀವಿ. ಈ ಲ್ಯೂಟಿಯಲ್ ಫೇಸ್ ಅಲ್ಲಿ ಏನಾಗುತ್ತಪ್ಪ? ಸೊ ಏನಾಗುತ್ತೆ? ಇದು ಇಟ್ ಎಷ್ಟು ದಿವಸ ತನಕ ಇಲ್ಲಿರುತ್ತೆ ಇದು? ಸೊ ಅಬೌಟ್ ಏನಿದೆ ನಿಮ್ದು 14 ಡೇಸ್ ಇಂದ ಹಿಡಿದು ಅದು ಎಲ್ಲಿ ತನಕ ಇರುತ್ತೆ? ಅಪ್ ಟು 26 to 27 ಡೇಸ್ ತನಕ ಅದೇನಾಗಿರುತ್ತೆ? ಇಲ್ಲೇ ಇರುತ್ತೆ ಯುಟೆರಸ್ ಒಳಗೆ ಎಗ್ ಸೆಲ್. ಇಲ್ಲೆಲ್ಲ ಒಂದ್ ಕಡೆ ಫಿಕ್ಸ್ ಆಗಿ ಇಲ್ಲಿರುತ್ತೆ. ಸೊ ಹೌದಾ? ಸೊ ಅದಕ್ಕೆ ಏನ್ ಮಾಡುತ್ತೆ? ಇದು ಎಗ್ ಇರೋಕ್ಕೋಸ್ಕರ, ಆ ಎಗ್ ಹಾಗೆ ಇರ್ಬೇಕಲ್ಲ, ಅದಕ್ಕೋಸ್ಕರ ಏನ್ ಮಾಡುತ್ತೆ? ಅಲ್ಲಿ ಯುಟೆರಸ್ ಏನ್ ಮಾಡಿರುತ್ತೆ? ಇಟ್ ಮೇಕ್ಸ್ ಎ ಬೆಡ್. ಅದಕ್ಕೊಂದು ಹಾಸಿಗೆ ಮಾಡ್ಕೊಂಡಿರುತ್ತೆ. ಯಾವ್ದ್ರಿಂದ? ಬ್ಲಡ್ ಇಂದ ಆಗಿರುವಂತ ಒಂದು ಹಾಸಿಗೆ ಮಾಡಿರುತ್ತೆ. ಅದ್ರೊಳಗೆ ಎಗ್ ಸೆಲ್ ಏನಾಗಿರುತ್ತೆ? ಅದ್ರೊಳಗೆ ಇರುತ್ತೆ. ಅದೇ ಇಲ್ಲಿ ತನಕ 26 ಡೇಸ್ ತನಕ. ಸಪೋಸ್ ಅದರಷ್ಟೊಳಗೆ ಫರ್ಟಿಲೈಸೇಷನ್ ಅಂದ್ರೆ ಮಾತ್ರ ಅದೇನಾಗಿರುತ್ತೆ? ಯುಟೆರಸ್ ಅಲ್ಲಿ ಇರುತ್ತೆ. ದಟ್ ಪೀರಿಯಡ್ ಇಸ್ ಕಾಲ್ಡ್ ಆಸ್ ಎ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಅದರ್ವೈಸ್ ಮಾಮೂಲಿಯಾಗಿ ಸೊ ಅದು ಆಫ್ಟರ್ ದಿ ಮ್ಯಾರೇಜ್ ಓನ್ಲಿ. ಆಯ್ತಾ? ಸೊ ಈಗ ನಿಮ್ಗೆ ಏನಾಗಿರುತ್ತೆ? ಮಾಮೂಲಾಗಿ ಮೆಚುರಿಟಿ ಸಮಯದೊಳಗೆ ಅಲ್ಲಿ ಏನಾಗುತ್ತೆ? ಎವ್ರಿ ಸೈಕಲ್ ಮಂತ್ಲಿ ಸೈಕಲ್ಸ್ ಅಂತೀರಿ. ಸೊ ಅವಾಗ ಏನಾಗ್ತಾ ಇರುತ್ತೆ? ಓವರಿ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಅದೇ ಇದ್ರೊಳಗೆ 14 ಡೇಸ್ ಇಂದ ಅಲ್ಲಿ ತನಕ ಇಲ್ಲಿ ಇರುತ್ತೆ, ಯುಟ್ರಸ್ ಒಳಗೆ ಇರುತ್ತೆ. ಆಮೇಲೆ ಏನಾಗ್ಬಿಡುತ್ತೆ? ಅದು ಇಟ್ ಗೋಸ್ ಔಟ್ ಫ್ರಮ್ ಯುವರ್ ಬಾಡಿ ಅಲ್ವಾ? ಸೊ ಥ್ರೂ ದಿ ವಜೈನಾ. ಸೊ ಇದ್ರ ಮೂಲಕ ಏನಾಗುತ್ತೆ? ನಿಮ್ ಬಾಡಿಯಿಂದ ಹೊರಗೆ ಕಳ್ಸ್ಕೊಡುತ್ತೆ. ಯಾವಾಗ ಅಂತಂದ್ರೆ ಫ್ರಮ್ 27 to 30 ಡೇಸ್ ಅಂತ ಏನ್ ಹೇಳ್ತೀರಿ ಅವಾಗ. ಆಯ್ತಾ? ಸೊ ಇದು 30 ಡೇಸ್ ಸೈಕಲ್ ಇದೆ ನಿಮ್ದು. 30 ದಿನದ ಒಂದು ಸೈಕಲ್ ಇದು. ಆ ಸೈಕಲ್ ಒಳಗೆ ಏನಾಗುತ್ತೆ? ಒಂದು 14 ದಿವಸ ಓವ್ಯುಲೇಷನ್ ಬೇಕಾಗುತ್ತೆ. ಅದಾದ ನಂತರ ಒಂದ್ ಸ್ವಲ್ಪ ಅದೇನಾಗುತ್ತೆ? ಯುಟ್ರಸ್ ಅಲ್ಲಿ ಬಂದ್ಬಿಟ್ಟು ಏನಾಗಿರುತ್ತೆ? ಫಿಕ್ಸ್ ಆಗಿರುತ್ತೆ 26-27 ಡೇಸ್ ತನಕನು. ಅದು ನಿಮ್ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಇಟ್ ಗೋಸ್ ಔಟ್ ಫ್ರಮ್ ಯುವರ್ ಬಾಡಿ. ದಟ್ ಇಸ್ ಕಾಲ್ಡ್ ಆಸ್ ಏನಿದೆ? ಓವ್ಯುಲೇಷನ್. ಇದ್ರಲ್ಲಿ ಆಗ್ಬಿಟ್ಟು ದಿಸ್ ಪೀರಿಯಡ್ ಏನ್ ಏನಂತ ಕರಿತೀರಿ? ಇದು ಮೆನ್ಸ್ಟ್ರುಯಲ್ ಸೈಕಲ್. ಸೊ 27 to 30 ಡೇಸ್ ಇದೆ. ಸೊ ಈಗ ಗೊತ್ತಾಯ್ತಾ ಇವಾಗ?
ಸೊ ಫಾಲಿಕ್ಯುಲರ್ ಫೇಸ್ ಅಂದ್ರೆ ಯಾವುದು ಇಲ್ಲಿ? ದಿಸ್ ಈಸ್ ಓವರಿ ಒಳಗೆ ಎಗ್ ಫಾರ್ಮೇಶನ್ ಆಗೋದು ಫಾಲಿಕ್ಯುಲರ್ ಫೇಸ್. ಆಯ್ತಾ? ಸೊ ಈ ಎಗ್ ಏನಾಗುತ್ತೆ 14th ಡೇ ಇದು ರಿಲೀಸ್ ಆಗಿ ಆಗೋದು ಏನಂತ ಕರಿತೀರಿ? ಓವ್ಯುಲೇಷನ್ ಅಂತ ಕರಿತೀರಿ. ಏನಂತ ಕರಿತೀರಿ ಅದನ್ನ? ಓವ್ಯುಲೇಷನ್. ಓವ್ಯುಲೇಷನ್ ಎಷ್ಟನೇ ದಿವಸ? ಹೌದಾ? ಸೊ ಏನಾಯ್ತು ನಿಮಗೆ? ಫಾಲಿಕ್ಯುಲರ್ ಫೇಸ್ ಆಯ್ತು, ಓವ್ಯುಲೇಟರಿ ಫೇಸ್ ಆಯ್ತು. ನೆಕ್ಸ್ಟ್ ಫೇಸ್ ಏನಂತ ಕರಿತೀರಿ? ಇದು ಲ್ಯೂಟಿಯಲ್ ಫೇಸ್. ಸೊ ಏನಿದೆ ಇದು? ದಿಸ್ ಫೇಸ್ ಇಸ್ ಕಾಲ್ಡ್ ಎಸ್ ದಿ ಲ್ಯೂಟಿಯಲ್ ಫೇಸ್. ಫ್ರಮ್ 14 to ಸೊ ಎಗ್ ರಿಲೀಸ್ ಆಗಿ ಓವಿಡಕ್ಟ್ ಮೂಲಕ ಯೂಟ್ರಸ್ ಅಲ್ಲಿ ಬಂದಿರುತ್ತಲ್ಲ 26 ಡೇಸ್ ನಂಗೆ, ದಿಸ್ ಫೇಸ್ ಇಸ್ ಕಾಲ್ಡ್ ಎಸ್ ದಿ ಲ್ಯೂಟಿಯಲ್ ಫೇಸ್. ಸೊ ಆಫ್ಟರ್ ಏನಿದೆ ನಿಮಗೆ 26 ಡೇಸ್ ತನಕ ಇರುತ್ತೆ. ನೆಕ್ಸ್ಟ್ 27 to 30 ಡೇಸ್ ಏನಿದೆ? ದಿಸ್ ಇಸ್ ದಿ ಮೆನ್ಸ್ಟ್ರಲ್ ಸೈಕಲ್ ಅಂತ ಕರಿತೀವಿ. ಇದು 3-4 ದಿವಸದ ಏನ್ ಪೀರಿಯಡ್ ಹೇಳ್ತೀವಿ ನಾವು? ಮೆನ್ಸ್ಟ್ರಲ್ ಸೈಕಲ್. ಇಷ್ಟು ನೆನಪಾಗ್ತಿದಾ? ಸೊ ದ ಮೇನ್ ಸ್ಟೆಪ್ಸ್ ಆಫ್ ದಿ ಏನಿದೆ ನಿಮ್ಗೆ? ದ ಮೇನ್ ಸ್ಟೆಪ್ಸ್ ಆಫ್ ದಿ menstrual cycle ಯಾವ್ದಪ್ಪ? menstrual cycle the main steps, 3 steps ಯಾವುದು? Follicular phase. Very good. Follicular phase. Next is the Luteal. very good. Luteal. ಹೌದಾ? ಫಾಲಿಕ್ಯುಲರ್ ಫೇಸ್ ಇಲ್ಲಿ ಆಗೋದು ಓವರಿ ಒಳಗೆ ಆಗೋದು ಫಾಲಿಕ್ಯುಲರ್ ಫೇಸ್. ನೆಕ್ಸ್ಟ್ ಆಯ್ತಾ? ಅದೇನಾಗುತ್ತೆ ನಿಮ್ಗೆ ರಿಲೀಸ್ ಆಗಿ ಓವ್ಯುಲೇಷನ್ ಆಗ್ಬಿಟ್ಟು 14th ಡೇ ಏನಾಯ್ತು ನಿಮ್ಗೆ? ಅದು ಯುಟೆರಸ್ ಗೆ ಬರುತ್ತೆ. ದಟ್ ಈಸ್ ಫೇಸ್ ಇಸ್ ಕಾಲ್ಡ್ ಎಸ್ ದಿ ಲ್ಯೂಟಿಯಲ್ ಫೇಸ್. ಓವರಿ ಒಳಗೆ ಆಗೋದು ಫಾಲಿಕ್ಯುಲರ್ ಫೇಸ್ ಆಗ್ಬಿಟ್ಟು ಎಗ್ ರಿಲೀಸ್ ಆಗೋದು. ಲ್ಯೂಟಿಯಲ್ ಫೇಸ್ ಒಳಗೆ ಆ ಎಗ್ ಏನಾಗಿರುತ್ತೆ? ನಿಮ್ಮ ಯುಟೆರಸ್ ಒಳಗೆ ಫಿಕ್ಸ್ ಆಗಿ ಇರೋವಂಥದ್ದು. ಸೊ ಏನಿದೆ ಇದು? ಏನಿದೆ 1 to ಫಾಲಿಕ್ಯುಲರ್ ಫೇಸ್ ಎಷ್ಟು ದಿವಸ ತನಕ? 1 to 14 ಡೇಸ್. ಇದು ಲ್ಯೂಟಿಯಲ್ ಫೇಸ್ ಎಷ್ಟಿದ? 14 to ಫ್ರಮ್ 14 to 26 or 27 ಡೇಸ್ ತನಕ. ನೆಕ್ಸ್ಟ್ 27 to 30 ಡೇಸ್ ಏನದು? ದಟ್ ಈಸ್ ದಿ Menstrual cycle. ಈಗ ಅರ್ಥ ಆಯ್ತಾ ಇವಾಗ? ಓಕೆ. ಸೊ ಇದಿಸ್ ಏನಾಯ್ತು ನಿಮ್ಗೆ? ಅರ್ಥ ಆಯ್ತು? ಸೊ ವಾಟ್ ಈಸ್ ದ ಮೇನ್ ಸ್ಟೆಪ್ಸ್ ಆಫ್ ದಿ ಏನಿದೆ ಅಂತ ಹೇಳಿ ಅಂತ. ಸೊ ದಿಸ್ ಇಸ್ ಅಬೌಟ್ ಏನಾಯ್ತು ನಿಮ್ಗೆ? ಕಮಿಂಗ್ ಟು ಯುವರ್ ಏನಾಯ್ತು? ಸೊ ಈಗ ಏನಂದ್ರೆ ನೆನ್ಪಿಟ್ಕೊಳ್ಬೇಕು ನೀವು. ಸೊ ಅಲ್ಲಿ ಅಟ್ ಎ ಟೈಮ್ 2 ಓವರಿ ಇದೆ ಅಂದ ತಕ್ಷಣ 2 ಓವರಿಯಿಂದಾನು ನಮ್ಗೆ ಎಗ್ ರಿಲೀಸ್ ಆಗಲ್ಲ. ಅದು ಒಂದು ನೆನ್ಪಿಟ್ಕೊಂಡಿರ್ಬೇಕು ನೀವು. ಆದ್ರೆ ಇದ್ರೊಳಗೆ ಆತರ ಇಲ್ಲ. ಮೇಲ್ಸ್ ಅಲ್ಲಿ ಆತರ ಇಲ್ಲ. ಸಪೋಸ್ 2 ಟೆಸ್ಟಿಸ್ ಇದೆ ಅಂದ್ರೆ 2 ಟೆಸ್ಟಿಸ್ ಒಳಗೂ ಸ್ಪರ್ಮ್ ಫಾರ್ಮೇಶನ್ ಆಗುತ್ತೆ. ಸೊ ಸ್ಪರ್ಮ್ ಆಗಿದ್ದು ಅದೇನಾಗುತ್ತೆ? ಸಮೇಂದ್ರ ವ್ಯಾಸ್ ಡಿಫರೆನ್ಸ್ ಮೂಲಕ ಸ್ಪರ್ಮ್ ಟೆಸ್ಟಿಸ್ ಇಂದ ವ್ಯಾಸ್ ಡಿಫರೆನ್ಸ್ ಮೂಲಕ ಸಮೇಂದ್ರ ವೆಸಿಕಲ್ ಬರುತ್ತೆ. ಸಮೇಂದ್ರ ವೆಸಿಕಲ್ಸ್ ಇಂದ ಮತ್ತೆ ಪೀನಿಸ್ ನ ಮೂಲಕ ಅದೇನ್ ಮಾಡುತ್ತೆ? ನಿಮ್ಮ ದೇಹದಿಂದ ಹೊರಗೆ ಅದಕ್ಕೆ ಕಳಿಸಲ್ಪಡುತ್ತೆ. ಸೊ ಅದಕ್ಕೆ ನಾವು ನಿಮ್ಮ ದೇಹದಿಂದ ಹೊರಗೆ ಕಳಿಸುವಂತ ಪ್ರೋಸೆಸ್ಗೆ ಸ್ಪರ್ಮ್ ಅನ್ನ ಇಜಾಕ್ಯುಲೇಷನ್ ಅಂತ ಕರೀತಾರೆ. ಸೊ ದಟ್ ಈಸ್ ದಿ ಒಂದು ಸೆಮೆನ್ ಅಂದ್ರೆ ಏನಂತ ಗೊತ್ತಾಗಿದೆ? ಅದೆಲ್ಲ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಗೊತ್ತಾಗಿದೆಲ್ಲ. ಸೊ ಈಗ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಗೊತ್ತಾಯ್ತು. ಸೊ ಆಮೇಲೆ ಏನಾಯ್ತು? ಆದ್ರೆ ಮಾತ್ರ ನಮ್ಮ ಓವರಿ ಫಂಕ್ಷನ್ಸ್ ಅಲ್ಲಿ ಮಾತ್ರ 1 ಮಂತ್ ಅಲ್ಲಿ ರೈಟ್ ಓವರಿ ಎಗ್ ರಿಲೀಸ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಏನ್ ಮಾಡುತ್ತೆ? ಅದ್ರೊಳಗೆ ಲೆಫ್ಟ್ ಓವರಿ ಎಗ್ ರಿಲೀಸ್ ಮಾಡುತ್ತೆ. ಸೊ ಆಯ್ತಾ? ಸೊ ಇದೊಂದು ಮಂತ್, ನೆಕ್ಸ್ಟ್ ಮಂತ್ ಈ ಓವರಿಯಿಂದ. ಸೊ ಹೀಗೆ ಏನಾಗಿರುತ್ತೆ? ಆಲ್ಟರ್ನೇಟ್ ಆಗಿ ಮಾಡ್ಕೊಳ್ತಾ ಇರುತ್ತೆ. ಎಲ್ಲಾದ್ರೂ ಇದನ್ನಾಗಿದೆ ಸಪೋಸ್ ಏನಾದ್ರೂ ನಿಮಗೆ ಏನಂತ ಕರಿತೀರಿ? ಇಲ್ಲಿ ಒಂದು ಎಗ್ ರಿಲೀಸ್ ಆಗ್ಬಿಟ್ಟು ಅದು ಓವಿಡಕ್ಟ್ ಮೂಲಕ ಇಲ್ಲಿ ಬಂದು ಯುಟ್ರಸ್ ಅಲ್ಲಿ ಬಂದು ಆಮೇಲೆ ಅದು ಆಫ್ಟರ್ ದಿ ಮ್ಯಾರೇಜ್ ಏನಂತ ಕರಿತೀರಿ? ಫರ್ಟಿಲೈಸೇಷನ್ ಆಯ್ತಪ್ಪ, ಇಲ್ಲಿಂದ ಸ್ಪರ್ಮ್ ಎಂಟ್ರಿ ಆಗಿ ಸೊ ಸ್ಪರ್ಮ್ ಹೋಗಿ ಎಗ್ ಫರ್ಟಿಲೈಸ್ ಮಾಡಿದ್ರೆ ಅವಾಗ ನಿಮ್ಗೆ ಯು ಸಿ ದಿ ಏನಿದೆ ನಿಮ್ಗೆ ಒಂದು ಬೇಬಿ ಇರುತ್ತೆ. ಸೊ ಒಂದು ಓವರಿ ಒಂದೇ ಎಗ್. ಸೊ ದಟ್ ಈಸ್ ಸಿಂಗಲ್ ಏನಿದೆ ಫಿಟಸ್ ಅಂತ ಕರಿತೀವಿ. ಸಪೋಸ್ ಈ ಓವರಿಂದ ಅಟ್ ಎ ಟೈಮ್ ಕೆಲವೊಂದ್ಸಲ ಆಗುತ್ತೆ ಟ್ವಿನ್ಸ್ ಅಂತ ನೀವು ಅಂತಿರಲ್ಲ. ಸೊ ಈ ಓವರಿಂದನೇ ಎಗ್ ರಿಲೀಸ್ ಆಗುತ್ತೆ, ಈ ಓವರಿಂದನೇ ಎಗ್ ರಿಲೀಸ್ ಆಗುತ್ತೆ. ಆ 2 ಎಗ್ ಏನಾಗುತ್ತೆ? ಸೊ ಅದು ಓವಿಡಕ್ಟ್ ಅಲ್ಲಿ ಬಂದಿರ್ತಾವ. ಸಪೋಸ್ ಏನಾದ್ರು ಸ್ಪರ್ಮ್ಸ್ 2 ಸ್ಪರ್ಮ್ಸ್ 2 ಎಗ್ ಅನ್ನ ಫರ್ಟಿಲೈಸ್ ಮಾಡ್ತಪ್ಪ ಅಂದ್ರೆ ಯು ಆರ್ ಸೀವಿಂಗ್ 2 ಏನಿದೆ ನಿಮ್ಗೆ ಅಬೌಟ್ ದಿ ಇದ್ರೊಳಗೆ ಬೇಬೀಸ್ ಅನ್ನ ನೋಡ್ತೀರಾ ನೀವು. ಸೊ ಟ್ವಿನ್ಸ್ ಅಂತ ಏನ್ ಕರಿತೀರಿ? ಸೊ ಸಪೋಸ್ ಅವಾಗ ಏನಾಗುತ್ತೆ? ಇಲ್ಲೊಂದ್ ಎಗ್. ಸೊ 2 ಏನಾಗ್ಬಿಟ್ಟು ಯೂಟ್ರಸ್ ಒಳಗೆ ಫಿಕ್ಸ್ ಆಗ್ಬಿಟ್ಟು ಯು ಸಿ ದಿ ಟ್ವಿನ್ಸ್ ಅಂತ ಕರಿತೀರಾ. ಸೊ ಸಪೋಸ್ ಇನ್ನೊಂದ್ಸಲ ಏನಾಗುತ್ತಪ್ಪ ಅಂದ್ರೆ ಒಂದೇ ಎಗ್ ಇರುತ್ತೆ, ಝೈಗೋಟು ಏನಾಗ್ಬಿಡುತ್ತೆ? ಇಲ್ಲಿ ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಆಗುತ್ತೆ. ಝೈಗೋಟ್ ಬಂದು ಇಲ್ಲಿ ಇದು ಇಂಪ್ಲಾಂಟೇಶನ್ ಆಗಿ ಇಲ್ಲಿ ಇದಾಗಿರುತ್ತೆ. ಈ ಝೈಗೋಟ್ ಏನಾಗ್ಬಿಡ್ಬೋದು? ಡಿವೈಡ್ ಆಗಿ 2 ಝೈಗೋಟ್ ಆಗ್ಬಿಡ್ಬೋದು. ಒಂದೇ ಝೈಗೋಟ್ ಏನಾಗ್ಬೋದು? 2 ಝೈಗೋಟ್ ಆಗಿದೆ. ಮಲ್ಟಿಪ್ಲಿಕೇಶನ್ ಆಗ್ಬಿಟ್ಟು ಸಮವಾಗಿ ಬೈನರಿ ಫಿಷನ್ ಅಲ್ಲಿ ಆಗುತ್ತಲ್ಲ ಆತರ 2 ಝೈಗೋಟ್ ಆದ್ರೂ ಆಗ್ಬಿಡುತ್ತೆ ಒಂದ್ಸಲ. ಸಪೋಸ್ ಅವಾಗ 2 ಝೈಗೋಟ್ ಆದಾಗ ಏನಾಗುತ್ತೆ? ಅವಾಗ ನೀವು ಸೀದಿ ಸೇಮ್ ಟ್ವಿನ್ಸ್ ಏನೇನ್ರಿ? ಟ್ವಿನ್ಸ್ ಅಲ್ಲಿ ಏನಾಗಿರುತ್ತೆ? ಕೆಲವು ಟ್ವಿನ್ಸ್ ಸೇಮ್ ಟು ಸೇಮ್ ಇರ್ತದೆ. ಅದ್ ಯಾಕಪ್ಪ ಅಂತಂದ್ರೆ ಒಂದೇ ಝೈಗೋಟ್ ಏನಾಗಿರುತ್ತೆ? ಎರಡು ಝೈಗೋಟ್ ಆಗ್ಬಿಟ್ಟು ಮಲ್ಟಿಪ್ಲೈ ಆಗ್ಬಿಟ್ಟು 2 ಎಂಬ್ರಿಯೋ ಆಗಿ ಗ್ರೋತ್ ಆಗ್ಬಿಡುತ್ತೆ. ಅವಾಗ ಸೇಮ್ ಟ್ವಿನ್ಸ್ ನೋಡ್ತೀವಿ. ಸಪೋಸ್ ಏನಾಯ್ತು ನಿಮ್ಗೆ ಇದ್ರೊಳಗೆ ನೀವು ಫರ್ಟಿಲೈಸೇಷನ್ ಹೇಳುವಾಗ ಹೇಳ್ತೀನಿ. ಇದು ಅರ್ಥ ಆಯ್ತಾ ಇವಾಗ? ಸಪೋಸ್ ಒಂದ್ಸಲ ಯಾವಾಗ ಹೇಗೆ ಟ್ವಿನ್ಸ್ ಸಿಂಗಲ್ ಚೈಲ್ಡ್ ಹೆಂಗಾಗುತ್ತೆ ಅಥವಾ ಟ್ವಿನ್ಸ್ ಚೈಲ್ಡ್ ಅಂತ ಏನ್ ಕರಿತೀರಿ? 2 ಮಕ್ಕಳು ಅವಳಿಜ ಮಕ್ಕಳು ಅಂತ ಹೇಗಾಗುತ್ತೆ ಅಂದ್ರೆ
ನಮ್ದು ಯಾವಾಗ್ಲೂ ನಮ್ದು ಸಿಸ್ಟಮ್ ಮಾಮೂಲಿ ಸಿಸ್ಟಮ್ ಅಲ್ಲಿ ಒಂದು ಓವರಿ ಒಂದು ಎಗ್ ಅನ್ನ ರಿಲೀಸ್ ಮಾಡುತ್ತೆ. ಈ ಮಂತ್ ಅಲ್ಲಿ ಒಂದ್ ಮಂತ್ ಅಲ್ಲಿ. ಸೊ ಇದು ಒಂದು ನೆಕ್ಸ್ಟ್ ಮಂತ್ ಅಲ್ಲಿ. ಸಪೋಸ್ ಒಂದೇ ಮಂತ್ ಅಲ್ಲಿ ಏನಾಗ್ಬೋದು, 2 ಓವರಿಯಿಂದ 2 ಎಗ್ ಏನಾದ್ರೂ ರಿಲೀಸ್ ಆದಾಗ ನಿಮಗೆ ಇದು ಸೀದಿ 2 ಎಗ್ ಫರ್ಟಿಲೈಸ್ ಆಯ್ತು. ಅವಾಗ ಎರಡನೇತಿ 2 ಜೈಗೋಟ್ ಆಗಿ 2 ಎಂಬ್ರಿಯೋ ಆಗಿದ್ರೆ ಅವಾಗ ಇದು ಸೀದಿ ಟ್ವಿನ್ಸ್. ಸೊ ಇದು ಸಪೋರ್ಟ್ ಗೊತ್ತಾಗುತ್ತೆ ಓವರಿ ಸೈಜ್ ಇದ್ರದ್ದು ಮೆನ್ಸ್ಟ್ರುವಲ್ ಸೈಕಲ್ ಅಂದ್ರೆ ಏನು, ಓವರಿ ಹೆಂಗ್ ರಿಲೀಸ್ ಆಗುತ್ತೆ, ಓವ್ಯುಲೇಷನ್ ಅಂದ್ರೆ ಏನು, ಫಾಲಿಕ್ಯುಲರ್ ಫೇಸ್ ಅಂದ್ರೆ ಏನು, ಲ್ಯೂಟಿಯಲ್ ಫೇಸ್ ಅಂದ್ರೆ ಏನು. ಸೊ ಇದಕ್ಕೆಲ್ಲ ಮೇನ್ಲಿ ಏನಿದೆ, ಇಟ್ ಈಸ್ ಆಲ್ಮೋಸ್ಟ್ ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ಏನಿದೆ ಹಾರ್ಮೋನ್ ಡಿಪೆಂಡ್ಸ್, ಇಟ್ ಈಸ್ ಡಿಪೆಂಡೆಂಟ್ ಆನ್ ದಿ ಹಾರ್ಮೋನ್. ಸೊ ಮೇಲ್ ಹಾರ್ಮೋನ್ ಯಾವ್ದು ಅಂತ ಹೇಳಿದೆ ನಾನು ನಿಮಗೆ. ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ಏನ್ ಮೆನ್ಸ್ಟ್ರುವಲ್ ಸೈಕಲ್ಸ್ ದೇ ಆರ್ ಆಲ್ಮೋಸ್ಟ್ ಆಲ್ ಹಾರ್ಮೋನ್ ಡಿಪೆಂಡೆಂಟ್ ಇರ್ತವೆ. ಸೊ ಈ ಹಾರ್ಮೋನ್ ಯಾವ ಹಾರ್ಮೋನ್ ಇದ್ ಮಾಡುತ್ತೆ, ಸೊ ಅವಾಗ ಏನ್ ಮಾಡುತ್ತೆ, ದಿಸ್ ಏನಿದೆ ಅಟ್ ಮೆಚುರಿಟಿ ನಿಮಗೆ ಯಾವಾಗ ಎಗ್ ಫಾರ್ಮೇಶನ್ ಆಗುತ್ತೆ, ಫಾರ್ಮೇಶನ್ ಆಗೋದು ಯಾವಾಗ್ಲೂ ಅಟ್ ಮೆಚುರಿಟಿ. ಅಟ್ ಮೆಚುರಿಟಿ ಅಂತ ಅಂದ್ರೆ ಸಾಮಾನ್ಯವಾಗಿ ನಿಮಗೆ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗೋದು ಅಲ್ಲಿ ತನಕ ನಿಮ್ಮ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇದೇ ಇರುತ್ತೆ ನಿಮಗೆ. ಫೀಮೇಲ್ಸ್ ಅಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್, ಈ ಓವರಿ ಆಗಿರ್ಬೋದು, ಇದು ಯುಟೆರಸ್ ಆಗಿರ್ಬೋದು, ಎಲ್ಲ ಗ್ರೋತ್ ಹಾಕೊಳ್ತಾ ಇರುತ್ತೆ. ಬಟ್ ಎಗ್ ಫಾರ್ಮೇಶನ್ ಆಗೋದು ಯಾವಾಗಪ್ಪ ನಿಮ್ಮಲ್ಲಿ ಅಂದ್ರೆ ಆಫ್ಟರ್ 14 ಇಯರ್ಸ್ ನಂತರ ನಿಮ್ಮಲ್ಲಿ ಇದರಲ್ಲಿ ಏನಾಗುತ್ತೆ, ನಿಮ್ಮಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಪ್ರಾರಂಭ ಆಗುತ್ತೆ. ಸೊ ಮೆನ್ಸ್ಟ್ರುವಲ್ ಸೈಕಲ್ ಅಂದ್ರೆ ಫಾರ್ಮೇಶನ್ ಆಫ್ ದಿ ಇದ್ರೊಳಗೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಇದನ್ನ. ಸೊ ಅದೇನ ನೀವು ಫಸ್ಟ್ ಏನಂತೀರ ನೀವು, ಅದ ಮೆನಾರ್ಕಿ ಅಂತ ಕರಿತೀವಿ. ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ಸ್ ಅನ್ನ ಏನ್ ಹೇಳ್ತೀವಿ ನಾವನ್ನ, ದಟ್ ಈಸ್ ಕಾಲ್ಡ್ ಆಸ್ ದಿ ಮೆನಾರ್ಕಿ ಅಂತ ಹೇಳಿ ನಾವನ್ನ ಕರಿತೀವಿ. ಸೊ ದಟ್ ಈಸ್ ಏನಾಯ್ತು ನಿಮಗೆ ಅಬೌಟ್ ದಿ. ಸೊ ಮೆನಾರ್ಕಿ ಅಂದ್ರೆ ದ ಫಸ್ಟ್ ಅಪಿಯರೆನ್ಸ್ ಆಫ್ ದಿ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಮೆನಾರ್ಕಿ ಅಂತ ಕರಿತೀವಿ. ಆಯ್ತಾ. ಸೊ ಅದೊಂದು ನೆನ್ಪಿಟ್ಕೊಂಡಿರಿ. ಸೊ ಇದೆಲ್ಲ ಹಾರ್ಮೋನ್ ಡಿಪೆಂಡೆಂಟ್ ಆಗಿರುತ್ತೆ. ಯಾವ ಹಾರ್ಮೋನ್ ಬೇಕಪ್ಪ ಇದಕ್ಕೆ ಅಂತಂದ್ರೆ, ಸಾಮಾನ್ಯವಾಗಿ ಅಟ್ ಮೆಚುರಿಟಿಗೆ ನೀವು ಬಂದಾಗ ದಿಸ್ ಓವರಿ ಸ್ಟಾರ್ಟ್ ದಿ ಸೆಕ್ರೀಷನ್ ಆಫ್ ದಿ ಹಾರ್ಮೋನ್ ಎಸ್ಟ್ರೋಜನ್. ಏನ್ ಹಾರ್ಮೋನ್ ಸೆಕ್ರೇಟ್ ಮಾಡುತ್ತೆ ಅದು, ಓವರಿ ಈಸ್ಟ್ರೋಜನ್ ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡುತ್ತೆ. ಈ ಈಸ್ಟ್ರೋಜನ್ ಹಾರ್ಮೋನ್ ಏನಾದ್ರೆ ಇಟ್ ಈಸ್ ಕಾಲ್ಡ್ ಆಸ್ ದಿ ಫೀಮೇಲ್ ಹಾರ್ಮೋನ್ ಅಂತ ಕರಿತೀವಿ. ಏನಂತ ಹೇಳ್ತೀವಿ ಅದನ್ನ, ಇಟ್ ಇಸ್ ದ ಫೀಮೇಲ್ ಹಾರ್ಮೋನ್. ಅಟ್ ದಿ ಏಜ್ ಆಫ್ ದಿ ಏನಾಗುತ್ತೆ ನಿಮಗೆ 14 ಇಯರ್ಸ್ ಏನಾಗಿರುತ್ತೆ ನಿಮಗೆ ಒಂದು ಹಾರ್ಮೋನ್ಸ್ ಇರುತ್ತೆ ಸೆಕ್ರೇಷನ್ಸ್. ಬಟ್ ಎಗ್ ರಿಲೀಸ್ಗೆ ಬೇಕಾಗುವಷ್ಟು ಹಾರ್ಮೋನ್ ಸೆಕ್ರೇಷನ್ ಆಗೋದು ಆಫ್ಟರ್ 14 ಇಯರ್ಸ್. ಸೊ ಅವಾಗ ನಿಮ್ಗೆ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ, ಅದನ್ನ ಮೆನಾರ್ಕಿ ಅಂತ ಕರಿತೀವಿ. ಅದು ಆಮೇಲಿಂದ ನಿಮಗೆ ಮಂತ್ಲಿ ಸೈಕಲ್ಸ್ ಅದು ಕಂಟಿನ್ಯೂ ಆಗ್ಕೊಳ್ತಾ ಹೋಗ್ತಿರುತ್ತೆ. ಆಯ್ತಾ. ಸೊ ಅದಕ್ಕೆ ನಿಮ್ಗೆ ಯಾವ್ದು ಹಾರ್ಮೋನ್ ನಮಗೆ ನಿಮ್ಮಲ್ಲಿ ಏನಿರುತ್ತೆ, ನಿಮ್ಗೆ ಸಾಫ್ಟ್ನೆಸ್ ಆಗಿರ್ಬೋದು, ನಿಮ್ಮ ಬಾಡಿ ಕ್ಯಾರೆಕ್ಟರ್ಸ್ ಏನಾದ್ರು ಇತ್ತು, ಅದೆಲ್ಲ ಏನಾಗುತ್ತೆ ಆಫ್ಟರ್ ನಿಮ್ಗೆ ಏನಾಗಿರುತ್ತೆ 11 ಇಯರ್ಸ್ ಮೇಲೆ. ಆಫ್ಟರ್ 11 ಇಯರ್ಸ್ ಯು ಸಿ ದಿ ಬಾಡಿ ಚೇಂಜಸ್ ನಿಮ್ಮಲ್ಲಿ. ಆಯ್ತಾ. ಸೊ ಏನಾಗಿದೆ ನಿಮ್ಮ ಹುಡುಗರಲ್ಲಿ ಅಂತಂದ್ರ 13-14 ವರ್ಷದ ನಂತರ ನಾವು ಅವರಲ್ಲಿ ಏನಾಗುತ್ತೆ ಬಾಡಿ ಕ್ಯಾರೆಕ್ಟರ್ಸ್ ಚೇಂಜಸ್ ನೋಡ್ತೀವಿ. ಆದ್ರೆ ಹುಡುಗಿಯರಲ್ಲಿ 11 ವರ್ಷದ ನಂತರ ಸ್ವಲ್ಪ ಬಾಡಿ ಚೇಂಜಸ್ ಹಾಕೊಳ್ತಾ ಹೋಗುತ್ತೆ, 12 ವರ್ಷದ ನಂತರ. ಸೊ ಅಲ್ಲಿ ಏನಾಗುತ್ತೆ ನಿಮ್ಗೆ ನಿಮ್ ಸ್ಮೂತ್ನೆಸ್ ಆಗಿರ್ಬೋದು, ನಿಮ್ದು ಏನಾಗಿರ್ಬೋದು, ಎಲ್ಲ ಫಿಮೇಲ್ ಕ್ಯಾರೆಕ್ಟರ್ಸ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಕ್ಯಾರೆಕ್ಟರ್ಸ್ ಕೂಡ ಅದು ಗ್ರೋತ್ ಹಾಕೊಳ್ತಾ ಬರುತ್ತೆ. ಸೊ ಇವುಡ್ದು ಏನಿದೆ ನಿಮ್ಗೆ ಆಮೇಲೆ 14 ಇಯರ್ಸ್ ಆದ ನಂತರ ನಿಮ್ದು ಏನಿದೆ ಫಸ್ಟ್ ಮೆನಾರ್ಕಿ ಸ್ಟಾರ್ಟ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ ನಿಮ್ಗೆ ಅಲ್ಲಿ ಎಗ್ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಅಟ್ ಮೆಚುರಿಟಿ. ಸೊ ಅದಕ್ಕೆ ಆಯ್ತಾ. ಸೊ ನೆಕ್ಸ್ಟ್ ಕಮಿಂಗ್ ಟು ಅವರ್ ಏನಾಗಿದೆ ನಿಮ್ಗೆ, ಇದು ಎಲ್ಲಿ ತನಕ ಏನಾಗುತ್ತೆ, ಇದು ಮೈನ್ ಮೆನ್ಸ್ಟ್ರುವಲ್ ಸೈಕಲ್ ಇಟ್ ಡಿಪೆಂಡ್ಸ್ ಆನ್ ದಿ ಫಾಲಿಕ್ಯುಲರ್ ಫೇಸ್ ಅಂತ ಏನ್ ಹೇಳಿದ್ವಿ, ಫಿಮೇಲ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಸೊ ಎಗ್ ಫಾರ್ಮೇಶನ್ ಗಾದ್ರೂ ಆಗಿರ್ಬೋದು. ಯಾವ ಹಾರ್ಮೋನ್ ಬೇಕು ನಮ್ಗೆ, ಈಸ್ಟ್ರೋಜನ್ ಹಾರ್ಮೋನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ದ ಫಿಮೇಲ್ ಹಾರ್ಮೋನ್ ಅಂತ ಕರಿತೀರಿ. ಅಟ್ ಮೆಚುರಿಟಿ ಏನಾಗಿರುತ್ತೆ, ಈ ಹಾರ್ಮೋನ್ ಕಡಿಮೆ ಆಗಿತ್ತಪ್ಪ ಅಂತಂದ್ರೆ, ಸಪೋಸ್ ನಿಮ್ಮಲ್ಲಿ ಏನಾಗಿರುತ್ತೆ, ನಿಮ್ಗೆ ಇದರಲ್ಲಿ ಎಷ್ಟೇ ಏಜ್ ಆದ್ರೂ ನಿಮ್ಮಲ್ಲಿ ಈ ಸೈಕಲ್ಸ್ ಎಗ್ ರಿಲೀಸ್ ಆಗೋದ, ಇದು ಓರಿಯಲ್ ಫಾಲಿಕಲ್ ಸೆಲ್ಸ್ ಆಗ್ಲಿಲ್ಲ, ಎಗ್ ರಿಲೀಸ್ ಆಗಿಲ್ಲ ಅಂತಂದ್ರೆ, ಎಗ್ ಫಾರ್ಮೇಶನ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಆಗೋದಿಲ್ಲ. ಸೊ ದಟ್ ಈಸ್ ದಿ ಏನಿದೆ ನಿಮಗೆ ಬಿಕಾಸ್ ಆಫ್ ದಿಸ್ ಎಸ್ಟ್ರೋಜನ್ ಹಾರ್ಮೋನ್. ಈ ಎಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಯ್ತಪ್ಪ ಅಂತಂದ್ರೆ ಕೆಲವರಿಗೆ 16 ವರ್ಷ, 17 ವರ್ಷ, 18 ವರ್ಷ ಆದ್ರೂ ಕೂಡ ಮೆನ್ಸ್ಟ್ರುವಲ್ ಸೈಕಲ್ ಇರಲ್ಲ. ಯಾಕಪ್ಪ ಅಂದ್ರೆ ಬಿಕಾಸ್ ಆಫ್ ದಿಸ್ ಹಾರ್ಮೋನ್ ಎಸ್ಟ್ರೋಜನ್ ಕಡಿಮೆ ಆಯ್ತು ಅಂದ್ರೆ. ಎಸ್ಟ್ರೋಜನ್ ಕಡಿಮೆ ಸಾಕಷ್ಟು ಪ್ರಮಾಣದಲ್ಲಿ ಇತ್ತಪ್ಪ ಅಂತಂದ್ರೆ ನಾರ್ಮಲ್ ಆಗಿ 14 ಇಯರ್ಸ್ ನಂತರ ನಿಮ್ಗೆ ಮೆನ್ಸ್ಟ್ರುವಲ್ ಸೈಕಲ್ಸ್ ಕಾಣ್ತಿರುತ್ತೆ. ಸೊ ಅವಾಗ ಏನಾಗ್ತಿರುತ್ತಪ್ಪ ಅಂದ್ರೆ ಪ್ರತಿ ಮಂತ್ ಅಲ್ಲೂ ಎಗ್ ರಿಲೀಸ್ ಆಗ್ತಾ ಇರುತ್ತೆ ನಿಮ್ಮ ಓವರಿಯಿಂದ. ಅದು ಅಷ್ಟು ಗೊತ್ತಾದ್ರೆ ಸಾಕು ನಿಮ್ಗೆ. ಆಯ್ತಾ. ದ ಮೇನ್ ಹಾರ್ಮೋನ್ ಏನ್ಪಿಟ್ಕೊಳ್ಬೇಕು, ದ ಈಸ್ಟ್ರೋಜನ್ ಇಸ್ ಕಾಲ್ಡ್ ಎಸ್ ದ ಫಿಮೇಲ್ ಹಾರ್ಮೋನ್. ಇಟ್ ಈಸ್ ಏನಿದೆ ನೆಸೆಸರಿ ಫಾರ್ ದಿ ಅಪಿಯರೆನ್ಸ್ ಆಫ್ ದಿ ಫಿಮೇಲ್ ಕ್ಯಾರೆಕ್ಟರ್ಸ್. ಆಯ್ತಾ. ಹಾಗೇನೆ ಇದರಲ್ಲಿ ನಾವೇನ್ ಹೇಳ್ತೀವಿ, ಟೆಸ್ಟೋಸ್ಟಿರಾನ್, ಟೆಸ್ಟಿಸ್ ಇಂದ ಸೆಕ್ರೆಟ್ ಆಗುವಂತ ಆಂಡ್ರೋಜನ್ ಅದೇನ್ ಕರಿತೀರಿ, ಇಟ್ಸ್ ದ ಗ್ರೂಪ್ ಆಫ್ ಟೆಸ್ಟೋಸ್ಟಿರಾನ್ ಹಾರ್ಮೋನ್. ಅದು ಆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಏನಿದೆ ಮೇಲ್ ಕ್ಯಾರೆಕ್ಟರ್ಸ್ ಗೆ ಬೇಕು. ಹಾಗೇನೆ ಎಸ್ಟ್ರೋಜನ್ ನಿಮಗೆ ಫಿಮೇಲ್ ಕ್ಯಾರೆಕ್ಟರ್ಸ್ ಗೆ ಬೇಕು, ಮತ್ತೆ ಎಗ್ ಫಾರ್ಮೇಶನ್ ಆಗ್ಲಿಕ್ಕೆ ಬೇಕು. ಸಪೋಸ್ ಏನಾಯ್ತು ನಿಮ್ಗೆ, ಏನಾಯ್ತು ಇದ್ರೊಳಗೆ, ಆಯ್ತಾ, ಇದ್ರೊಳಗೆ ನೀವೇನಾಯ್ತು ನಿಮ್ಗೆ ಓವರಿ ಏನಾಯ್ತು
ಓನ್ಲಿ ಫರ್ಟಿಲೈಸ್ ಆಗಿಲ್ಲ ಅಂದ್ರೆ ನೀವು ಪ್ರತಿ ಮನ್ಸ್ಟ್ರಲ್ ಸೈಕಲ್ಸ್ ನೋಡ್ತಾ ಇರ್ತೀರಾ. ಆಫ್ಟರ್ ದಿ ಮ್ಯಾರೇಜ್ ಏನಾಗಿರುತ್ತೆ, ಸೊ ಏನಿದೆ ದೇರ್ ಇಸ್ ಇದರಲ್ಲಿ ಏನಿರ್ತಿರಲ್ಲ ಇದರಲ್ಲಿ ದ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಮೇಲ್ ಅಂಡ್ ದಿ ಇದೆ ಅಲ್ವಾ, ಮೇಲ್ ಮತ್ತೆ ಫಿಮೇಲ್ಸ್. ಸೊ ಅದರಿಂದ ಏನಾಗುತ್ತೆ ನಿಮ್ಗೆ ದ ಸ್ಪರ್ಮ್ ಎಂಟರ್ಸ್ ಇನ್ಸೈಡ್ ದಿ ಏನಿದೆ ನಿಮ್ಗೆ ಇದ್ರ ಮೂಲಕ ಎಂಟ್ರಿ ಆಗ್ಬಿಟ್ಟು ನಿಮ್ಗೆ ವಜೈನ ಅಂತಿರಲ್ಲ. ಸೊ ಏನಿದೆ ಅವಾಗ ಅದಕ್ಕೆ ಕಾಪುಲೇಷನ್ ಅಂತ ಹೇಳ್ತೀವಿ ಅಲ್ವಾ. ಸೊ ಏನಿದೆ ಇದರಲ್ಲಿ ದ ಮೀಟಿಂಗ್ ಬಿಟ್ವೀನ್ ದ ಮೇಲ್ ಅಂಡ್ ದಿ ಫೀಮೇಲ್ ಇದರಿಂದ ಪಾರ್ಟ್ನರ್ಸ್ ಇಂದ ಆಗ್ಬಿಟ್ಟು ಏನಾಗುತ್ತೆ ನಿಮ್ಗೆ ಇದರಲ್ಲಿ ಇದರಲ್ಲಿ ಸ್ಪರ್ಮ್ ರಿಲೀಸ್ ಆಗ್ಬಿಟ್ಟು ಅದು ಯುಟರಸ್ ಗೆ ಬಂದು ರೀಚ್ ಆಗುತ್ತೆ. ಯುಟರಸ್ ನ ಮೂಲಕ ಸ್ಪರ್ಮ್ ಏನಾಗುತ್ತೆ ಮೂವ್ ಹಾಕೊಳ್ತಾ ಹೋಗುತ್ತೆ. ಎಲ್ಲಿ ಹೋಗುತ್ತೆ, ಸೊ ಓವರಿಯಿಂದ ಎಗ್ ಸೆಲ್ ಫಾರ್ಮೇಶನ್ ಆಗಿ ರಿಲೀಸ್ ಆಗಿರುತ್ತೆ. ಸೊ ಆಫ್ಟರ್ ದಟ್ ಏನಾಯ್ತು, ಈ ಎಗ್ಗು ಇಲ್ಲಿಗೆ ಏನಾಗ್ತಾ ಅದು ಇಲ್ಲಿಗೆ ಬರುತ್ತೆ. ಸೊ ಓವಿಡಕ್ಟಲ್ ಬರುತ್ತೆ. ಸೊ ಸ್ಪರ್ಮ್ ಕೂಡ ಏನಾಗುತ್ತೆ ಓವಿಡಕ್ಟಲ್ ಎಂಟ್ರಿ ಆಗ್ಬಿಟ್ಟು ಏನಾಗುತ್ತೆ ಇಲ್ಲಿ ನಿಮ್ಗೆ ಎಗ್ ಮತ್ತೆ ಸ್ಪರ್ಮ್ ಎರಡು ಫರ್ಟಿಲೈಸ್ ಆಗ್ಬಿಟ್ಟು ನಿಮ್ಗೆ ಜೈಗೂಟ್ ಆಗುತ್ತೆ. ಆಯ್ತಾ. ಸೊ ದಟ್ ಈಸ್ ಕಾಲ್ಡ್ ಎಸ್ ದಿ ಫರ್ಟಿಲೈಸೇಷನ್. ಇದಕ್ಕೆ ಏನಂತ ಕರಿತೀವಿ ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇಲ್ಲಿ ಆಗುವಂತ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ಅದನ್ನ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಸೊ ಏನಾಯ್ತು ನಿಮಗೆ ಫರ್ಟಿಲೈಸೇಷನ್ ಆಗ್ಬಿಟ್ಟು ಜೈಗೋಟ್ ಬಂತು. ಈ ಜೈಗೋಟ್ ಏನಾಗ್ತಾ ಹೋಗುತ್ತೆ, ಗ್ರೋತ್ ಆಗ್ಕೊಳ್ತಾ ಅಲ್ಲೇನೆ ಎಂಬ್ರಿಯೋ ಆಗಿ ಫಾರ್ಮೇಶನ್ ಆಗಿ ಬ್ಲಾಸ್ಟೋಸಿಸ್ಟ್ ಬಂದಕ್ಕೆ ಏನಾಗ್ಬಿಡುತ್ತೆ ಇಲ್ಲಿ ನಿಮ್ಗೆ ಯೂಟ್ರಸ್ ಅಲ್ಲಿ ಬಂದು ಫಿಕ್ಸ್ ಆಗುತ್ತೆ. ಸೊ ಅದನ್ನ ಏನ್ ಹೇಳ್ತೀವಿ ನಾವು ಪ್ರೆಗ್ನೆನ್ಸಿ ಅಂತ ಹೇಳಿ ಕರಿತೀವಿ. ಫರ್ಟಿಲೈಸ್ ಆದ್ರೆ ಮಾತ್ರ, ಎಗ್ ಫರ್ಟಿಲೈಸ್ ಆದ್ರೆ, ಅದರ್ವೈಸ್ ಏನಾಗುತ್ತೆ ವಿತೌಟ್ ದಿ ಸ್ಪರ್ಮ್ ಏನಾಗುತ್ತೆ ಅದು ಸುಮ್ನೆ ಹಾಗೆ ಪ್ರತಿ ಮಂತ್ ಒಳಗೆ ಏನಾಗ್ತಿರುತ್ತೆ ಎಗ್ ಬರುತ್ತೆ, ಇಲ್ಲಿ ಯೂಟ್ರಸ್ ಅಲ್ಲಿ ಫಿಕ್ಸ್ ಆಗುತ್ತೆ. ಮತ್ತೆ ಹಾಗೇನೆ ನಿಮ್ಗೆ ಅದಾದ ಆಫ್ಟರ್ 26 to 77 days ಆದ್ಮೇಲೆ ಇದಾಗುತ್ತೆ. ಸೊ ಏನಾಯ್ತು ಇಫ್ ಇಟ್ ಇಸ್ ಫರ್ಟಿಲೈಸ್ಡ್ ಅವಾಗ ಏನಾಗುತ್ತೆ ಇದು ಬಂದು ಯೂಟ್ರಸ್ ಅಲ್ಲಿ ಫಿಕ್ಸ್ ಆಗೋದನ್ನೇ ನಾವು ಪ್ರೆಗ್ನೆನ್ಸಿ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಫರ್ಟಿಲೈಸೇಷನ್ ಆಗಿ ಅದು ಏನಾಗುತ್ತೆ ಇದಾಗುವಂಥದ್ದು, ಮಗುವಾಗಿ ಗ್ರೋತ್ ಆಗುವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಎಸ್ ಪ್ರೆಗ್ನೆನ್ಸಿ. ಇಲ್ಲಿ ಒಂದು ಹಾರ್ಮೋನ್ ಬೇಕಾಗುತ್ತೆ. ಎಗ್ ರಿಲೀಸ್ ಆಗಕ್ಕೆ ಯಾವ ಹಾರ್ಮೋನ್ ಬೇಕು ನಮ್ಗೆ, ಎಗ್ ಗ್ರೋತ್ ಓವರಿನಲ್ಲಿ ಎಗ್ ಫಾರ್ಮೇಶನ್ ಆಗ್ಲಿಕ್ಕೆ ಇಸ್ಟ್ರೋಜನ್ ಬೇಕು. ಹಾಗೇನೆ ಓವ್ಯುಲೇಷನ್ ಆಗ್ಲಿಕ್ಕೂ ಇಸ್ಟ್ರೋಜನ್ ಬೇಕು. ಆಯ್ತಾ. ಹಾಗೇನೆ ಇಲ್ಲಿ ಪ್ರೆಗ್ನೆನ್ಸಿ ಇಲ್ಲಿ ಬಂದು ಫರ್ಟಿಲೈಸ್ ಆಯ್ತು, ಇದೇನಾಯ್ತು, ಇದು ಪ್ರೆಗ್ನೆನ್ಸಿನ ಅದ್ ಮೇಂಟೈನ್ ಮಾಡ್ಕೊಳ್ಬೇಕು. ಅವಾಗ ಕೂಡ ಏನ್ ಮಾಡುತ್ತೆ ಓವರಿ ಎಸ್ಟ್ರೋಜನ್ ಅದನ್ನ ಸೆಕ್ರೇಟ್ ಮಾಡ್ತಾ ಇರುತ್ತೆ. ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಮಾತ್ರ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡುತ್ತೆ. ಪ್ರೊಜೆಸ್ಟ್ರಾನ್ ಅನ್ನ ಏನ್ ಹೇಳ್ತೀವಿ ನಾವು ಅದನ್ನ ಇಟ್ ಈಸ್ ಕಾಲ್ಡ್ ಎಸ್ ದಿ ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಆಯ್ತಾ. ಅದು ಇಟ್ ಹೆಲ್ಪ್ಸ್ ಇನ್ ದಿ ಮೇಂಟೆನೆನ್ಸ್ ಆಫ್ ದಿ ಪ್ರೆಗ್ನೆನ್ಸಿ. ಅವಾಗ ಇಸ್ಟ್ರೋಜನ್ ಇರೋದಿಲ್ಲ ಅವಾಗ, ಗೊತ್ತಾಯ್ತಾ. ಸೊ ಡ್ಯೂರಿಂಗ್ ದಿ ಏನಿದೆ ನಿಮ್ಗೆ ಬರೀ ನಮ್ಗೆ ಏನಾಗಬೇಕು ಓವ್ಯುಲೇಷನ್ ಆಗ್ಬೇಕು, ಇಲ್ಲಿ ಎಗ್ ಫಾರ್ಮೇಶನ್ ಆಗ್ಬೇಕು. ಆ ಟೈಮಲ್ಲಿ ಮಾತ್ರ ನಮ್ಗೆ ಈ ಎಸ್ಟ್ರೋಜನ್ ನಮಗೆ ಬೇಕಾಗುತ್ತೆ, ಮತ್ತೆ ಓವ್ಯುಲೇಷನ್ ಆಗ್ಲಿಕ್ಕೆ ಬೇಕು. ಆಮೇಲೆ ಅದಾದ್ಮೇಲೆ ಇಲ್ಲಿ ಫರ್ಟಿಲೈಸ್ ಆದ್ಮೇಲೆ ನಮಗೆ ಪ್ರೆಗ್ನೆನ್ಸಿ ಆಯ್ತಪ್ಪ ಅಂದ್ರೆ ಯಾವ ಹಾರ್ಮೋನ್ ಬೇಕು, ಪ್ರೊಜೆಸ್ಟ್ರಾನ್ ಬೇಕು. ಆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಯಾವ್ದ್ರಿಂದ ಆಗುತ್ತೆ ಅಂತಂದ್ರೆ ದಿಸ್ ಓವರಿ ಓನ್ಲಿ. ಸೊ ಓವರಿ ಏನ್ ಮಾಡುತ್ತೆ ನಿಮಗೆ, ಓವರಿ ಕಾರ್ಪಸ್ ಲ್ಯೂಟಿಯಂ ಅಂತ ಹೇಳಿದ್ವಲ್ಲ ನಾವು, ಓವರಿ ಒಳಗೆ ಎಗ್ ರಿಲೀಸ್ ಆದ್ಮೇಲೆ ಒಂದು ಫಾಲಿಕಲ್ ಸೆಲ್ಸ್ ಈ ತರ ಇರುತ್ತೆ. ಸೊ ಅದ್ರೊಳಗೆ ಎಗ್ ಸೆಲ್ ಈ ತರ ಫಾರ್ಮೇಶನ್ ಆಗಿದೆ. ಸೊ ಎಗ್ ಸೆಲ್ ಏನ್ ಮಾಡ್ತು ಓವ್ಯುಲೇಷನ್ ಇಂದ ಏನ್ ಮಾಡ್ತು ಅದು ಎಗ್ ಅನ್ನ ಇಲ್ಲಿಂದ ರಿಲೀಸ್ ಮಾಡ್ತು. ಇದು ಎಗ್ ಸೆಲ್ ಅಂತೀರ. ಇದು ಉಳಿದಿದ್ದ ಸೆಲ್ ಇದೆ ಫಾಲಿಕಲ್ ಸೆಲ್, ಇದನ್ನ ಕಾರ್ಪಸ್ ಲ್ಯೂಟಿಯಂ ಅಂತ ಕರಿತೀವಿ, ಇದನ್ನ ಎಗ್ ಸೆಲ್ ಅಂತ ಕರಿತೀವಿ. ಹೌದಾ. ಸೊ ಎಗ್ ಸೆಲ್ ಏನ್ ಮಾಡ್ತು ನಿಮ್ಗೆ ಈ ಓವಿಡಕ್ಟ್ ನ ಮೂಲಕ ಇಲ್ಲಿ ಬಂತು. ಆಮೇಲೆ ಅದು ಇಷ್ಟ ಆಗ್ಲಿಕ್ಕೆ ನಿಮಗೆ ಇಸ್ಟ್ರೋಜನ್ ಹಾರ್ಮೋನ್ ಬೇಕು, ಇದಿಷ್ಟ ಆಗಕ್ಕೆ. ಸೊ ಇದು ಏನಾಯ್ತು ನಿಮ್ಗೆ ಇಲ್ಲಿ ಓವಿಡಕ್ಟ್ ಇಂದ ಯುಟರಸ್ ಬಂತು. ಯುಟರಸ್ ಅಲ್ಲಿ ಫರ್ಟಿಲೈಸ್ ಆಯ್ತಪ್ಪ, ಅದು ಫರ್ಟಿಲೈಸ್ ಆಗಿದ್ದು ಎಗ್ಗು ಇಲ್ಲೇ ಇದು ಏನಾಯ್ತು ಫಿಕ್ಸ್ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಪ್ರೆಗ್ನೆನ್ಸಿಗೆ ಅವಾಗ ಏನ್ ಮಾಡುತ್ತೆ ಅಗೈನ್ ದ ಓವರಿ ಸೆಕ್ರೇಟ್ಸ್ ದಿ ಹಾರ್ಮೋನ್ ಪ್ರೊಜೆಸ್ಟ್ರಾನ್. ಅರ್ಥ ಆಯ್ತಾ. ಫಸ್ಟ್ 14 days ಅಲ್ಲಿ ಏನಾಗುತ್ತೆ ನಿಮ್ಗೆ ಎಸ್ಟ್ರೋಜನ್ ಹಾರ್ಮೋನ್ ಇಂದ ಎಗ್ ಫಾರ್ಮೇಶನ್ ಆಗುತ್ತೆ, ಆಮೇಲೆ ಎಗ್ ರಿಲೀಸ್ ಆಗುತ್ತೆ ಓವ್ಯುಲೇಷನ್ ಇಂದ. ಆಮೇಲೆ ಅದೇನಾಯ್ತು ಇಫ್ ಇಟ್ ಈಸ್ ಫರ್ಟಿಲೈಸ್ಡ್ ಇಟ್ ಈಸ್ ಏನ್ ಇಟ್ ಕಮ್ಸ್ ಯುಟರಸ್ ಅಂಡ್ ಯುಟರಸ್ ಅಲ್ಲಿ ಫಿಕ್ಸ್ ಆಗುತ್ತೆ. ಅವಾಗ ನಿಮಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನ ಓವರಿ ಏನ್ ಮಾಡುತ್ತೆ ಇಟ್ ಸ್ಟಾರ್ಟ್ ಸೆಕ್ರೇಟ್ಸ್. ಎಸ್ಟ್ರೋಜನ್ ಸೆಕ್ರೇಟ್ ಮಾಡಲ್ಲ, ಪ್ರೊಜೆಸ್ಟ್ರಾನ್ ಸೆಕ್ರೇಟ್ ಮಾಡುತ್ತೆ ಅದು. ಅದು ಏನ್ ಮಾಡುತ್ತೆ ನಿಮ್ಮ 9 months ಅಪ್ ಟು 9 months ಏನ್ ಮಾಡುತ್ತೆ ಅದು ನಿಮಗೆ ಅವಾಗ ಮೆನ್ಸ್ಟ್ರಲ್ ಸೈಕಲ್ ಇರೋದಿಲ್ಲ. ಆಯ್ತಾ. ಅದ್ರೊಳಗೆ ಪ್ರೆಗ್ನೆನ್ಸಿ ಒಳಗೆ ಓನ್ಲಿ ಅಪ್ ಟು 9 months. ಆಮೇಲೆ ಮತ್ತೆ ಪುನಃ ನಿಮ್ದು 9 months ಆದ್ಮೇಲೆ ಚೈಲ್ಡ್ ಬರ್ತ್ ಆದ್ಮೇಲೆ ಅಗೇನ್ ಏನ್ ಮಾಡುತ್ತೆ ನಿಮ್ಗೆ ಆಫ್ಟರ್ 1 month ಇಟ್ ಅಗೇನ್ ದ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ಸ್. ಸೊ ಇದು ಅರ್ಥ ಆಯ್ತಾ ಇವಾಗ. ಸೊ ಏನಿದೆ ನಿಮ್ಗೆ ಫರ್ಟಿಲೈಸೇಷನ್ ಇದಾಯ್ತು ಅದ್ರಲ್ಲಿ ಸಾರಿ. ಆಮೇಲೆ ಹಾರ್ಮೋನ್ಸ್ ಓವರಿ ಹಾರ್ಮೋನ್ಸ್ ಎಸ್ಟ್ರೋಜನ್ ಅಂದ್ರೇನು, ಪ್ರೊಜೆಸ್ಟ್ರಾನ್ ಅಂದ್ರೇನು, ಪ್ರೊಜೆಸ್ಟ್ರಾನ್ ಕೆಲಸ ಯಾವುದು ಇದ್ರೊಳಗೆ. ಸೊ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನ ಏನ್ ಮಾಡುತ್ತೆ ಓವರಿ ಏನ್ ಮಾಡುತ್ತೆ ಇಟ್ ಸೆಕ್ರೀಟ್ಸ್ ದಿ ಇಸ್ಟ್ರೋಜನ್ ಹಾರ್ಮೋನ್. ಓವರಿ ಸೆಕ್ರೇಟ್ ಮಾಡೋ ಹಾರ್ಮೋನ್ ಮೈನ್ ಆಗಿ ಯಾವುದು, ಓವರಿ ಸೆಕ್ರೀಟ್ಸ್ ದಿ ಇಸ್ಟ್ರೋಜನ್. ವೆರಸ್ ದಿಸ್ ಏನಾಯ್ತು ನಿಮಗೆ ಕಾರ್ಪಸ್ ಲ್ಯೂಟಿಯಂ ಇದೆಯಲ್ಲ ಈ ಸೆಲ್ ಎಗ್ ಸೆಲ್ ರಿಲೀಸ್ ಆದ್ಮೇಲೆ ಉಳಿಯುವಂತ ಕಾರ್ಪಸ್ ಲ್ಯೂಟಿಯಂ ದಿಸ್ ಸೆಕ್ರೀಟ್ಸ್ ದಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್. ಆಯ್ತಾ. ಈ ಓವರಿ ಒಳಗೆ ಇರ್ತಕ್ಕಂಥ ಫಾಲಿಕಲ್ ಸೆಲ್ಸ್ ಏನ್ ಮಾಡುತ್ತೆ ಇಸ್ಟ್ರೋಜನ್ ಹಾರ್ಮೋನ್ ಸೆಕ್ರೇಟ್ ಮಾಡುತ್ತೆ. ಹಾಗೆ ಕಾರ್ಪಸ್ ಲ್ಯೂಟಿಯಂ ಅನ್ನೋಂತ ಒಂದು ಸೆಲ್ ಏನಿರುತ್ತೆ ಓವರಿ ಒಳಗೆ ಅದೇನ್ ಮಾಡುತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ, ಹೌದಾ. ಸೊ ಇಲ್ಲಿ ಇದೆ. ಸೊ ಏನಾಯ್ತು ನಿಮಗೆ ದಿಸ್ ಇಸ್ ದ ಫಾಲಿಕಲ್ ಸೆಲ್ ಅಲ್ವೇನ್ರಿ, ಇದು ಓವರಿ ಒಳಗೆ ಇರ್ತಕ್ಕಂಥ ಫಾಲಿಕಲ್ ಸೆಲ್ಸ್.
ಈ ಫಾಲಿಕಲ್ ಸೆಲ್ಸ್ ಏನ್ ಮಾಡುತ್ತೆ, ಈಸ್ಟ್ರೋಜನ್ ಹಾರ್ಮೋನ್ ಸೆಕ್ರೀಟ್ ಮಾಡಿ ನಿಮ್ಮೊಂದು ಎಗ್ ಅನ್ನ ರಿಲೀಸ್ ಮಾಡುತ್ತೆ. ಸೊ ಎಗ್ ರಿಲೀಸ್ ಆದ್ಮೇಲೆ ಇದು ಉಳ್ಕೊಳುತ್ತಲ್ಲ ಈ ಸೆಲ್, ಈ ಎಗ್ ಏನಾಯ್ತು ಇಲ್ಲಿಂದ ಬಂದು ಹಿಂಗ್ ಓವಿಡಕ್ಟ್ ಮೂಲಕ ಇಲ್ಲಿ ಬಂದ್ಬಿಡುತ್ತೆ. ಉಳಿದಿದೆ ಈ ಸೆಲ್ಲೇ ಇರುತ್ತಲ್ಲ, ಇದು ಕಾರ್ಪಸ್ ಲ್ಯೂಟಿಯಂ ಆಗ್ಬಿಡುತ್ತೆ. ಇದು ಏನ್ ಮಾಡುತ್ತೆ ನಿಮಗೆ ಪ್ರೊಜೆಸ್ಟ್ರಾನ್ ಸೆಕ್ರೇಟ್ ಮಾಡಕ್ ಶುರು ಮಾಡುತ್ತೆ. ಇಫ್ ಇಟ್ ಈಸ್ ಪ್ರೆಗ್ನೆನ್ಸಿ ಇದ್ರೆ ಮಾತ್ರ, ಆಯ್ತಾ. ಸೊ ಅದ್ ನೆನ್ಪಿಟ್ಕೊಳ್ರಿ. ಇದಿಷ್ಟು ನೆನ್ಪಾಯ್ತಾ? ಈಗ ಓವರಿ ಒಳಗೆ ಹಾರ್ಮೋನ್ಸ್, ಯಾವ ಹಾರ್ಮೋನ್ಸ್ ಅಂತ ಹೇಳಿದ್ರು, ಯಾವ ಹಾರ್ಮೋನ್ಸ್ ಇರ್ಬೇಕು? ಓವರಿಯಲ್ಲಿ ನಿಮ್ಗೆ ದ ಫೀಮೇಲ್ಗೆ ಇದು ಕ್ಯಾರೆಕ್ಟರ್ಗೆ ಇದಾಗಿರುವಂತ ಹಾರ್ಮೋನ್ ಯಾವುದು? ವೆರಿ ಗುಡ್. ಸೊ ಅದ್ ಯಾವ್ದ್ರಿಂದ ಸೆಕ್ರೆಟ್ ಆಗುತ್ತೆ ನಿಮ್ಗೆ? ಯಾವ ಹಾರ್ಮೋನ್ ಇಂದ ಸೆಕ್ರೆಟ್ ಆಗ್ತದೆ? ಈಸ್ಟ್ರೋಜನ್ ಹಾರ್ಮೋನ್. ಓವರಿ ಎಲ್ಲಿ ಇರ್ತಕ್ಕಂಥ ಫಾಲಿಕಲ್ ಸೆಲ್ಸ್ ಇಂದ. ಓವರಿನಲ್ಲಿ ಇರುವಂತ ಫಾಲಿಕಲ್ ಸೆಲ್ಸ್ ಏನ್ ಎಗ್ ಫಾರ್ಮೇಶನ್ ಮಾಡ್ತಾವಲ್ಲ ಅವೇ ಫಾಲಿಕಲ್ ಸೆಲ್ಸ್ ಅನ್ನೋದು ಅಲ್ವಾ. ಸೊ ಅಲ್ಲಿ ಈಗ ಹೇಳ್ದಲ್ಲ, ಸೊ ಫಾಲಿಕಲ್ ಸೆಲ್ಸ್ ಅವೇನ್ ಮಾಡ್ತವೆ ನಿಮಗೆ ಎಸ್ಟ್ರೋಜನ್ ಸೆಕ್ರೆಟ್ ಮಾಡ್ತವೆ. ಎಸ್ಟ್ರೋಜನ್ ಸೆಕ್ರೆಟ್ ಮಾಡ್ಬಿಟ್ಟು ಎಗ್ ಗ್ರೋತ್ ಆಗುತ್ತೆ, ಎಗ್ ರಿಲೀಸ್ ಆಗುತ್ತೆ, ಅದು ಓವ್ಯುಲೇಷನ್ ಅಂತೀರಿ. ಸೊ ಓವ್ಯುಲೇಷನ್ ಆದ ನಂತರ ಅದೇನಾಗುತ್ತೆ, ಸೊ ಇಲ್ಲಿ ಬಂದು ಫಿಕ್ಸ್ ಆಗುತ್ತೆ. ಸೊ ಇಟ್ ಈಸ್ ಇದೇನಾಯ್ತು ನಿಮ್ಗೆ, ಅದು ಪ್ರೆಗ್ನೆಂಟ್ ಆದ್ರೆ ಮಾತ್ರ ಹಾರ್ಮೋನ್ ಯಾವ್ದು ಸೆಕ್ರೆಟ್ ಮಾಡುತ್ತೆ? ಪ್ರೊಜೆಸ್ಟ್ರಾನ್. ಅದು ಸೆಕ್ರೆಟ್ ಮಾಡೋದು ಯಾವುದು? ಕಾರ್ಪಸ್ ಲ್ಯೂಟಿಯಂ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ದಟ್ ಈಸ್ ದಿ ಕಾರ್ಪಸ್ ಲ್ಯೂಟಿಯಂ ಸೆಕ್ರೆಟ್ಸ್ ದಿ ಪ್ರೊಜೆಸ್ಟ್ರಾನ್. whereas the follicle cells of the ovary, they secretes the ಏನಂತ ಕರಿತೀವಿ? ಹಾರ್ಮೋನ್ ಎಸ್ಟ್ರೋಜನ್. ಗೊತ್ತಾಯ್ತಾ? ದ ಎಸ್ಟ್ರೋಜನ್ ಇಸ್ ದಿ ಫೀಮೇಲ್ ಹಾರ್ಮೋನ್ ಅಂತ ಕರಿತೀವಿ. ಫೀಮೇಲ್ ಕ್ಯಾರೆಕ್ಟರ್ಸ್ ಗೆ ಮೇನ್ ಮತ್ತೆ ಓವ್ಯುಲೇಷನ್ ಗೆ ಬೇಕು. ಪ್ರೆಗ್ನೆನ್ಸಿನಲ್ಲಿ ಮಾತ್ರ ನಿಮಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅವಶ್ಯಕವಾಗಿರುತ್ತೆ. ಸೊ ಇದು ಅರ್ಥ ಆಯ್ತಾ ಈಗ? ಸೊ ಯಾವ್ಯಾವ ಹಾರ್ಮೋನ್ ಯಾವ್ಯಾವ ಕೆಲಸ ಮಾಡುತ್ತೆ, ಯಾವ್ದು ಓವರಿನಲ್ಲಿ ಅದು ಯಾವ್ದು ಹಾರ್ಮೋನ್ ಅನ್ನ ಸೆಕ್ರೀಟ್ ಮಾಡುತ್ತೆ, ಯಾವಾಗ ಸೆಕ್ರೀಟ್ ಮಾಡುತ್ತೆ, ಆಯ್ತಾ? ಅರ್ಥ ಆಯ್ತಾ ಇವಾಗ? ದ ಮೇನ್ ಎರಡು ಹಾರ್ಮೋನ್ ಏನ್ ತಿಳ್ಕೊಂಡ್ರೆ, ಈಸ್ಟ್ರೋಜನ್ ಈಸ್ ಫಾರ್ ದಿ ಮೆನ್ಸ್ಟ್ರುಯಲ್ ಸೈಕಲ್, ಎಗ್ ಫಾರ್ಮೇಶನ್ ಆಗಕ್ಕೆ, ಎಗ್ ರಿಲೀಸ್ ಆಗಕ್ಕೆ, ಆಯ್ತಾ. ಸೊ ವೆರಸ್ ದಿಸ್ ಹಾರ್ಮೋನ್ ಯಾವುದು? ಯಾವ ಹಾರ್ಮೋನು ಏನ್ರಿ? ಪ್ರೊಜೆಸ್ಟ್ರಾನ್ ಅನ್ನೋದಂತ ಹಾರ್ಮೋನ್ ಅಂತೀರಿ. ಅವಾಗ ಓನ್ಲಿ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ ಅಂತ ಏನ್ ಹೇಳ್ತೀರಿ, ಅವಾಗ ಮಾತ್ರ ನಿಮಗೆ ಏನೇನ್ ಕಾಣಿಸುತ್ತೆ? ಯಾವ ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ? ವೆರಿ ಗುಡ್, ಪ್ರೊಜೆಸ್ಟ್ರಾನ್ ಸೆಕ್ರೆಟ್ ಆಗುತ್ತೆ. ಅದನ್ನ ಸೆಕ್ರೆಟ್ ಮಾಡೋ ಸೆಲ್ ಯಾವ್ದು ಅಂತ ಹೇಳಿದ್ರೆ ಓವರಿ ಒಳಗಿರುವಂತದ್ದು ಕಾರ್ಪಸ್ ಲ್ಯೂಟಿಯಂ. ಕಾರ್ಪಸ್ ಲ್ಯೂಟಿಯಂ. ಸೊ ಒಂದ್ಸಲ ನೀವು ಪಾಠ ಮಾಡಿದ್ರೆ ನೋಟ್ಸ್ ಒಂದ್ಸಲ ಓದ್ಕೊಳ್ಳಿ, ಈಸಿ ಆಗುತ್ತೆ. ಸೊ ಈಗ ಇದು ಅರ್ಥ ಆಯ್ತಲ್ಲ ನಿಮ್ಗೆ? ಕಮಿಂಗ್ ಟು ಯುವರ್, ಈಗ ಫರ್ಟಿಲೈಸೇಷನ್ ಹೆಂಗಾಗುತ್ತೆ ನೋಡೋಣ. ಸೊ ಫರ್ಟಿಲೈಸೇಷನ್ ಇದೆ ಅಂತ ಹೇಳಿ ಅಂತ. ಸೊ ಏನಿದೆ ನಿಮ್ಗೆ, ದ ಫರ್ಟಿಲೈಸೇಷನ್ ಈಸ್ ಇನ್ ಕೇಸ್ ಆಫ್ ದಿ, ಇದ್ರೊಳಗೆ ಏನಂತ ಹೇಳ್ತೀವಿ ನಾವು ಅದನ್ನ, ಇಟ್ ಈಸ್ ಏನಂತ ಕರಿತೀವಿ ನಾವು? ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್ ಅಂತ ಹೇಳಿ ಕರಿತೀವಿ. ಹೇಳಿದ್ರೆ ಕಾಪ್ಯುಲೇಷನ್ ಇವಾಗನೇ ಎಕ್ಸ್ಪ್ಲೈನ್ ಮಾಡಿದೆ ನಾನು ಅಲ್ವಾ. ಸೊ ಡ್ಯೂರಿಂಗ್ ಏನಾಯ್ತು ನಿಮ್ಗೆ ಅಬೌಟ್ ದಿ, ಸಪೋಸ್ ಏನಾಯ್ತು ನಿಮ್ಗೆ, ಮೇಲ್ ಅನಿಮಲ್, ದ ಕಾಂಟ್ಯಾಕ್ಟ್ ಆಫ್ ದಿ ಮೇಲ್ ಅಂಡ್ ದಿ ಫೀಮೇಲ್ ಅನಿಮಲ್ ಅಲ್ವಾ. ಆಮೇಲೆ there is a contact between the, if it is there is a contact between the male and the female animal, the male ಏನ್ ಮಾಡುತ್ತೆ ನಿಮ್ಮಲ್ಲಿ ಮೇಲ್ ಪಾರ್ಟ್ನರ್ ಏನ್ ಮಾಡುತ್ತೆ, ಇಟ್ ರಿಲೀಸಸ್ ದಿ ಸ್ಪರ್ಮ್ಸ್ ಇನ್ಸೈಡ್ ದಿ ವಜೈನಾ. ವಜೈನಾದ ಒಳಗೆ ಸ್ಪರ್ಮ್ ಏನ್ ಮಾಡುತ್ತೆ, ಅದು ರಿಲೀಸ್ ಮಾಡುತ್ತೆ. ಸೊ ರಿಲೀಸ್ ಆದಂತ ಸ್ಪರ್ಮ್ ಏನಾಗ್ತಾ ಹೋಗುತ್ತೆ ನಿಮ್ಗೆ ಹೇಳಿದೆ, ಇಟ್ ಎಂಟರ್ಸ್, ಎಲ್ಲಿಗೆ ಎಂಟರ್ಸ್ ಆಗುತ್ತೆ ಅದು, ಇಟ್ ಮೂವ್ಸ್ ಇಂಟು ದಿ ಸ್ಪರ್ಮ್ಸ್, ಮೂವ್ಸ್ ಇಂಟು ಏನಾಯ್ತು ನಿಮ್ಗೆ ಇದ್ರೊಳಗೆ ಓವಿಡಕ್ಟ್ ಅಂತಿರಲ್ಲ, ಇಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನಾಯ್ತು, ಇಲ್ಲೊಂದು ಎಗ್ ರಿಲೀಸ್ ಆಯ್ತು. ಸೊ ಎಗ್ ಏನಾಯ್ತು ನಿಮ್ಗೆ, ಇದು ಮೂವ್ ಹಾಕೊಳ್ತಾ ಏನ್ ಬರುತ್ತೆ, ಇಲ್ಲಿಗೆ ಬರುತ್ತೆ. ಸೊ ಏನಾಯ್ತು ನಿಮ್ಗೆ ಅಬೌಟ್ ದಿ ದಿಸ್ ಏನಾಯ್ತು, ಇಲ್ಲಿ ದಿಸ್ ಫಾರ್ಮ್ ಫರ್ಟಿಲೈಸಸ್ ಎಗ್. ಸೊ ಫರ್ಟಿಲೈಸ್ ಆಗ್ಬಿಟ್ಟು ಏನಾಯ್ತು ನಿಮ್ಗೆ, ಅದು ಝೈಗೋಟ್ ಆಯ್ತು. ದಿಸ್ ಝೈಗೋಟ್ ಏನಾಗುತ್ತೆ, ಇಟ್ ಅಂಡರ್ಗೋಸ್ ಎಂಬ್ರಿಯೋಜೆನಿಸಿಸ್. ಎಂಬ್ರಿಯೋಜೆನಿಸಿಸ್ ಅಂದ್ರೆ ನಾವು ದ ಗ್ರೋತ್ ಆಫ್ ದಿ ಎಂಬ್ರಿಯೋ. ಸೊ ಅದು ಹಾಕೊಳ್ತಾನೆ ಏನ್ ಮಾಡುತ್ತೆ, ಅದು ಫಸ್ಟ್ ಏನಾಗುತ್ತೆ, ಕ್ಲೀವೇಜ್ ಆಗುತ್ತೆ. ಆಮೇಲೆ ಮನಿ ಸೆಲ್ಸ್ ಏನಾಗುತ್ತೆ, ಸೆಲ್ಸ್ ಆಗುತ್ತೆ. ಆ ಮೆನಿ ಸೆಲ್ಸ್ ಇಂದ ಫಾರ್ಮೇಶನ್, ಸೆಲ್ಸ್ ಎಲ್ಲ ಫಾರ್ಮೇಶನ್ ಆಗಿ ಮೋರುಲಾ ಅಂತ ಆಗುತ್ತೆ, ಕ್ಲೀವೇಜ್ ಮೋರುಲಾ. ಆಮೇಲೆ ಅದೇನಾಗುತ್ತೆ, ಬ್ಲಾಸ್ಟುಲಾ ಆಗುತ್ತೆ. ದಿಸ್ ಬ್ಲಾಸ್ಟುಲಾ ಸ್ಟೇಜ್ ಒಳಗೆ ಬಂದು ಇಲ್ಲಿ ಫಿಕ್ಸ್ ಆಗುತ್ತೆ. ಯಾವ ಸ್ಟೇಜ್ ಒಳಗೆ, ದ ಬ್ಲಾಸ್ಟೋಸಿಸ್ಟ್ ಅಂತ ಹೇಳಿ ಕರಿತೀವಿ. ದ ಎಂಬ್ರಿಯೋ ಏನಾಗುತ್ತೆ, ಬ್ಲಾಸ್ಟೋಸಿಸ್ಟ್ ತರ ಆಗ್ಬಿಟ್ಟು ಆಮೇಲೆ ಬಂದು ಇಲ್ಲಿ ಯೂಟರಸ್ ಒಳಗೆ ಫಿಕ್ಸ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಇಂಪ್ಲಾಂಟೇಶನ್ ಅಂತ ಕರಿತೀವಿ. ಫರ್ಟಿಲೈಸೇಷನ್ ನೆನ್ಪಿಟ್ಕೋಬೇಕು, ವೇರ್ ದಿ ಫರ್ಟಿಲೈಸೇಷನ್ ಇಸ್, ಇಟ್ ಈಸ್ ಇನ್ಸೈಡ್ ದಿ ಓವಿಡಕ್ಟ್. ಫರ್ಟಿಲೈಸೇಷನ್ ಎಲ್ಲಾಗುತ್ತೆ ನಿಮ್ಗೆ, ಫರ್ಟಿಲೈಸೇಷನ್ ಎಲ್ಲಾಗುತ್ತೆ, ಓವಿಡಕ್ಟ್ ಒಳಗೆ ಫರ್ಟಿಲೈಸೇಷನ್ ಆಗೋದಿಲ್ಲ, ಇನ್ಸೈಡ್ ದಿ ಓವಿಡಕ್ಟ್, ಹೌದಾ. ಸೊ ಏನಾಯ್ತು ನಿಮ್ಗೆ, ಇದು ಇಂಪ್ಲಾಂಟೇಶನ್ ಯಾವಾಗ ಆಗುತ್ತೆ, ಬ್ಲಾಸ್ಟೋಸಿಸ್ಟ್ ಆದಾಗ ಇಂಪ್ಲಾಂಟೇಶನ್ ಆಗುತ್ತೆ, ಆಯ್ತಾ. ಸೊ ಏನಿದೆ ನಿಮಗೆ ಫರ್ಟಿಲೈಸೇಷನ್ ಏನ್ ಬಿಟ್ಕೊಡಿ, ಇಟ್ ಈಸ್ ಇಂಟರ್ನಲ್ ಅಂತ ಕರಿತೀವಿ. ಇಂಟರ್ನಲ್ ಅಂತ ಫರ್ಟಿಲೈಸೇಷನ್ ಅಂತ ಯಾಕೆ ಕರೆದ್ರಿ, inside the body. The fusion of the male and the female gamete is inside the body. So fertilization is inside the body. It is called as ಏನಂತ ಕರಿತೀವಿ ನಾವನ್ನ,
ಇಂಟರ್ನಲ್ ಫರ್ಟಿಲೈಸೇಷನ್. ಹೌದಾ, ನಿಮ್ಗೆ ಹೇಳಿದ್ನಲ್ವಾ? ಸೊ ಏನಿದೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಇನ್ ಕೇಸ್ ಆಫ್ ದಿ ಅನಿಮಲ್ಸ್, ಬಟ್ ಆಲ್ vertebrates ಇನ್ವರ್ಟಿಬ್ರೇಟ್ಸ್ ಅಲ್ಲಿ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್ ಅಂತ ಕರಿತೀರಿ. ಅದ ಎಕ್ಸೆಪ್ಟ್ ಕೆಲವೊಂದು ಮಾತ್ರ, ಯಾವ್ದು ಫಿಶ್, ಫ್ರಾಗ್ ಅಲ್ಲೇನ್ರಿ, ಅವೆಲ್ಲ ಏನ್ ಮಾಡ್ತವೆ, ಅವು ದೇ ಲೀವ್ಸ್ ಇನ್ ದಿ ವಾಟರ್. ಸೊ ಏನ್ ಮಾಡ್ತವೆ, ದೇ ರಿಲೀಸ್ ದಿ ಎಗ್ ಬೋತ್ ಇನ್ ಟು ದಿ ವಾಟರ್ ಗೆ ರಿಲೀಸ್ ಮಾಡ್ತಾವ. ಸ್ಪರ್ಮನು ಏನ್ ಮಾಡ್ತವೆ, ಈ ನೀರಿಗೆ ಏನ್ ಮಾಡ್ತೀವಿ, ಎಗ್ ಅನ್ನು ವಾಟರ್ ಗೆ ರಿಲೀಸ್ ಮಾಡ್ತವೆ. ಅಲ್ಲಿ ಫರ್ಟಿಲೈಸೇಷನ್ ಏನಾಗುತ್ತೆ, ಸ್ಪರ್ಮ ಮತ್ತೆ ಪ್ಲಸ್ ಎಗ್ ಏನಾಗುತ್ತೆ, ಫರ್ಟಿಲೈಸ್ ಆಗ್ತವೆ. ಅದು ಎಲ್ಲಿ ಆಗುತ್ತೆ, ವಾಟರ್ ಅಲ್ಲಿ ಆಗುತ್ತೆ. ಅದು ಔಟ್ಸೈಡ್ ಅಲ್ಲ. ಸೊ ದಟ್ ಇಸ್ ಕಾಲ್ಡ್ ಆಸ್ ದಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಇಲ್ಲಿ ಫರ್ಟಿಲೈಸೇಷನ್ ಏನಾಯ್ತು, ಇಟ್ ಈಸ್ ಇನ್ಸೈಡ್ ದಿ ಬಾಡಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ಫರ್ಟಿಲೈಸೇಷನ್. ಹೆಸರು ಹೇಳುತ್ತೆ, ಫರ್ಟಿಲೈಸೇಷನ್ ಇನ್ಸೈಡ್ ಆಗುತ್ತೆ ಇಂಟರ್ನಲ್, ಫರ್ಟಿಲೈಸೇಷನ್ ಔಟ್ಸೈಡ್ ಆಗುತ್ತೆ ಎಕ್ಸ್ಟರ್ನಲ್. ಸೊ ಅಷ್ಟು ನೆನ್ಪಾಕೊಳ್ತಾ, ನೆಕ್ಸ್ಟ್ ಏನಿದೆ ನಿಮ್ಗೆ ಬುಡ್ದಿ ಇದ್ರೊಳಗೆ. ಸೊ ಫರ್ಟಿಲೈಸೇಷನ್ ಅದನ್ನ ನೆನ್ಪಿಟ್ಕೊಳ್ಳಿ. ದ ಫರ್ಟಿಲೈಸೇಷನ್ ಎಲ್ಲಿ ಆಗುತ್ತೆ, ಇಟ್ ಈಸ್ ಇಂಟರ್ನಲ್ ಫರ್ಟಿಲೈಸೇಷನ್, ಬಟ್ ವೇರ್ ಇಟ್ ಈಸ್ ಇನ್ಸೈಡ್ ದಿ ಫೆಲೋಪಿಯನ್ ಟ್ಯೂಬ್ ಆರ್ ಓವಿಡಕ್ಟ್. ಫರ್ಟಿಲೈಸೇಷನ್ ಎಲ್ಲಿ ಆಗುತ್ತೆ, ಓವಿಡಕ್ಟ್ ಅಲ್ಲಿ ಆಗುತ್ತೆ. ಹಾ, ಸೊ ದ ಫರ್ಟಿಲೈಸೇಷನ್ ಇಸ್ ವೇರ್ ಇಟ್ ಈಸ್ ಇನ್ಸೈಡ್ ದಿ ಓವಿಡಕ್ಟ್. ಅದ್ ನೆನ್ಪಿಟ್ಕೊಳ್ತೀರಾ, ಫರ್ಟಿಲೈಸೇಷನ್ ಇಂಟರ್ನಲ್ ಫರ್ಟಿಲೈಸೇಷನ್ ಇದು ಎಲ್ಲಿ ಆಗುತ್ತೆ ಅಂತಂದ್ರೆ ಓವಿ ಡಕ್ಟ್ ಅಲ್ಲಿ ಆಗುತ್ತೆ ಫರ್ಟಿಲೈಸೇಷನ್. ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನಾಯ್ತು ನಿಮ್ಗೆ, ಇಂಪ್ಲಾಂಟೇಶನ್ ಏನಾಗುತ್ತೆ, ಸೊ ಇದು ಇಲ್ಲಿ ಜೈಗೋಟ್ ಆಗಿ ಗ್ರೋತ್ ಆಗಿ ಬ್ಲಾಸ್ಟೋಸಿಸ್ಟ್ ಆಗಿ ಇಂಪ್ಲಾಂಟೇಶನ್ ಮಾಡ್ಕೊಳ್ತೀವಿ. ಇಂಪ್ಲಾಂಟೇಶನ್ ಅಂದ್ರೆ ಏನು, ಫಿಕ್ಸೇಷನ್ ಆಫ್ ದಿ ಎಂಬ್ರಿಯೋ ಇನ್ ದಿ ಯುಟರಸ್, ದಟ್ ಈಸ್ ಕಾಲ್ಡ್ ಆಸ್ ಇಂಪ್ಲಾಂಟೇಶನ್. ಅರ್ಥ ಆಯ್ತಾ ಈಗ? ಇಂಪ್ಲಾಂಟೇಶನ್ ಆಗ್ಬಿಟ್ಟು ಯಾವ ಸ್ಟೇಜ್ ಒಳಗೆ ಆಗುತ್ತೆ ಅದು ಅಂತಂದ್ರೆ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಒಳಗೆ ಆಗುತ್ತೆ ಇಂಪ್ಲಾಂಟೇಶನ್. ಅರ್ಥ ಆಯ್ತಾ ಈಗ? ಆಮೇಲೆ ಏನ್ ಮಾಡುತ್ತೆ, ಇಟ್ ರಿಮೈನ್ಸ್ ಇನ್ ದಿ ಯುಟರಸ್ ಫಾರ್ ಅಬೌಟ್ 9 months. ಅಲ್ಲಿ ತನಕ ಏನ್ ಮಾಡುತ್ತೆ, ಅದು 9 months ತನಕ ಅಲ್ಲೇ ಇರುತ್ತೆ. ಅದಕ್ಕೆ ಹೆಲ್ಪ್ ಮಾಡೋ ಹಾರ್ಮೋನ್ ಯಾವ್ದಪ್ಪ ಅಂದ್ರೆ ಪ್ರೊಜೆಸ್ಟ್ರಾನ್. ಇಟ್ ಈಸ್ ಕಾಲ್ಡ್ ಎಸ್ ಎ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇದಕ್ಕೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ. ಸೊ ಇದು ಅರ್ಥ ಆಯ್ತಾ ಇವಾಗ? ಸೊ ಇಂಟರ್ನಲ್ ಫರ್ಟಿಲೈಸೇಷನ್ ಅಂದ್ರೇನು, ಫರ್ಟಿಲೈಸೇಷನ್ ಎಲ್ಲಿ ಆಗುತ್ತೆ, ಆಮೇಲೆ ಇಂಪ್ಲಾಂಟೇಶನ್ ಅಂದ್ರೇನು, ಸ್ವಲ್ಪ ಅದರದ್ದು ನಿಮ್ಗೆ ಇದು ಮಾಡ್ಕೊಂಡ್ಬಿಡಿ. ಒಂದಷ್ಟು ಫೋಟೋಸ್ ನಿಮ್ಗೆ ಯಾವ್ಯಾವ ತರ ಫರ್ಟಿಲೈಸೇಷನ್ ಆಗುತ್ತೆ, ಸ್ಪರ್ಮ ಇದು ಹೆಂಗಾಗುತ್ತೆ ಅದನ್ನ ನೋಡ್ಕೊಳ್ಳಿ. ಆಮೇಲೆ ಇದಕ್ಕೆ ದ ಮೀನಿಂಗ್ ಆಫ್ ದಿ ಏನಿದೆ ನಿಮ್ಗೆ, ಇಂಟರ್ನಲ್ ಫರ್ಟಿಲೈಸೇಷನ್ ಎಲ್ಲಿ ಆಗುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಆ ನಂತರ ಇಂಪ್ಲಾಂಟೇಶನ್ ಅಂದ್ರೆ ಏನಂತ ಹೇಳ್ದೆ, ಓವ್ಯುಲೇಷನ್ ಅಂದ್ರೆ ಏನು ಅಂತ ಹೇಳ್ದೆ. ಸೊ ಅದಕ್ಕೆಲ್ಲ ಹಾರ್ಮೋನ್ಸ್, ಈಸ್ಟ್ರೋಜನ್ ಹಾರ್ಮೋನ್ಸ್ ಏನು ಇಂಪಾರ್ಟೆನ್ಸ್, ಅದ್ರದ್ದು ಕೆಲಸ ಏನು ಈಸ್ಟ್ರೋಜನ್, ಹಾಗೇನೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೆಲಸ ಏನು. ಸೊ ಇದೆಲ್ಲ ಗೊತ್ತಾಯ್ತಲ್ವಾ ನಿಮ್ಗೆ ಇವಾಗ? ಸೊ ನೆಕ್ಸ್ಟ್ ಕಮಿಂಗ್ ಟು ಏನಾಯ್ತು ಅಬೌಟ್ ದಿ ಇದಕ್ಕೆ ಬಂದ್ರೆ, ಸೊ ಏನಿದೆ ನಿಮ್ಗೆ ಫರ್ಟಿಲೈಸೇಷನ್ ಆಗಿ ಇದ್ರದ್ದು ಯಾವ ತರ ಆಗುತ್ತೆ ಫರ್ಟಿಲೈಸೇಷನ್. ಅದಕ್ಕೆ ನಿಮ್ಗೆ ಏನ್ ಮಾಡ್ತೇನೆ, ನಿಮ್ಗೆ ಒಂದು ವಿಡಿಯೋಸ್ ಕಳಿಸ್ತೀನಿ, ಅದನ್ನ ನೋಡ್ಕೊಳ್ರಿ. ಅದರಲ್ಲಿ ನಿಮ್ಗೆ ದಿಸ್ ಈಸ್ ಏನಂತ ಕರಿತೀರಿ ನೀವು ಇದನ್ನ, ದಿಸ್ ಈಸ್ ಏನಾಯ್ತು ನಿಮ್ಗೆ ಇಲ್ಲಿ ಒಂದು ಓವರಿ ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿ ನಿಮ್ಗೆ ಬರೀ ಇದಷ್ಟು ಪೋರ್ಷನ್ಸ್ ಅಷ್ಟು ತೋರಿಸ್ತಾ ಇದೆ. ದಿಸ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ದಿ ಓವರಿ. ಇಲ್ಲಿ ಕಾಣಿಸ್ತಾ ಇದೆ, ಮಾರ್ಕ್ ಮಾಡಿದ್ ಕಾಣಿಸ್ತಾ ಇದೇನ್ರಿ? ಹೌದಾ? ಸೊ ನಿಮ್ಗೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಂದು ಸೈಡ್ ಇಂದ ಮಾತ್ರ ಅಂತ ತೋರಿಸ್ತಾ ಇದೆ. ಓನ್ಲಿ ಓವಿಡಕ್ಟ್ ಓವರಿ ಇಷ್ಟು ಇದು ಮಾಡ್ಕೊಳ್ತಾ ಇದ್ದೀರಾ. ಸೊ ಫರ್ಟಿಲೈಸೇಷನ್ ಹೆಂಗಾಗುತ್ತೆ ಅಂತ. ಸೊ ಏನಾಯ್ತು ನಿಮ್ಗೆ, ಈ ಓವರಿ ಒಳಗಿಂದ ಎಗ್ ರಿಲೀಸ್ ಆಯ್ತು ಅಲ್ವಾ? ಸೊ ಇದು ಎಗ್, ಇದು ಓವರಿ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಮಾರ್ಕ್ ಮಾಡಿದೀನಿ ಅಲ್ವಾ? ಸೊ ದಿಸ್ ಈಸ್ ಏನಾಯ್ತು ನಿಮ್ಗೆ, ಇದನ್ನ ಓವರಿ ಪಾರ್ಟ್ ಅಂತ ಕರೆದ್ರಿ. ಆಮೇಲೆ ಇದು ಎಗ್ ಪಾರ್ಟ್ ಅಂತ ಕರೆದ್ರಿ. ಸೊ ನೆಕ್ಸ್ಟ್ ಈಸ್ ಏನಿದೆ, ದಿಸ್ ಪಾರ್ಟ್ ಇಸ್ ಕಾಲ್ಡ್ ಹೋಲ್ ಪಾರ್ಟ್ ಇಸ್ ಓವಿಡಕ್ಟ್ ಅಂತ ಕರಿತೀರಿ, ಆರ್ ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತಿದೆ ನಿಮ್ಗೆ, ದಿಸ್ ಇಲ್ಲಿ ಕಾಣಿಸ್ತಾ ಇರೋದು ದಿಸ್ ಈಸ್ ದಿ ಫರ್ಟಿಲೈಸೇಷನ್ ಅಲ್ವಾ? ಸೊ ಇದು ಸ್ಪರ್ಮ್, ಇದು ಎಗ್. ಸ್ಪರ್ಮ್ ಏನಾಗುತ್ತೆ ಎಗ್ ಜೊತೆಗೆ ಫರ್ಟಿಲೈಸರ್. ಇಲ್ಲೇನೆ ಸ್ವಲ್ಪ ಇದನ್ನೇ ದೊಡ್ಡದಾಗಿ ತೋರಿಸ್ತಾ ಇದೆ. ಇದೇ ಇಲ್ಲಿ ಇರೋಂತ ಪಾರ್ಟ್ ಅನ್ನೇ ಇಲ್ಲಿ ತೋರಿಸ್ತಾ ಇದೀವಿ ಅಲ್ವಾ? ಸೊ ದಿಸ್ ಇಸ್ ದಿ ಎಗ್ ಸೆಲ್ ಅಂದ್ರೆ ಹೀಗಿರುತ್ತೆ. ಸೊ ಅದ್ರೊಳಗೆ ಸ್ಪರ್ಮ್ ಏನಾಗುತ್ತೆ, ಸೊ ಏನಂತ ಮೋನೋಸ್ಪರ್ಮಿ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ ಇಷ್ಟು ಸ್ಪರ್ಮ್ಸ್ ಇದಾವೆ ಇಲ್ಲಿ, ಆದ್ರೆ ಏನಾಗಿದೆ ಓನ್ಲಿ ಒನ್ ಸ್ಪರ್ಮ್ ಎಂಟರ್ಸ್ ಇನ್ಸೈಡ್ ದಿ ಎಗ್ ಅಲ್ವಾ? ಸೊ ಅದಕ್ಕೆ ಏನಂತ ಹೇಳ್ತೀವಿ ನಾವೆಲ್ಲ, ಇಟ್ ಈಸ್ ಕಾಲ್ಡ್ ಎಸ್ ಮೋನೋಸ್ಪರ್ಮಿ ಅಂತ ಹೇಳಿ. ಓನ್ಲಿ ಒನ್ ಸ್ಪರ್ಮ್ ಫರ್ಟಿಲೈಸ್ ದಿ ಎಗ್, ದಟ್ ಈಸ್ ಕಾಲ್ಡ್ ಎಸ್ ದಿ ಮೋನೋಸ್ಪರ್ಮಿ ಅಂತ ಕರಿತೀವಿ. ಸೊ ಇದು ಅರ್ಥ ಇದೆ ಇವಾಗ? ಸೊ ಹೆಂಗೈತೆ ಫರ್ಟಿಲೈಸೇಷನ್ ಓವಿಡಕ್ಟ್ ಒಳಗೆ ಹೇಗಾಗುತ್ತೆ ಅಂತ, ಇಂಟರ್ನಲ್ ಫರ್ಟಿಲೈಸೇಷನ್ ಯಾವ ರೀತಿ ಆಗುತ್ತೆ ಅಂತ ಗೊತ್ತೈತೇನ್ರಿ? ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್ ಅಂತ ಕರಿತೀವಿ. ಸೊ ಅದು ಹೇಗೆ ಓವಿಡಕ್ಟ್ ಅಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಹೇಗೆ ಆಗುತ್ತೆ ಅಂತ ಹೇಳಿ ಅಂತಂದ್ರೆ, ಯಾಕೆ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳಿದ್ವಿ ಅಂತ, ವೈ ಇಟ್ ಇಸ್ ಇಟ್ ಆಸ್ ಇಂಟರ್ನಲ್ ಫರ್ಟಿಲೈಸೇಷನ್, ಯಾಕೆ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳಿದಿನ ಅದನ್ನ, ಯಾಕ್ರಿ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳಿದ್ರಿ ಯಾಕೆ? Inside the body. Inside the body. The fertilization is inside the body. Where? But ಇಲ್ಲಿ ನೋಡ್ತಾ ಇದೆ ಎಲ್ಲಿ? Fertilization is inside.
ಹಾ ಓವಿಡಕ್ಟ್. ಹಾ ಅದೇ ನೆನ್ಪಿಟ್ಕೊಳ್ಳಿ. ಓವರಿ ಒಳಗಾಗಲ್ಲ, ಓವರಿ ಒಳಗೆ ಓನ್ಲಿ ಎಗ್ ರಿಲೀಸ್ ಆಗುತ್ತೆ. ಎಗ್ ರಿಲೀಸ್ ಆಗಿದ್ದು ಓವರಿ ಒಳಗೆ ಏನಾಯ್ತು, ಓವಿಡಕ್ಟ್ ಮೂಲಕ ಏನಾಯ್ತು ಅದು ಹೀಗೆ ಮೂವ್ ಹಾಕೊಳ್ತಾ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಸ್ಪರ್ಮ್ ಏನಾಗುತ್ತೆ, ದಿ ಸ್ಪರ್ಮ್ ಫರ್ಟಿಲೈಸಸ್ ದಿ ಎಗ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದನ್ನೇ ಒಂದನ್ನೇ ದೊಡ್ಡದು ಮಾಡಿ ಕ್ಲೀನ್ ಆಗಿ ಸಪ್ರೇಟ್ ಆಗಿ ತೋರಿಸ್ತಾ ಇರೋದು ಅಷ್ಟೇ, ಆಯ್ತಾ. ಹೌ ದಿ ಸ್ಪರ್ಮ್ ಫರ್ಟಿಲೈಸಸ್ ದಿ ಎಗ್ ಅಂತ ಹೇಳಿ. ಇಂಟರ್ನಲ್ ಫರ್ಟಿಲೈಸೇಷನ್, ದ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್ ಅಂಡ್ ಆಲ್ಸೋ ದ ಫರ್ಟಿಲೈಸೇಷನ್ ಇಸ್ ಇಟ್ ಎಲ್ಲಿ ಆಗುತ್ತೆ ಅಂದ್ರೆ ಇಟ್ ಈಸ್ ಇನ್ ದಿ ಓವಿಡಕ್ಟ್. ಇದಿಷ್ಟು ನೆನ್ಪಿಟ್ಕೊಂಡಿದೆ, ಆಯ್ತಾ. ಈಗ ಏನಾಯ್ತು ನಿಮ್ಗೆ, ಸೊ ಫರ್ಟಿಲೈಸೇಷನ್ ಅಂದ್ರೆ ಏನು, ಓವಿಡಕ್ಟ್ ಒಳಗೆ ಯಾವ ರೀತಿ ಫರ್ಟಿಲೈಸೇಷನ್ ಆಗುತ್ತೆ ಗೊತ್ತಾಯ್ತು. ನೆಕ್ಸ್ಟ್ ಕಮಿಂಗ್ ಟು ಯುವರ್ ಏನಾಗಿದೆ, ಹೇಗೆ ಝೈಗೋಟ್ ಆಗುತ್ತೆ ಇದು ಅಲ್ವಾ. ವಾಟ್ ಈಸ್ ಫರ್ಟಿಲೈಸೇಷನ್? ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, the fusion of the male and the female gamete, it is called as fertilization. ಸೊ ಇದು ನಿಮ್ದು ಆಕ್ಚುಲಿ ಓವರಿ ಇಲ್ಲ ಅಲ್ವಾ. ಸೊ ಓವರಿ ಏನಾಗಿದೆ, ಓವಿಡಕ್ಟಿವ್ ಕಾಂಟ್ಯಾಕ್ಟ್ ಇದೆ, ದಿಸ್ ಪಾರ್ಟ್ ಯೂಟರಸ್. ನಾನು ಇದಷ್ಟೇ ತೋರಿಸ್ತಾ ಇದ್ದೀನಿ ನಿಮ್ಗೆ, ಓನ್ಲಿ ಇದರೊಳಗೆ ಹೆಂಗಾಗುತ್ತೆ ಅಂತ ಹೇಳಿ. ಸೊ ಏನಿದೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಓವರಿಯಿಂದ ಎಗ್ ರಿಲೀಸ್ ಆಯ್ತು, ಇದು ಫರ್ಟಿಲೈಸೇಷನ್ ಆಯ್ತು. ಫರ್ಟಿಲೈಸೇಷನ್ ಆದ್ಮೇಲೆ ದಿಸ್ ಪಾರ್ಟ್, ದಿಸ್ ಇಸ್ ಕಾಲ್ಡ್ as ಏನಂತ ಕರಿತೀನಿ, ಇದ ಏನಂತೀರಿ, ಝೈಗೋಟ್ ಅಂತ ಕರಿತೀರಿ. ದಿಸ್ ಝೈಗೋಟ್ ಏನಾಗಿತ್ತು, ಒಂದ್ಸಲ ಇದ್ದಿದ್ದು ಏನಾಯ್ತು, ಮೈಟಾಸಿಸ್ ಇಂದ ಗ್ರೋತ್ ಹಾಕೊಳ್ತಾ ಹೋಗುತ್ತೆ, ಎಂಬ್ರಿಯೋಜೆನ್ಸಿಸ್ ಅಲ್ವಾ. ಝೈಗೋಟ್ ಏನಾಗ್ಬಿಡುತ್ತೆ, ಸೊ ಎಂಬ್ರಿಯೋ ಇದರಲ್ಲಿ ಇದ್ರಲ್ಲಿ ಗ್ರೋತ್ ಹಾಕೊಳ್ತಾ ಏನಾಗುತ್ತೆ, ಅದು ಇಟ್ ಫಾರ್ಮ್ಸ್ ದಿ ಎಂಬ್ರಿಯೋ ಅಂತ ಏನ್ ಕರಿತೀರಿ. ಸೊ ಎಂಬ್ರಿಯೋ ಜೆನಿಸಿಸ್, ಗ್ರೋತ್ ಆಫ್ ದಿ ಎಂಬ್ರಿಯೋ, ಇಟ್ ಇಸ್ ಕಾಲ್ಡ್ as ದಿ ಎಂಬ್ರಿಯೋ ಜೆನಿಸಿಸ್ ನ ಸಹಾಯದಿಂದ ಅದು ಗ್ರೋತ್ ಹಾಕೊಳ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ ಅಲ್ಲೇನ್ರಿ, ಏನಿದೆ ಝೈಗೋಟ್ ಅಂತ ಏನ್ ಕರಿತೀವಿ ಅಲ್ವಾ. ಇದು ಝೈಗೋಟ್ ಏನಾಯ್ತು, ಇದೇನಾಯ್ತು, 2 ಸೆಲ್ ಆಯ್ತು. ಸೊ 2 ಸೆಲ್ ಇದ್ ಏನಾಗುತ್ತೆ ಹೋಗುತ್ತೆ, ಮತ್ತೆ ಇಟ್ ಬಿಕಮ್ಸ್ ಮೆನಿ ಸೆಲ್ಸ್. ಮೈಟಾಸಿಸ್ ಇಂದ ಒಂದ್ಸಿಲ್ 2, 2 4, 4 ಇದ್ದು 8, 8 ಇದ್ದು ಹಾಕ್ಬಿಟ್ಟು ಹೀಗೆ ಏನಂತ ಕರಿತೀನಿ ಅದಕ್ಕೆ, ಆ ಸ್ಟೆಪ್ಸ್ ಗೆ ಅದು ಮಲ್ಟಿಪ್ಲೈ ಆಗೋದಕ್ಕೆ ಕ್ಲೀವೇಜ್ ಅಂತ ಕರಿತೀವಿ. ಏನ್ ಹೇಳ್ತೀನದ, ಕ್ಲೀವೇಜ್ ಅಂತ ಕರಿತೀವಿ. ಸೊ ಕ್ಲೀವೇಜ್ ನ ಸಹಾಯದಿಂದ ಏನಾಯ್ತು, ಬಿಕಮ್ಸ್ ಮೆನಿ ಸೆಲ್ಸ್. ಸೊ ಮೆನಿ ಸೆಲ್ಸ್ ಆಗುತ್ತೆ. ಸೊ ಅದು ಹೇಗಾಗುತ್ತೆ ನೋಡೋಣ. ಸೊ ಮೆನಿ ಸೆಲ್ಸ್ ಆಗಿದ್ದೆ, ಸೊ ಅದು ಎಂಬ್ರಿಯೋ ಯಾವ ರೀತಿ ಗ್ರೋತ್ ಆಗ್ಬಿಟ್ಟು ಮೆನಿ ಸೆಲ್ಸ್ ಆಗುತ್ತೆ ಅಂತ ಹೇಳಿ. ಸೊ ಈಗ ಅರ್ಥ ಆಯ್ತಾ ಈಗ. ಸೊ ಝೈಗೋಟ್ ಹೇಗಾಯ್ತು. ಸೊ ನೆಕ್ಸ್ಟ್ ಕಮಿಂಗ್ ಟು ಯುವರ್ ಏನಾಯ್ತು ಅಬೌಟ್ ದಿ ಝೈಗೋಟ್, ಮತ್ತೆ ಹೇಗೆ ಮೆನಿ ಸೆಲ್ ಬಟ್ ಆಗ್ಬಿಟ್ಟು ಬ್ಲಾಸ್ಟೋಸಿಸ್ಟ್ ಆಗುತ್ತೆ. ಸೊ ಅದನ್ನ ನೋಡೋಣ. ಈಗ ಅರ್ಥ ಆಗ್ತಾ ಇದೆ ಹೇಳಿ ಅಂತ ಹೇಳ್ತಾ ಇರೋದು, ಅರ್ಥ ಆಗ್ತದೆ ಅಂದ್ರೆ ಈ ಝೈಗೋಟ್ ಏನಾಗುತ್ತೆ, 2 ಸೆಲ್ ಇದ್ದು 2 ಸೆಲ್ ಇದ್ದು 4 ಸೆಲ್ ಆಯ್ತು. ಈಗ ಏನಾಗ್ತಾ ಹೋಗುತ್ತೆ, ಅದು ಗ್ರೋತ್ ಆಗ್ಕೊಳ್ತಾ ಹೋಗ್ತಾ ಇರುತ್ತೆ. ಸೊ ಮಲ್ಟಿಪ್ಲೈ ಮೈಟಾಸಿಸ್ ನ ಸಹಾಯದಿಂದ ಎಂಬ್ರಿಯೋಜೆನಿಸಿಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ. ಸೊ ಏನಾಯ್ತು ನಿಮ್ಗೆ, ಎಂಬ್ರಿಯೋಜೆನಿಸಿಸ್ ಅಂದ್ರೆ ಏನು, ದ ಗ್ರೋತ್ ಆಫ್ ದಿ zygote into embryo. So that is called as the ಏನಂತ ಕರಿತೀವಿ, embryogenesis. ಸೊ ಏನಾಯ್ತು ನಿಮ್ಗೆ, 2 ಸೆಲ್ ಇದೆ 2 ಸೆಲ್ ಇದೆ 4 ಸೆಲ್ ಆಯ್ತು, 4 ಇದೆ 8 ಸೆಲ್ ಆಯ್ತು. ಹಾಗೇನೆ ಇಟ್ ಬಿಕಮ್ಸ್ ಮೆನಿ ಸೆಲ್, ದಟ್ ಇಸ್ ಕಾಲ್ಡ್ as ಏನಂತ ಕರಿತೀವಿ ನಾವು ಅದನ್ನ, ಮೋರುಲಾ ಅಂತ ಕರಿತೀವಿ. ಸೊ ಮೋರುಲಾ ಮೀನ್ಸ್ ಇಟ್ ಇಸ್ ಅ ಮೆನಿ ಸೆಲ್ಡ್ ಸೆಲ್ ಆಯ್ತಾ. ಅದು embryo ಆಯ್ತು, ಮೆನಿ ಸೆಲ್ಸ್ ಆಯ್ತು. ಇದಿಷ್ಟು ಎಲ್ಲಾಗ್ತಾ ಇದೆ ಈಗೆಲ್ಲ, ಈಗ ವೇರ್ ಇಟ್ ಈಸ್, ಆಲ್ ದೀಸ್ ಪ್ರೊಸೆಸ್ ಆರ್ ಇನ್ ದಿ ಇನ್ಸೈಡ್ ದಿ ಓವಿಡಕ್ಟ್. ಆಗ್ತಾ ಇದೆ, ಫರ್ಟಿಲೈಸೇಷನ್ ಆಗ್ತಾ ಇದೆ, ಝೈಗೋಟ್ ಆಯ್ತು, ಆಮೇಲೆ ಇದ್ರ ಝೈಗೋಟ್ ಇದ್ದಿದ್ದು ಮೋರುಲಾ ಆಯ್ತು. ಸೊ ಮೋರುಲಾ ಇಂದ ಏನಾಗಿದೆ, ಇಟ್ ಬಿಕಮ್ಸ್ ಅ ಬಾಲ್ ಲೈಕ್ ಸ್ಟ್ರಕ್ಚರ್, ದಟ್ ಇಸ್ ಕಾಲ್ಡ್ as a ಬ್ಲಾಸ್ಟುಲಾ ಅಂತ ಕರಿತೀವಿ. ಸೊ ಈ ಎಲ್ಲ ಪ್ರೊಸೆಸ್ ಎಲ್ಲ ಆಗ್ತಾ ಇರುತ್ತೆ, ಓವಿಡಕ್ಟ್ ಅಲ್ಲಿ ಆಗ್ತಾ ಇರುತ್ತೆ. ಸೊ ಅರ್ಥ ಆಯ್ತಾ. ಸೊ ದ ಬ್ಲಾಸ್ಟೋಸಿಸ್ಟ್ ಅಂತಂದ್ರೇನು, ಇಟ್ ಈಸ್ ದಿ ಏನಿದೆ ಇಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಕಾಣಿಸ್ತಾ ಇದೆಯಾ. ಸೊ ಮೋರುಲಾ ಆಯ್ತಾ. ಸೊ ಈ ತರ ಏನಾಯ್ತು, ಅದು ಬ್ಲಾಸ್ಟೋಸಿಸ್ಟ್ ಆಗಿ ಫಾರ್ಮೇಶನ್ ಆಯ್ತು. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಏನ್ರಿ. ಸೊ ಎಂಬ್ರಿಯೋ ಇದೆ ಮೆನಿ ಸೆಲ್ಸ್ ಆಯ್ತು. ಸೊ ಇನ್ನೇನಿದೆ ನಿಮ್ಗೆ ಈ ರೀತಿ ಇಟ್ ಬಿಕಮ್ಸ್ ಸಿ. ಸೊ ಫಸ್ಟ್ ಒಂದು ABCD ಹೀಗೆ ಅದು FGH ಎಲ್ಲಿ ತನಕ ಆ ಸ್ಟೇಜಸ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಕ್ಲೀವೇಜ್ ಆಯ್ತು, ಝೈಗೋಟ್ ಕ್ಲೀವೇಜ್ ಆಯ್ತು. ಸೊ ದಿಸ್ ಬಿಕಮ್ಸ್ ಏನಿದೆ ನಿಮ್ಗೆ ಅಲ್ವಾ,
ಸೊ ದಿಸ್ ಇಸ್ ದ ಏನಂತ ಕರಿತೀರಿ ನೀವು ಮಿನಿ ಸೆಲ್ ಸ್ಟೇಜ್ ಅಲ್ವಾ, ಕ್ಲೀವೇಜಿಂಗ್. ಸೊ ದಿಸ್ ಇಸ್ ದ ಮೋರುಲಾ ಸ್ಟೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಏನ್ ಮಾಡುತ್ತೆ, ಇಟ್ ಬಿಕಮ್ಸ್ ಎ ಮಾಸ್ ಆಫ್ ಎ ಸೆಲ್ ವಿತ್ ಏನಿದೆ ಲುಕ್ಸ್ ಲೈಕ್ ಅ ಬಾಲ್, ಅದಕ್ಕೆ ಬ್ಲಾಸ್ಟುಲಾ ಅಂತ ಕರಿತೀವಿ ಅದನ್ನ. ಸೊ ಇದೇನಾಯ್ತು ನಿಮ್ಗೆ ಕಮಿಂಗ್ ಟು ಏನಾಯ್ತು, ಇದು ಬ್ಲಾಸ್ಟುಲಾ ಏನಾಯ್ತು ನಿಮ್ಗೆ, ಇದು ಬ್ಲಾಸ್ಟೋಸಿಸ್ಟ್ ಆಗಿ ಫಾರ್ಮೇಶನ್ ಆಗ್ಬಿಟ್ಟು ಏನಾಯ್ತು ನಿಮ್ಮ ಯುಟೆರಸ್ ಒಳಗೆ ಸೇರ್ಕೊಳ್ತು. ಸೊ ಇಟ್ ಏನ್ ಮಾಡುತ್ತೆ, ಇಟ್ ಫಿಕ್ಸಸ್ ಇನ್ ದಿ ಇಲ್ಲಿ ಯುಟೆರಸ್. ದ ಬ್ಲಾಸ್ಟೋಸಿಸ್ಟ್ ಏನಿದೆ ಯಾವ ಸ್ಟೇಜ್ ಒಳಗೆ ಅದು ಇಂಪ್ಲಾಂಟೇಶನ್ ಆಗುತ್ತಪ್ಪ ಅಂತಂದ್ರೆ, ದ ಫಿಕ್ಸೇಷನ್ ಆಫ್ ದಿ ಬ್ಲಾಸ್ಟೋಸಿಸ್ಟ್ ಇನ್ ದಿ ಯುಟೆರಸ್, ದಟ್ ಈಸ್ ಕಾಲ್ಡ್ ಆಸ್ ದಿ ಇಂಪ್ಲಾಂಟೇಶನ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಇದು ಅರ್ಥ ಆಯ್ತಾ, ಗೊತ್ತಾಯ್ತಾ ಇವಾಗ? ಯಾವ ರೀತಿ ಅದು ನಿಮಗೆ ಫೆಲೋಪಿಯನ್ ಟ್ಯೂಬ್ ಒಳಗೆ ಎಲ್ಲಿ ತನಕ ಗ್ರೋತ್ ಆಗುತ್ತೆ, ಅದು ಎಲ್ಲಿ ತನಕ ಗ್ರೋತ್ ಆಗುತ್ತೆ ನಿಮ್ಗೆ ಬ್ಲಾಸ್ಟೋಸಿಸ್ಟ್ ಆಗೋ ತನಕ. ಎಂಬ್ರಿಯೋ ಇದ್ದಿದ್ದು ಏನಾಯ್ತದು ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಆಗಿ, ಝೈಗೋಟ್ ಇಂದ ಈ ರೀತಿ ಏನಿದೆ ಮೊರುಲಾ, ಬ್ಲಾಸ್ಟುಲಾ ಮತ್ತೆ ಬ್ಲಾಸ್ಟೋಸಿಸ್ಟ್ ಆಗ್ಬಿಟ್ಟು ಏನಾಯ್ತು ನಿಮ್ಗೆ ಇದಿಷ್ಟೆಲ್ಲ ಆಗೋದು ಇಲ್ಲಿ ಓವಿಡಕ್ಟಲ್ ಆಗ್ಬಿಟ್ಟು ಆಮೇಲೆ ಬ್ಲಾಸ್ಟೋಸಿಸ್ಟ್ ಏನ್ ಮಾಡುತ್ತೆ ಇಲ್ಲಿ ಯುಟೆರಸ್ ಅಲ್ಲಿ ಬಂದು ಫಿಕ್ಸ್ ಆಗುತ್ತೆ. ಅದಕ್ಕೆ ಇಂಪ್ಲಾಂಟೇಶನ್ ಅಂತ ಕರೀತೀವಿ. ಫಿಕ್ಸೇಷನ್ ಆಫ್ ದಿ ಬ್ಲಾಸ್ಟೋಸಿಸ್ಟ್ ಇನ್ ದಿ ಯುಟೆರಸ್, ಇಟ್ ಈಸ್ ಕಾಲ್ಡ್ ಆಸ್ ಇಂಪ್ಲಾಂಟೇಶನ್. ಸೊ ಅರ್ಥ ಆಯ್ತಾ ಇವಾಗ? ಬ್ಲಾಸ್ಟೋಸಿಸ್ಟ್ ಅಂದ್ರೆ ಏನು, ಅದು ಹೆಂಗೆ ಅದು ಇದಾಗುತ್ತೆ ಅಂತ. ಸೊ ಈಗ ಗೊತ್ತಾಯ್ತೇನ್ರಿ ಇಂಪ್ಲಾಂಟೇಶನ್ ಅಂದ್ರೆ ಅರ್ಥ ಏನು, ವಾಟ್ ಈಸ್ ಇಂಪ್ಲಾಂಟೇಶನ್? ಇಲ್ಲಿ ಕಾಣಿಸ್ತಾ ಇದೀರಾ, ದಿಸ್ ಇಸ್ ದಿ ಇಂಪ್ಲಾಂಟೇಶನ್ ಅಂತ ಹೇಳಿದೆ. ವಾಟ್ ಈಸ್ ಇಂಪ್ಲಾಂಟೇಶನ್ ಅಂದ್ರೆ ದಿ ಫಿಕ್ಸೇಷನ್ ಆಫ್ ದಿ ಅಟ್ಯಾಚ್ಮೆಂಟ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ನೆನ್ಪಿಕೊಳ್ಳಿ ಆಯ್ತಾ. ಫಿಕ್ಸೇಷನ್ ಆಫ್ ಬ್ಲಾಸ್ಟೋಸಿಸ್ಟ್, ಹೌದಾ, ಬ್ಲಾಸ್ಟೋಸಿಸ್ಟ್ ಇನ್ ದಿ ಯುಟೆರಸ್, ದಟ್ ಈಸ್ ಕಾಲ್ಡ್ ಆಸ್ ಏನಂತ ಕರಿತೀರಿ ನೀವು ಅದನ್ನ, ಇಟ್ ಯು ಕಾಲ್ ಇಟ್ ಆಸ್ ಯುಟೆರಸ್ ಅಲ್ಲಿ ಆಗೋದಕ್ಕೆ ಇಂಪ್ಲಾಂಟೇಶನ್ ಅಂತ ಕರಿತೀರಿ. ಇಲ್ಲೇ ನೇಮೇ ಹೇಳಿದೆ ನೋಡಿ ಅಲ್ವಾ, ವಾಟ್ ಈಸ್ ಇಂಪ್ಲಾಂಟೇಶನ್ ಅಂದ್ರೆ ಇಲ್ಲೇ ಇದೆ ನಿಮಗೆ. ಏನಾಗಿದೆ ಇಲ್ಲಿ ಪ್ರೊಸೆಸ್ ಒಳಗೆ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಹೌದೇನ್ರಿ? ಕಾಣಿಸ್ತಾ ಇದೆಯಾ? ಕೆನ್ ಯು ಸಿ? ದ ಫಿಕ್ಸೇಷನ್ ಆಫ್ ದಿ ಎಂಬ್ರಿಯೋ ಆರ್ ದಿ ಬ್ಲಾಸ್ಟೋಸಿಸ್ಟ್ ಇನ್ ಎಲ್ಲಿ, ವೇರ್ ಇಟ್ ಈಸ್ ಇನ್ ದಿ, ಇವಾಗ ಏನಂತ ಕರಿತೀನಿ ಅದನ್ನ ಇನ್ ದಿ ವಾಟ್ ಇಟ್ ಈಸ್, ಇವಾಗ ಯುಟೆರಸ್, ಗರ್ಭಕೋಶ. ಗರ್ಭಕೋಶ ಅಂತ ಏನ್ ಕರಿತಿರಲ್ಲ ಅದು, ಈ ಭಾಗಕ್ಕೆ ನಾವು ಗರ್ಭಕೋಶ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ ಈಗ? ವಾಟ್ ಈಸ್ ಇಂಪ್ಲಾಂಟೇಶನ್ ಅಂತಂದ್ರೇನು, ಇಂಪ್ಲಾಂಟೇಶನ್ ಯಾವ ಸ್ಟೇಜ್ ಅಲ್ಲಿ ಆಗುತ್ತೆ, ಅಟ್ ವಾಟ್ ಸ್ಟೇಜ್ ಇಟ್ ಈಸ್ ಇಂಪ್ಲಾಂಟೇಶನ್ ಅಂದ್ರೆ ಅದನ್ನ ನೆನ್ಪಿಟ್ಕೊಂಡಿರ್ಬೇಕು. ಯಾವ ಸ್ಟೇಜ್ ಒಳಗೆ ಆಗುತ್ತೆ ಅದು ಇಂಪ್ಲಾಂಟೇಶನ್? ವೆರಿ ಗುಡ್, ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಒಳಗೆ ಇಂಪ್ಲಾಂಟೇಶನ್ ಆಗುತ್ತೆ. ಎಲ್ಲಿ ಆಗುತ್ತೆ ಅಂದ್ರೆ ಯುಟೆರಸ್ ಅಲ್ಲಿ ಆಗುತ್ತೆ. ಇದು ಅರ್ಥ ಆಯ್ತಾ? So that is called as the implantation, fixation of the embryo or the blastocyst and the uterus. ಇದಿಷ್ಟು ನೆನ್ಪಿಟ್ಕೋತೀರಾ? ಸೊ ಕಮಿಂಗ್ ಟು ಏನಾಯ್ತು ನಿಮ್ಗೆ, ಝೈಗೋಟ್ ಹೆಂಗಾಯ್ತು ಅನ್ನೋದು ಗೊತ್ತಾಯ್ತು, ಎಂಬ್ರಿಯೋ ಹೆಂಗಾಯ್ತು ಅನ್ನೋದು ಗೊತ್ತಾಯ್ತು, ಇಂಪ್ಲಾಂಟೇಶನ್ ಹೇಗಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಇವಾಗ. ನೆಕ್ಸ್ಟ್ ಕಮಿಂಗ್ ಟು ಏನಿದೆ ನಿಮ್ಗೆ ಅಬೌಟ್ ದಿ ಇದ್ರೊಳಗೆ ಅದ್ರ ಮೀನಿಂಗ್ ಗೊತ್ತಾಯ್ತು. ನೆಕ್ಸ್ಟ್ ಏನಿದೆ ನಿಮ್ಗೆ ಪ್ರೆಗ್ನೆನ್ಸಿ ಅಂತ ಹೇಳಿದೆ ನಿಮ್ಗೆ. ಸೊ ಈಗ ನಿಮ್ಗೆ ಇದನ್ನ ಸ್ಟೇಜ್ ಅನ್ನ ನಾವ್ ಏನ್ ಹೇಳ್ತೀವಿ ಅನ್ನೋದು, ಇಟ್ ಈಸ್ ದ ಪ್ರೆಗ್ನೆನ್ಸಿ ಸ್ಟೇಜ್ ಅಂತ ಕರಿತೀವಿ. ಆಲ್ ದೀಸ್ ಆರ್ ದಿಸ್ ಪ್ರೋಸೆಸ್ ಏನದಲ್ಲ, ಮೆನ್ಸ್ಟ್ರುಯಲ್ ಸೈಕಲ್ ಇದೆ ನಾರ್ಮಲ್ ಫೇಸ್ ಅಲ್ಲಿ ಇರುವಂತದ್ದು. ಇದು ಏನಿದೆ ನಿಮ್ಗೆ ಪ್ರೆಗ್ನೆನ್ಸಿ ಕೇಸ್ ಏನಿದೆ ಓನ್ಲಿ ಆಫ್ಟರ್ ದಿ ಮ್ಯಾರೇಜ್ ಮಾತ್ರ, ಓನ್ಲಿ ಅವಾಗ ಮಾತ್ರ ಏನಿದೆ ನಿಮ್ಗೆ ಅಲ್ಲಿಗೆ ಮೇಲ್ಸ್ಗೆ ಮತ್ತೆ ಫಿಮೇಲ್ಸ್ಗೆ ಪರ್ಮಿಷನ್ ಇದ್ದಂಗೆ ಅಲ್ವಾ, ಮದುವೆ ಮಾಡ್ಕೊಂಡ್ರೆ ಅದೊಂದು ಪರ್ಮಿಷನ್ ಇದ್ದಂಗೆ. ಅದಕ್ಕೆ ನಿಮ್ಗೆ ಏನೈತೆ ಅಲ್ಲಂತಂದ್ರೆ ಮಕ್ಕಳಿಗೆ ಇದು ಮಾಡುವಂತದ್ದು. ಸೊ ದಟ್ ಈಸ್ ದಿ ಒನ್ ಥಿಂಗ್, ಒಂದ್ ಸ್ವಲ್ಪ ನೆನ್ಪಿಟ್ಕೊಳ್ರಿ. ದಟ್ ಈಸ್ ದಿ ಒನ್ ಥಿಂಗ್ ಅಬೌಟ್ ಏನಾಯ್ತು ನಿಮ್ಗೆ ಅಬೌಟ್ ಕಮಿಂಗ್ ಟು ಯುವರ್ ಇದ್ರೊಳಗೆ ಏನೇನು ಅಂತ ಗೊತ್ತಾಯ್ತು. ಫರ್ಟಿಲೈಸೇಷನ್ ಎಲ್ಲಿ ಆಗುತ್ತೆ ಅಂತಂದ್ರೆ, ಸೊ ಏನಾಯ್ತು ನಿಮ್ಗೆ ಝೈಗೋಟ್ ಏನಾಗುತ್ತೆ ನಿಮ್ಗೆ ಈ ರೀತಿ ಯಾವ ರೀತಿ ಎಂಬ್ರಿಯೋ ಆಗುತ್ತೆ ಆಯ್ತಾ ಆಗುತ್ತೆ. ಸೊ ನಿಮ್ಗೆ ಸಪೋಸ್ ದ ಬ್ಲಾಸ್ಟೋಸಿಸ್ಟ್ ಅಂದ್ರೆ ಈ ತರ ಇರುತ್ತೆ. ಬ್ಲಾಸ್ಟೋಸಿಸ್ಟ್ ಒಳಗೆ ಏನಾಗಿರುತ್ತೆ, ಸೆಲ್ ಯಾವ ತರ ಇರುತ್ತಪ್ಪ ಅಂದ್ರೆ ಇಟ್ ಈಸ್ ಲುಕ್ಸ್ ಲೈಕ್ ಈ ತರ ಬಾಲ್ ತರ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡುತ್ತೆ, ಇಟ್ ಹ್ಯಾಸ್ ಅ ಫಿಂಗರ್ ಲೈಕ್ ಪ್ರೊಜೆಕ್ಷನ್. ಯಾವ್ದಕ್ಕೆ ಇರುತ್ತಪ್ಪ ಅಂದ್ರೆ ನಿಮ್ ಕೈ ಬೆರಳು ಹಾಕ್ಬೇಕು ನಿಮ್ಗೆ ಏನಾದ್ರು ವಸ್ತುಗಳನ್ನ ಇಟ್ಕೊಳಕ್ಬೇಕಲ್ವಾ. ಸೊ ಇದು ಏನ್ ಮಾಡ್ಬೇಕು, ಇದು ಹೋಗ್ಬಿಟ್ಟು ಯುಟೆರಸ್ ಒಳಗೆ ಅಲ್ಲಿ ಹೋಗಿ ಅದನ್ನ ಏನ್ ಮಾಡ್ಬೇಕು, ಅದು ಫಿಕ್ಸ್ ಆಗ್ಬೇಕು. ಅದನ್ನ ಅಲ್ಲಿ ಗಟ್ಟಿಯಾಗಿ ಅದು ಹಿಡಿದಿಟ್ಕೊಂಡ್ಬಿಡುತ್ತೆ. ಸೊ ಏನ್ ಮಾಡುತ್ತೆ, ಅದು ಸಹ ಇದನ್ನ ಏನ್ ಮಾಡುತ್ತೆ, ಇಟ್ ಮೇಕ್ಸ್ ದ ಪ್ಲಾಸೆಂಟಾ ಕೂಡ ಮಾಡ್ಕೊಂಡ್ಬಿಟ್ಟು ಅದರಿಂದ ಏನಾಗುತ್ತೆ, ಇಟ್ ರಿಮೈನ್ಸ್ ಇನ್ ಯುಟೆರಸ್ ಫಾರ್ ಅಬೌಟ್ 9 months ಪ್ರೆಗ್ನೆನ್ಸಿ ಅಂತ ಕರಿತೀರಿ ಅದು. ಸೊ ಇಫ್ ಇಟ್ ಈಸ್ ಫರ್ಟಿಲೈಸೇಷನ್ ಆದ್ರೆ, ಎಗ್ ಸೆಲ್ ಫರ್ಟಿಲೈಸೇಷನ್ ಆದ್ರೆ ಮಾತ್ರ ಇವೆಲ್ಲ, ಅದರ್ವೈಸ್ ಮಾಮೂಲಿ ಮೆನ್ಸ್ಟ್ರುಯಲ್ ಸೈಕಲ್ ಮಾತ್ರ ಇರುತ್ತೆ. ಸೊ ದಟ್ ಈಸ್ ಈಗ ಬ್ಲಾಸ್ಟೋಸಿಸ್ಟ್ ಅಂದ್ರೆ ಹೆಂಗಿರುತ್ತೆ, ಅದು ಯಾವ ರೀತಿ ಇದಾಗುತ್ತೆ. ಸೊ ಇಂಪ್ಲಾಂಟೇಶನ್ ಆಗುತ್ತೆ. ಸೊ ಅದ್ರ ಬಗ್ಗೆ ಗೊತ್ತಾಯ್ತಲ್ಲ ಇವಾಗ. ನೆಕ್ಸ್ಟ್ ಏನಾಯ್ತು ನಿಮ್ಗೆ ಅಬೌಟ್ ದಿ, ಸೊ ಇದೊಂದು ಕೂಡ ಬ್ಲಾಸ್ಟೋಸಿಸ್ಟ್, ಇದೊಂದು ಸ್ವಲ್ಪ ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀರಿ ಈ ತರ ಫಸ್ಟ್
ಅಲ್ಲೇನ್ರಿ ಇದೇನಾಯ್ತು ನಿಮ್ಗೆ ಒಂದು ಝೈಗೋಟ್ ಅನ್ನೋದು ಅಲ್ವಾ ಈ ಸೀದಿ ಒಂದ್ ಸೆಲ್ ಇತ್ತಿತ್ತು 2 ಸೆಲ್ ಆಯ್ತು 2 ಸೆಲ್ ಇದು 4 8 ಸೆಲ್ ಆಯ್ತು ಆಮೇಲೆ ಮಾಸ್ ಆಫ್ ಮೋರ್ಲಾ ಸೆಲ್ ಆಯ್ತು ಆಮೇಲೆ ಏನಾಯ್ತು ಈ ರೀತಿ ಏನ್ ಮಾಡುತ್ತೆ ಒಂದು ಏನಾಯ್ತು ನಿಮ್ಗೆ ಸೆಲ್ ಮಾಸ್ ಕಾಣಿಸ್ತಾ ಇದೆ ಸೊ ಅಲ್ವಾ ಅದು ಔಟರ್ ಲೇಯರ್ ಸೆಲ್ಸ್ ಅಲ್ಲೇನ್ರಿ ಆಮೇಲೆ ಇನ್ನರ್ ಲೇಯರ್ ಒಂದು ಸೆಲ್ ಲೇಯರ್ ಕಾಣಿಸ್ತಾ ಇದೆ ಆಮೇಲೆ ಇಲ್ಲಿಗಡೆ ಮೇಲ್ಗಡೆ ಒಂದು ಮಾಸ್ ಆಫ್ ಸೆಲ್ಸ್ ಕಾಣಿಸ್ತಾ ಇದೆ ಆಲ್ ದೀಸ್ ಆರ್ ವಾಟ್ ಅಂತ ಹೇಳಿ ನೀವು ನೆನ್ಪಿಟ್ಕೊಳ್ಬೇಕು ಸೊ ದ ಬ್ಲಾಸ್ಟೋಸಿಸ್ಟ್ ಪಾರ್ಟ್ಸ್ ಏನೇನಪ್ಪ ಸಮ್ ಕಮಿಂಗ್ ಟು ಯುವರ್ ಏನಿದೆ ನಿಮ್ಗೆ ಅಂತ ಏನಂತ ಕರಿತೀವಿ ನಾವಿನ್ನ ಇದು ಔಟರ್ ಮೋಸ್ಟ್ ಲೇಯರ್ಸ್ ಅಂದ್ರೆ ಸೆಲ್ಸ್ ಆಫ್ ರಾಬರ್ ಅಂತ ಕರಿತೀವಿ ಸೆಲ್ಸ್ ಆಫ್ ರಾಬರ್ ಅಂತ ಕರಿತೀರಿ ಇಲ್ಲಿ ಇಡಿಸಿದಿ ಔಟರ್ ಮೋಸ್ಟ್ ಲೇಯರ್ ಅಲ್ಲಿ ಔಟರ್ ಲೇಯರ್ ಅಂತ ನೆನ್ಪಿಟ್ಕೊಳ್ಳಿ ನಿಮ್ಗೆ ಅಕಸ್ಮಾತ್ ಗೊತ್ತಾಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನಿದೆ ನಿಮ್ಗೆ ಅದ್ರೊಳಗಡೆ ಇರೋದನ್ನ ನಾವು ಝೋನಾ ಪೆಲುಸಿಡಾ ಅಂತ ಹೇಳಿ ಕರಿತೀವಿ ಅಲ್ವಾ ಸೊ ಇಲ್ಲಿ ಕಾಣಿಸ್ತಾ ಇದೆ ದಿಟ್ ಇಸ್ ಕಾಲ್ಡ್ ಎಸ್ ದಿ ಝೋನಾ ಪೆಲುಸಿಡಾ ಹೌದಾ ಸೊ ನೆಕ್ಸ್ಟ್ ಕಮಿಂಗ್ ಟು ಯುವರ್ ಏನಾಯ್ತು ನಿಮ್ಗೆ ದಿಸ್ ಈಸ್ ಕಾಲ್ಡ್ ಎಸ್ ದಿ ಔಟರ್ ಮೋಸ್ಟ್ ಲೇಯರ್ ಅಂತ ಕರಿತೀರಿ ಸೆಲ್ಸ್ ಆಫ್ ರಾಬರ್ ಅಂತ ಕರಿತೀರಿ ನೆಕ್ಸ್ಟ್ ಆಮೇಲೆ ಅದ್ರೊಳಗಡೆ ನೀವು ಸೀದಿ ಇದನ್ನ ಒಳಗಡೆ ಇರ್ತಕ್ಕಂಥದ್ದು ಈ ಸೆಲ್ ಮಾಸ್ ಏನಂತ ಕರಿತೀರಿ ಇದ ಝೋನಾ ಪೆಲುಸಿಡಾ ಅಂತ ಕರಿತೀರಿ ಆಮೇಲೆ ಇದ್ರೊಳಗಡೆ ಒಂದು ಕ್ಯಾವಿಟಿ ಇರುತ್ತೆ ಸೊ ದಿಸ್ ಕ್ಯಾವಿಟಿ ಇಸ್ ಕಾಲ್ಡ್ ಎಸ್ ಎ ಬ್ಲಾಸ್ಟೋಸೀಲ್ ಅಂತ ಕರಿತೀರಿ ಆಮೇಲೆ ಇದೇನಿದೆ ಇನ್ನರ್ ಸೆಲ್ ಮಾಸ್ ಇರುತ್ತೆ ಸೊ ಇವುಗಳ ಸಹಾಯದಿಂದ ಏನ್ ಮಾಡುತ್ತೆ ಇದು ಇದ್ರಲ್ಲಿ ಎಂಬ್ರಿಯೋ ಬ್ಲಾಸ್ಟೋಸಿಸ್ ಸ್ಟೇಜ್ ಒಳಗೆ ಇದು ಹೋಗಿ ಏನಾಗುತ್ತೆ ಯುಟೆರಸ್ ಒಳಗೆ ಫಿಕ್ಸ್ ಆಗ್ಬಿಟ್ಟು ಗ್ರೋತ್ ಹಾಕೊಳ್ತಾ ಹೋಗುತ್ತೆ ಸೊ ದಟ್ ಈಸ್ ಏನಂತ ಕರಿತೀವಿ ನಾವು ಅದನ್ನ ಇಫ್ ಇಟ್ ಈಸ್ ಫಿಕ್ಸ್ಡ್ ಅಂಡ್ ಇಂಪ್ಲಾಂಟೇಶನ್ ಆಯ್ತಪ್ಪ ಅಂದ್ರೆ ದಟ್ ಇಸ್ ಏನಿದೆ ನಿಮ್ಗೆ ಅಪ್ ಟು 9 ಮಂತ್ಸ್ ಏನಾಗುತ್ತೆ ಅದು ಯುಟೆರಸ್ ಅಲ್ಲಿ ಇದ್ಬಿಟ್ಟು ಕಂಪ್ಲೀಟ್ ಎಂಬ್ರಿಯೋ ಒಂದು ಚೈಲ್ಡ್ ಆಗೋವರೆಗೂನು ಕೂಡ ಗ್ರೋತ್ ಹಾಕೊಳ್ತಾ ಹೋಗುತ್ತೆ ಸೊ ಇದು ಏನಾಯ್ತು ನಿಮ್ಗೆ ಇದ್ರೊಳಗೆ ಬ್ಲಾಸ್ಟೋಸಿಸ್ಟ್ ಅಂದ್ರೆ ಏನು ಅದು ಯಾವ ರೀತಿ ಇದ್ರೊಳಗೆ ಸೆಲ್ಫ್ ಎಲ್ಲ ಎಂಬ್ರಿಯೋ ಆದ್ಮೇಲೆ ಅದು ನಿಮಗೆ ಫಿಕ್ಸ್ ಆಗುತ್ತಲ್ಲ ಅದು ಯುಟ್ರಸ್ ಒಳಗೆ ಆಮೇಲೆ ಅದೇನಾಗ್ಬಿಡುತ್ತೆ ಯಾವ ರೀತಿ ಇದು ಗ್ರೋತ್ ಹಾಕೊಳ್ತಾ ಹೋಗುತ್ತೆ ಅಂತ ದಿಸ್ ಇಸ್ ದ ಎಂಬ್ರಿಯೋ ನೋಡಿದ್ರಾ ಸೊ ಫಸ್ಟ್ ಏನಿದೆ ನಿಮಗೆ ಇದ್ರೊಳಗೆ ಫಾರ್ಮೇಶನ್ ಆಗ್ಬೇಕಾದ್ರೆ ಝೈಗೋಟ್ ಇದ್ದಿದ್ದು ಏನಾಯ್ತು ಬ್ಲಾಸ್ಟೋಸಿಸ್ಟ್ ಆಯ್ತು ಬ್ಲಾಸ್ಟೋಸಿಸ್ಟ್ ಇಂದ ಏನಾಯ್ತು ನಿಮ್ಗೆ ಒಂದು ಎಂಬ್ರಿಯೋ ಫಾರ್ಮೇಶನ್ ಈ ತರ ಎಂಬ್ರಿಯೋ ಫಾರ್ಮೇಶನ್ ಆಗುತ್ತೆ ಸ್ಟಾರ್ಟಿಂಗ್ ಸ್ಟೇಜ್ ಒಳಗೆ ನೀವು ಫಿಶ್ ನೋಡಿ ಫ್ರಾಗ್ ನೋಡಿ ಎಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಇದೇ ತರನೇ ಕಾಣಿಸ್ತಾ ಇರುತ್ತೆ ಎಂಬ್ರಿಯೋ ಸ್ಟೇಜ್ ಅಲ್ವಾ ಸೊ ಅದೇನಿದೆ ನೆಕ್ಸ್ಟ್ ಕಮಿಂಗ್ ಟು ಯುವರ್ ಏನಿದೆ ಇದು ಹೇಗೆ ಗ್ರೋತ್ ಹಾಕೊಳ್ತಾ ಹೋಗುತ್ತೆ ನೋಡೋಣ ನೆಕ್ಸ್ಟ್ ಇಸ್ ದಿ ಎಂಬ್ರಿಯೋ ಏನಿದೆ ಇದ್ರೊಳಗೆ ಯುಟೆರಸ್ ಒಳಗೆ ಯಾವ ರೀತಿ ಅದು ಗ್ರೋತ್ ಹಾಕೊಳ್ತಾ ಸೊ ನಿಮ್ಮ ಯುಟೆರಸ್ ಅಂದ್ರೆ ಗರ್ಭಕೋಶ ಅಂತ ಏನ್ ಹೇಳ್ತೀರಿ ಹೆಣ್ಮಕ್ಳಲ್ಲಿ ಸೊ ಗರ್ಭಕೋಶದೊಳಗೆ ಈ ತರ ಇರುತ್ತೆ ಎಂಬ್ರಿಯೋ ಸೊ ಎಂಬ್ರಿಯೋ ಹೆಂಗಿರುತ್ತೆ ಅದ್ರೊಳಗೆ ಏನಾಗುತ್ತೆ ಇಟ್ ಕನೆಕ್ಟೆಡ್ ಟು ದಿ ಯುಟೆರಸ್ ನ ಭಾಗಕ್ಕೆ ಅದು ಪ್ಲಾಸೆಂಟಾ ಸಹಾಯದಿಂದ ಈ ರೀತಿ ಅಂಟ್ಕೊಂಡಿರುತ್ತೆ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ ನಾವು ಇದನ್ನ ಪ್ಲಾಸೆಂಟಾ ಅಂತ ಹೇಳಿ ಕರಿತೀವಿ ದಿಸ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ ನಾವು ಇದನ್ನ ಪ್ಲಾಸೆಂಟಾ ಅಂತ ಕರಿತೀವಿ ಇಟ್ ಈಸ್ ದಿ ಕನೆಕ್ಷನ್ ಬಿಟ್ವೀನ್ ದಿ ಮದರ್ ಅಂಡ್ ದಿ ಫೀಟಸ್ ಅಂದ್ರೆ ಏನು ಎಂಬ್ರಿಯೋ ಮದರ್ ಅಂಡ್ ದಿ ಎಂಬ್ರಿಯೋ ಅಂತ ನೆನ್ಪಿಡ್ರಿ ಇದು ಎಂಬ್ರಿಯೋ ಯಾರು ಫ್ಯೂಟಸ್ ಅಂತಾನೆ ಕರಿತೀರಿ ಎಂಬ್ರಿಯೋ ಅಂದ್ರೆ ಅದೇನೆ ಫೀಟಸ್ ಅಂದ್ರೂ ಅದೇನೆ ಸೊ ನೆನ್ಪಿಟ್ಕೊ ಒಂದೇನೆ ಆಯ್ತಾ ಸೊ ಇದು ಎಂಬ್ರಿಯೋ ಇಲ್ಲಿದೆ ಸೊ ಇದೇನ್ ಮಾಡುತ್ತೆ ಇಲ್ಲಿ ಕಾಣಿಸ್ತದಲ್ಲ ಅಂಬೆಲಿಕಲ್ ಕಾರ್ಡ್ ಅದು ಒಕ್ಕಳ ಬಳ್ಳಿ ಅಂತಿರಲ್ಲ ನೀವು ಅದ್ರ ಸಹಾಯದಿಂದ ಏನ್ ಮಾಡುತ್ತೆ ಇದು ಪ್ಲಾಸೆಂಟಾಗೆ ಅಂಟ್ಕೊಂಡಿರುತ್ತೆ ಸೊ ಅದ್ರ ಸಹಾಯದಿಂದ ಏನ್ ಮಾಡುತ್ತೆ ಇದು ಏನ್ ಮಾಡುತ್ತೆ ಪ್ಲಾಸೆಂಟಾ ಏನ್ ಮಾಡುತ್ತೆ ಇಟ್ ಇಸ್ ದಿ ಕನೆಕ್ಷನ್ ಬಿಟ್ವೀನ್ ದಿ ಮದರ್ ಅಂಡ್ ದಿ ಫ್ಯೂಟಸ್ ಇಟ್ ಸಪ್ಲೈಸ್ ಫುಡ್ ಟು ದಿ ಎಂಬ್ರಿಯೋ ಸೊ ಏನ್ ಮಾಡುತ್ತೆ ಮದರ್ ಇಂದ ಏನ್ ಮಾಡುತ್ತೆ ಇದು ಫುಡ್ ಅನ್ನ ಎಂಬ್ರಿಯೋಗೆ ಸಪ್ಲೈ ಮಾಡುತ್ತೆ ಅಂಡ್ ಆಲ್ಸೋ ಆಕ್ಸಿಜನ್ ಅನ್ನು ಸಪ್ಲೈ ಮಾಡುತ್ತೆ ಫುಡ್ ಮತ್ತೆ ಆಕ್ಸಿಜನ್ ನ ಬ್ಲಡ್ ಮೂಲಕ ಸಪ್ಲೈ ಮಾಡ್ತಾ ಇರುತ್ತೆ ನೆಕ್ಸ್ಟ್ ಏನಾಗುತ್ತೆ ಅದು ಏನಾಗಿದೆ ಇದಕ್ಕೆ ಫುಡ್ ಅದ್ರ ಮೂಲಕ ಪ್ಲಾಸೆಂಟಾ ಮೂಲಕ ಅದು ಮಾಡ್ಕೊಡುತ್ತೆ ನೆಕ್ಸ್ಟ್ ಇದ್ರೊಳಗೆ ಏನೇ ಇರುತ್ತಲ್ಲ ಬೇಡದೇ ಇರುವಂತಹ ಒಂದು ಏನಿದೆ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಬೇರೆ ಇದ್ರಲ್ಲಿ ಇರಾಗಿರ್ಬೋದು ಅದನ್ನ ಏನ್ ಮಾಡುತ್ತೆ ಈ ಪ್ಲಾಸೆಂಟಾ ಮೂಲಕನೇ ಮತ್ತೆ ಏನ್ ಮಾಡುತ್ತೆ ಇದು ಮದರ್ ಬಾಡಿಗೆ ಇದ್ರ ಸಹಾಯದಿಂದಾನೇ ಅದ್ರ ಮೂಲಕ ಏನ್ ಮಾಡುತ್ತೆ ಹೊರಗಡೆ ಕಳ್ಸಿಕೊಡುತ್ತೆ ಅದನ್ನ ಏನ್ ಮಾಡುತ್ತೆ ಬೇಡದೇ ಇರುವಂತ ವಸ್ತುಗಳನ್ನ ಬೇಕಾಗಿರುವಂತದನ್ನ ಮಾತ್ರ ಪ್ಲಾಸೆಂಟಾ ಮೂಲಕ ಫುಡ್ ಆಕ್ಸಿಜನ್ ಎಲ್ಲ ತಗೊಳುತ್ತೆ ಹಾಗೇನೆ ಬ್ಲಡ್ ಮೂಲಕನೇ ಏನ್ ಮಾಡುತ್ತೆ ಅದು ಬೇಡದೇ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಬೇಡದೇ ಇರುವಂತಹ ವಸ್ತುಗಳನ್ನ ಏನ್ ಮಾಡುತ್ತೆ ಬ್ಲಡ್ ಮೂಲಕನೇ ಹೊರಗೆ ಕಳಿಸ್ಬಿಟ್ಟು ಅದ್ರ ಮೂಲಕನೇ ಏನ್ ಮಾಡುತ್ತೆ ಅದು ಇದನ್ನ ಇದ್ ಮಾಡ್ಕೊಳುತ್ತೆ ಅದು ಮೇಂಟೈನ್ ಮಾಡ್ಕೊಳ್ತಾ ಇರುತ್ತೆ ಸೊ ದಟ್ ಇಸ್ ಏನಿದೆ ದಟ್ ಇಸ್ ಪ್ಲಾಸೆಂಟಾ ಇಸ್ ದಿ ಕನೆಕ್ಷನ್ ಬಿಟ್ವೀನ್ ದಿ ಮದರ್ ಅಂಡ್ ದಿ ಫ್ಯೂಟಸ್ ಏನ್ ಮಾಡುತ್ತೆ ಇಟ್ ಸಪ್ಲೈಸ್ ಫುಡ್ ಅಂಡ್ ಆಕ್ಸಿಜನ್ ಟು ದಿ ಏನಿದೆ ಎಂಬ್ರಿಯೋ ಗ್ರೋಯಿಂಗ್ ಎಂಬ್ರಿಯೋಗೆ ಸಪ್ಲೈ ಮಾಡ್ತಾ ಇರುತ್ತೆ ಸೊ ಇದು ಅರ್ಥ ಆಯ್ತಾ ಇವಾಗ ಸೊ ಏನಿದೆ ಪ್ಲಾಸೆಂಟಾ ಅಂದ್ರೆ ಏನು ಆಮೇಲೆ ನಿಮಗೆ ಏನಾಯ್ತು ಇದರಲ್ಲಿ ಯುಟೆರಸ್ ಒಳಗೆ ಹೆಂಗಿದಾಗಿರುತ್ತೆ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಈಸ್ ಏನಂತ ಕರಿತೀರಿ ನೀವು ಮೇನ್ ಇಲ್ಲಿ ನೋಡಿದ್ರೆ ನೀವು ಸೊ ಏನೇನ್ ಇದ್ರೊಳಗೆ ನೋಡ್ತೀರಪ್ಪ ನೀವು ಅಂತ ಸೊ ಏನಿದೆ ನಿಮ್ಗೆ ಇದು ಪ್ಲಾಸೆಂಟಾ ಅಂತ ಗೊತ್ತಾಯ್ತು ಈ ಎಂಬ್ರಿಯೋ ಅಂತ ಗೊತ್ತಾಯ್ತು ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿ ಏನಂತ ಕರಿತೀವಿ ನಾವು ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ ನೀವು ನೋಡಿದ್ರಲ್ಲ ಭ್ರೂಣ ಚೀಲ ಎಂಬ್ರಿಯೋ ಸ್ಯಾಕ್ ಅಂದ್ರೆ ಏನು ಭ್ರೂಣ ಚೀಲ ಸೊ ಪ್ಲಾಂಟ್ಸ್ ಒಳಗೆ ನೋಡಿದ್ರಿ ಓವರಿ ಒಳಗೆ ಹೆಂಗಿರುತ್ತೆ ಅಂತ ಇಲ್ಲಿ ನಮ್ಮಲ್ಲಿ ಯುಟೆರಸ್ ಒಳಗೆ ಈ ತರ ಏನೈತೆ ಎಂಬ್ರಿಯೋ ಸ್ಯಾಕ್ ಈ ತರ ಇರುತ್ತೆ
ಸೊ ಏನಾಯ್ತು ನಿಮ್ಗೆ ಇಲ್ಲಿ ಎಂಬ್ರಿಯೋ ಗ್ರೋತ್ ಆಗ್ತಾ ಇರುತ್ತೆ. ಅದ್ರ ಮೂಲಕ ಏನಂತ ಕರಿತೀವಿ ನಾವು ಅಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಕರಿತೀವಿ. ಸೊ ವಾಟರ್ ಬ್ಯಾಗ್ ಅಂತ ಏನ್ ಕರಿತಿಲ್ಲ, ಮಗುವಿಗೆ ಬೇಕಾಗಿರ್ತಕ್ಕಂಥ ಅದೇನ್ ಮಾಡುತ್ತೆ, ಆ ಫ್ಲೂಯಿಡ್ ಇರೋದ್ರಿಂದ ಅದೇನಾಗಿರುತ್ತೆ, ಸೇಫ್ ಆಗಿ ಅದ್ರೊಳಗಡೆ ಇರುತ್ತೆ. ಅದಕ್ಕೆ ಏನ್ ಬೇಕಾಗ ಫುಡ್ ಅನ್ನು ತಗೊಳುತ್ತೆ, ಮತ್ತೆ ಸೇಫ್ ಆಗಿ ಒಳಗಡೆ ಅದು ಇಡ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ದಿಸ್ ಪಾರ್ಟ್ ಇಸ್ ಅಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಕರಿತೀರಿ. ಅದ್ರ ಪೂರ್ತಿ ಇರುವಂತ ಕವರ್ಗೆ ಆಮ್ನಿಯೋನ್ ಅಂತ ಕರಿತೀರಿ. ಸೊ ಇದನ್ನ ಅಂಬಿಲಿಕಲ್ ಕಾರ್ಡ್, ಹೊಕ್ಕಳ ಬಳ್ಳಿ ಅಂತ ಏನ್ ಹೇಳ್ತೀವಿ ಅದು. ಸೊ ಆಮೇಲೆ ಯೋಕ್ ಸ್ಯಾಕ್. ಸೊ ಆಲ್ ದೀಸ್ ಆರ್ ಏನಿದೆ ನಿಮ್ಗೆ ಇಷ್ಟು ಹೇಗಿರುತ್ತೆ ಅಂತ ನೋಡ್ಕೊಂಡ್ರೆ ಸಾಕು ನಿಮ್ಗೆ ಇದ್ರದ್ದು ಬಗ್ಗೆ, ಆಯ್ತಾ. ಎಂಬ್ರಿಯೋ ಅಂದ್ರೆ ಹೆಂಗಿರುತ್ತೆ, ಯುಟೆರಸ್ ಒಳಗೆ ಪ್ಲಾಸೆಂಟಾ ಅಂದ್ರೆ ಹೆಂಗಿರುತ್ತೆ, ಅದ್ರ ಮೂಲಕ ಅದು ಹೇಗೆ ಫುಡ್ ಸಪ್ಲೈ ಅದಕ್ಕೆ ಆಗ್ತಾ ಇರುತ್ತೆ. ಇದು ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಕಮಿಂಗ್ ಟು ಯುವರ್ ಏನೈತೆ ಬುಡ್ದಿ ಹೇಳಿ, ವಿ ಆರ್ ಮೂವಿಂಗ್ ಟು ದಿ. ಸೊ ಏನಾಯ್ತು ನಿಮ್ಗೆ ಅದ್ರೊಳಗೆ ಇದೇ ತರ ಇದ್ರೊಳಗೆ ಎಂಬ್ರಿಯೋ ಸ್ಯಾಕ್ ಒಳಗೆ ಈ ತರ ಗ್ರೋತ್ ಆಗ್ಕೊಳ್ತಾ ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇಷ್ಟು ಗ್ರೋತ್ ಆಗಿದೆ ಇದ್ರೊಳಗೆ. ಸೊ ಏನಂದ್ರೆ ಒಂದು ಫಾರ್ ಫ್ಯೂ ಮಂತ್ಸ್, ಆಮೇಲೆ ಆಫ್ಟರ್ 6 months ನೋಡಿದ್ರೆ ಈ ತರ ಗ್ರೋತ್ ಆಗ್ಬಿಡುತ್ತೆ, ಆಯ್ತಾ. ಸೊ ದಿಸ್ ಇಸ್ ಏನಾಯ್ತು ನಿಮ್ಗೆ ಅಬೌಟ್ ದಿ ಇದ್ರೊಳಗೆ. ಸೊ ಇಲ್ಲಿ ಕಾಣಿಸ್ತಾ ಇರೋದೇನು, ಈ ಬೇಬಿ ಎಷ್ಟು ತಿಂಗಳದ್ದು, ಈ ಬೇಬಿ ಎಷ್ಟು ತಿಂಗಳದ್ದು, ಈ ಮಗು ಇದೆಯಲ್ಲ, ದಿಸ್ ಫ್ಯೂಟಸ್ ಇಟ್ ಈಸ್ ಏನಿದೆ ಅಬೌಟ್ ದಿ 7 months. ಇಷ್ಟ ಆದಾಗ ಇಷ್ಟ ತರ ಆಗಿರುತ್ತೆ ಒಳಗಡೆ, ಆಯ್ತಾ. ನೆಕ್ಸ್ಟ್ ಏನಾಗುತ್ತೆ, ಎಷ್ಟು ತನಕ ಇರುತ್ತೆ ಅದು ನಿಮ್ಮ ಇದ್ರೊಳಗೆ, ಯುಟೆರಸ್ ಒಳಗೆ, ಗರ್ಭಕೋಶದೊಳಗೆ ಮಗು ಎಷ್ಟು ದಿವಸಗಳ ಕಾಲ ಇರುತ್ತೆ ಅಂತ ಹೇಳಿದೀನಿ. ಸಾಮಾನ್ಯವಾಗಿ ಮಗು ಎಷ್ಟು ದಿನಗಳ ನಂತರ ಎಲ್ಲರಿಗೂ ಗೊತ್ತಿರುತ್ತೆ ನಿಮ್ಗೆ. ಸಾಮಾನ್ಯವಾಗಿ ಎಷ್ಟು ದಿನದ ನಂತರ ಅವರಿಗೆ ಹೆರಿಗೆ ಆಗಿರುತ್ತೆ? 9 months. ವೆರಿ ಗುಡ್, 9 months ಬೇಕು. ಸೊ ದಟ್ ಇಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ, ಅದನ್ನ ನಾವು ಗೆಸ್ಟೇಷನ್ ಪೀರಿಯಡ್ ಅಂತ ಕರಿತೀವಿ. ಪ್ರೆಗ್ನೆನ್ಸಿ ಪೀರಿಯಡ್ ಆಫ್ ಗೆಸ್ಟೇಷನ್ ಪೀರಿಯಡ್. ಏನಿದೆ the zygote to the complete the growth of the zygote or the embryo into a child, it takes about 9 months. That period ಏನಂತ ಅಷ್ಟು ದಿನಗಳನ್ನ ನಾವೇನ್ ಹೇಳ್ತೀವಿ, 9 months ಅನ್ನ ಗೆಸ್ಟೇಷನ್ ಪೀರಿಯಡ್ ಆರ್ ಪ್ರೆಗ್ನೆನ್ಸಿ ಪೀರಿಯಡ್ ಅಂತ ಹೇಳಿ ನಾವು ಕರಿತೀವಿ, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಏನಿದೆ, ಆಫ್ಟರ್ 9 months ಆದ್ರೆ ಹೇಗಿರುತ್ತೆ ಬೇಬಿ. ಸೊ ಏನಿದೆ ನಿಮ್ಗೆ 9 months ಏನಾಗಿದೆ, ಈ ರೀತಿ ಆಗ್ಬಿಡುತ್ತೆ, ಕಂಪ್ಲೀಟ್ ಗ್ರೋತ್ ಆಗಿರುತ್ತೆ. ಏನಾಗಿರುತ್ತೆ, ಮಗು ಪೂರ್ತಿ ಗ್ರೋತ್ ಆಗ್ಬಿಟ್ಟು ಏನಾಗುತ್ತೆ, ದಿಸ್ ಈಸ್ ಎ ಯುಟ್ರಸ್, ನಿಮ್ದು ಏನಂತ ಕರಿತೀರಿ, ಸರ್ವಿಕ್ಸ್ ವಜೈನ ಪಾರ್ಟ್ ಅಂತ ಕರಿತಿರಲ್ಲ. ಸೊ ಆ ಇದಕ್ಕೆ ಕರೆಕ್ಟ್ ಆಗಿ ಅದು ಹೆಡ್ ಫಿಕ್ಸ್ ಮಾಡ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಅದ್ರ ಮೂಲಕನೇ ಅದು ಏನಾಗುತ್ತೆ, ಹೊರಗಡೆ ಬರುತ್ತೆ, ತಾಯಿಯ ದೇಹದಿಂದ ಪೂರ್ತಿ ಅದು ಹೊರಗಡೆ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ದಿ ಚೈಲ್ಡ್ ಬರ್ತ್. ಇಲ್ಲಿ ನೋಡ್ತಾ ಇರೋದು ಆಫ್ಟರ್ ದಿ 9 months ಏನಾಗ್ಬಿಡುತ್ತೆ, ಇದು ಹೆಡ್ ಫಿಕ್ಸೇಷನ್ ಅಂತ ಕರಿತೇವೆ. ಅದು ಫಿಕ್ಸ್ ಆಗ್ಬಿಟ್ಟು ಏನಾಗ್ಬಿಡುತ್ತೆ, ನಿಮ್ ವಜೈನ ಕಡೆ ಕೆಳಗಡೆ ಬಂದ್ಬಿಟ್ಟು ಹೆಡ್ ಏನಾಗುತ್ತೆ, ಇದರಿಂದ it comes out from the mother body, uterus ಇಂದ ಏನಾಗುತ್ತೆ ಹೊರಗೆ ಬರುತ್ತೆ. That is called the child birth. The delivery of the child after the 9 months, the delivery of the child is called child birth ಅಂತ ಕರಿತೀವಿ. ಸೊ ಚೈಲ್ಡ್ ಬರ್ತ್ ಅಂದ್ರೆ ಗೊತ್ತಾಯ್ತಲ್ಲ ಈಗ. ನೆಕ್ಸ್ಟ್ ಕಮಿಂಗ್ ಟು ಇವ್ರು ಯಾವ ರೀತಿ ಗ್ರೋತ್ ಆಗುತ್ತೆ ಆಫ್ಟರ್ 9 months ಅಲ್ಲಿ ಹೆಂಗೆ ಇರುತ್ತೆ ಬೇಬಿ, ಅದು ಹೆಂಗೆ ಚೈಲ್ಡ್ ಬರ್ತ್ ಆಗುತ್ತೆ ಅಂತ. ಸೊ ಈ ಚೈಲ್ಡ್ ಬರ್ತ್ ಏನಿದೆ, ಇದು ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನು ಏನ್ ಮಾಡುತ್ತೆ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೆ ನಿಮ್ಗೆ ಪ್ರೊಜೆಸ್ಟ್ರಾನ್ ಏನ್ ಮಾಡುತ್ತೆ, ಪ್ರೆಗ್ನೆನ್ಸಿ ಹಾರ್ಮೋನ್ ಕರಿತೀವಿ. ಇಷ್ಟೋ ಜನ ಏನ್ ಮಾಡುತ್ತೆ, ಓವ್ಯುಲೇಷನ್ ಗೆ ಮತ್ತೆ ಫಾಲಿಕಲ್ ಸೆಲ್ಸ್ ಗೆ ಮೆನ್ಸ್ಟ್ರುಯಲ್ ಸೈಕಲ್ ಗೆ ಹೆಲ್ಪ್ ಮಾಡುತ್ತೆ. ಫಿಮೇಲ್ ಕ್ಯಾರೆಕ್ಟರ್ಸ್ ಗೆ ಬೇಕು ಎಸ್ಟ್ರೋಜನ್ ಹಾರ್ಮೋನ್, ಫಿಮೇಲ್ ಹಾರ್ಮೋನ್ ಅಂತ ಕರಿತೀವಿ. ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಪ್ರೊಜೆಸ್ಟ್ರಾನ್ ಇರುತ್ತೆ. ಸೊ ದಟ್ ಈಸ್ ಗೊತ್ತಾಯ್ತಾ ಇವಾಗ. ಸೊ ಹಾರ್ಮೋನ್ಸ್ ಅನ್ನೋದು ಇದ್ರೊಳಗೆ. ಸೊ ಏನ್ ಮಾಡುತ್ತೆ, ಈ ಪ್ಲಾಸೆಂಟಾ ಅಂತ ಹೇಳಿದ್ನಲ್ಲ, ಇಟ್ ಆಲ್ಸೋ ಸೆಕ್ರೀಟ್ಸ್ ಸಮ್ ಹಾರ್ಮೋನ್ಸ್. ಸೊ ಏನ್ ಮಾಡುತ್ತೆ ಪ್ಲಾಸೆಂಟಾ, ಇಟ್ ಸೆಕ್ರೀಟ್ಸ್ ಏನಿದೆ ಹಾರ್ಮೋನ್ಸ್ ಅಂತ ಹೇಳಿ ಕರಿತೀವಿ. ದಟ್ ಹಾರ್ಮೋನ್ ಇಸ್ ಏನಂತ ಕರಿತೀವಿ, ಅದನ್ನ ಯಾವ್ಯಾವ ಹಾರ್ಮೋನ್ ಪ್ಲಾಸೆಂಟಾ ಸೆಕ್ರೀಟ್ ಮಾಡುತ್ತಪ್ಪ ಅಂತಂದ್ರೆ, ಹ್ಯೂಮನ್ ಕ್ರೋನಿಕ್ ಗೋನಾಡೋಟ್ರೋಪಿನ್ಸ್ ಅಂತ ಹೇಳಿ ಕರಿತೀವಿ. ಸೊ ಏನಿದೆ ನಿಮ್ಗೆ ಅಬೌಟ್ ದಿ ಏನಿದೆ, ಸೊ ಏನಿದೆ ನಿಮ್ಗೆ ದ ಪ್ಲಾಸೆಂಟಾ ಏನ್ ಮಾಡುತ್ತೆ, ಇಟ್ ಸೆಕ್ರೀಟ್ಸ್ ಏನಿದೆ ಹಾರ್ಮೋನ್ಸ್. ಯಾವ್ಯಾವ ಹಾರ್ಮೋನ್ಸ್ ಅನ್ನ ಅದು ಸೆಕ್ರೀಟ್ ಮಾಡುತ್ತೆ ಏನಿದೆ ನಿಮ್ಗೆ, ದ ಹ್ಯೂಮನ್ ಕ್ರೋನಿಕ್ ಗೋನಾಡೋಟ್ರೋಪಿನ್ ಅಂತ ಕರಿತೀವಿ. ಸೊ ಇದು ಒಂದು ಹಾರ್ಮೋನ್, ಅದರಿಂದ ಸೆಕ್ರೀಟ್ ಆಗುತ್ತೆ ಇದು ಹ್ಯೂಮನ್ ಕ್ರೋನಿಕ್ ಗೋನಾಡೋಟ್ರೋಪಿನ್ ಅಂತ ಕರಿತೀವಿ. ದಿಸ್ ಇಸ್ ಗೋನಾಡೋಟ್ರೋಪಿನ್. ಸೊ ಇದು ಯಾವ ಇದನ್ನಂತ ಹೇಳಿದೆ ನಾನು, ಹಾರ್ಮೋನು. ಇಟ್ ಈಸ್ ಕಾಲ್ಡ್ ಆಸ್ ಗೋನಾಡೋಟ್ರೋಪಿನ್ ಹಾರ್ಮೋನ್. ಇಟ್ ಈಸ್ ದಿ ಸೆಕ್ರೀಟೆಡ್ ಬೈ ದಿ ಪ್ಲಾಸೆಂಟಾ, ಒಂದು ಹಾರ್ಮೋನ್ ಆಯ್ತು. ಅದಕ್ಕೆ HCG ಅಂತ ಕರಿತೀವಿ. ಇದಕ್ಕೆ ಏನಂತ ಹೇಳ್ತೀವಿ ನಾವು, ಇಟ್ ಈಸ್ ಕಾಲ್ಡ್ ಆಸ್ HCG, ಹ್ಯೂಮನ್ ಕ್ರೋನಿಕ್ ಗೋನಾಡೋಟ್ರೋಪಿನ್. ಇದು ಒಂದು ಹಾರ್ಮೋನ್ ಅದು. ನೆಕ್ಸ್ಟ್ ಇನ್ಯಾವ ಹಾರ್ಮೋನ್ ಅನ್ನ ಅದು ಸೆಕ್ರೀಟ್ ಮಾಡಿಸುತ್ತೆ, HPL ಅಂತ ಕರಿತೀವಿ. ಏನಂತ ಹೇಳ್ತೀವಿ,
HPL, human placental lactogen. Human placental lactogen ಇದೆ ತರ human, ಇಲ್ಲಿ ಕ್ರೋನಿಕ್ ಬದಲಾಗಿ ಪ್ಲಾಸೆಂಟದ್ದು ದಿಸ್ ಇಸ್ ಹಾಗೆ ಲ್ಯಾಕ್ಟೋಜನ್ ಹಾರ್ಮೋನ್ ಅನ್ನು ಸೆಕ್ರೇಟ್ ಮಾಡುತ್ತೆ. ನೆಕ್ಸ್ಟ್ ಇದಲ್ಲದೆ ಮತ್ತೆ ಇನ್ನೇನು ಹಾರ್ಮೋನ್ ಅನ್ನು ಸೆಕ್ರೇಟ್ ಮಾಡುತ್ತೆ, ಎಸ್ಟ್ರೋಜನ್ ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡುತ್ತೆ. ಯಾವ ಹಾರ್ಮೋನು? ಎಸ್ಟ್ರೋಜನ್ ಹಾರ್ಮೋನ್ ಸೆಕ್ರೇಟ್ ಮಾಡುತ್ತೆ. ಮತ್ತೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡುತ್ತೆ. ಸೊ ಯಾವ್ದು ಇದು ಇಷ್ಟೆಲ್ಲ ಹಾರ್ಮೋನ್ ಸೆಕ್ರೇಟ್ ಮಾಡೋದು ಯಾರು ಸೆಕ್ರೇಟ್ ಮಾಡ್ತಾ ಇರೋದು? ಈ ಹಾರ್ಮೋನ್ ಸೆಕ್ರೇಟ್ ಮಾಡ್ತಾ ಇರೋದು ಯಾವ್ದು? ಪ್ಲಾಸೆಂಟಾ ಏನ್ ಮಾಡ್ತಾ ಇದೆ? ಪ್ಲಾಸೆಂಟಾ ಏನ್ ಮಾಡ್ತಾ ಇದೆ? ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡ್ತಿದೆ. ಯಾವ್ಯಾವ ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡ್ತಿದೆ ಇಷ್ಟೇ ನೆನ್ಪಿಡ್ಬೋದು. HCG, HPL. HCG ಅಂದ್ರೆ ಹ್ಯೂಮನ್ ಇದರಲ್ಲಿ ಕ್ರೋನಿಕ್ ಗೊನಾಡೋಟ್ರೋಫಿನ್, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಹಾಗೇನೆ ಇಸ್ಟ್ರೋಜನ್, ಅನಂತರ ಪ್ರೊಜೆಸ್ಟ್ರಾನ್. ಆಲ್ ದೀಸ್ ಹಾರ್ಮೋನ್ಸ್ 4 ಹಾರ್ಮೋನ್ಸ್ ಏನಿದೆ ಇಟ್ ಈಸ್ ಸೆಕ್ರೇಟೆಡ್ ಫ್ರಮ್ ದಿ ಪ್ಲಾಸೆಂಟಾ. ಇದು ನೆನ್ಪಿಟ್ಕೊಂಡಿರಿ. The types of the hormones secreted from the placenta ಅಂದ್ರೆ ಇವಿಷ್ಟು ನೆನ್ಪಿಟ್ಕೊಂಡಿರ್ಬೇಕು ನೀವು. ನೆಕ್ಸ್ಟ್ ಇದಲ್ದೇನೆ ಏನ್ ಮಾಡ್ತಾ ಇರುತ್ತೆ ನಮ್ಗೆ, ದ ಓವರಿ ಏನ್ ಮಾಡ್ತಾ ಇರುತ್ತೆ, ಇಟ್ ಸೆಕ್ರೀಟ್ಸ್ ಅ ಹಾರ್ಮೋನ್ ರಿಲ್ಯಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಸೆಕ್ರೀಟ್ ಮಾಡ್ತಾ ಇರುತ್ತೆ. ಸೊ ಏನಾಗಿರುತ್ತೆ, ಆಲ್ಮೋಸ್ಟ್ ರಿಲ್ಯಾಕ್ಸ್ ಆಗಿರ್ಬೇಕಲ್ಲ. ಸೊ ಏನ್ ಮಾಡ್ತೀರಿ ನೀವು, ಬಹಳಷ್ಟು ಕೆಲಸ ಏನಾದ್ರು ಮಾಡಿದ್ರೆ ಸೊ ರಿಲ್ಯಾಕ್ಸ್ ಮಾಡ್ಕೊಳ್ತೀನಪ್ಪ ನಾನು ಅಂತಿರಲ್ಲ. ಸೊ ದಿ ರಿಲ್ಯಾಕ್ಸಿನ್ ಹಾರ್ಮೋನ್ ಹಾಗೇನೆ ಇದ್ ಮಾಡುತ್ತೆ. ಸೊ ಏನಾಗಿದೆ ನಿಮ್ಗೆ ಪ್ರೆಗ್ನೆನ್ಸಿ ಹಾಕೊಳ್ತಾ ಬಂದಾಗ ಏನಾಗ್ತಾ ಇರುತ್ತೆ, ತಾಯಿಗೆ ಹೊಟ್ಟೆ ದೊಡ್ಡದಾಕೊಳ್ತಾ ಬರ್ತಿರ್ತಲ್ವಾ. ಸೊ ಅವಾಗ ಏನಾಗ್ಬೇಕು, ಸೊ ಅಲ್ಲಿ ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕಾಗ್ತಿರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾ ಇರುತ್ತೆ, ದಿಸ್ ರಿಲ್ಯಾಕ್ಸಿನ್ ಹಾರ್ಮೋನ್ ಏನ್ ಮಾಡುತ್ತೆ, ಅವರಿಗೆ ಅದನ್ನ ಇದ್ ಮಾಡ್ತಾ ಇರುತ್ತೆ. ದಿಸ್ ರಿಲ್ಯಾಕ್ಸಿನ್ ಹಾರ್ಮೋನ್ ಏನಿದೆ ಲೇಟರ್ ಪ್ರೆಗ್ನೆನ್ಸಿ ನಂತರದಲ್ಲಿ ಆಮೇಲೆ ಅದು ಸೆಕ್ರೇಷನ್ ಹಾಕೊಳ್ತಾ ಬರ್ತೀನಿ. ಡೆಲಿವರಿ ಆಗ್ತಾ ಇದೆ ಹತ್ರ ಅಂದಾಗ ಸೆಕ್ರೇಷನ್ ಹಾಕೊಳುತ್ತೆ. ಇದರಿಂದ ಏನಾಗುತ್ತೆ, ಮದರ್ಗೆ ರಿಲ್ಯಾಕ್ಸ್ ಇರುತ್ತೆ. ಸೊ ಹಾರ್ಮೋನ್ಸ್, ಸೊ ಇದರಿಂದ ಸೊ ದ ರಿಲ್ಯಾಕ್ಸಿನ್ ಹಾರ್ಮೋನ್ ಇಸ್ ಮೇನ್ಲಿ ಫಾರ್ ದ ಮೇಂಟೆನೆನ್ಸ್ ಆಫ್ ದ ಪ್ರೆಗ್ನೆನ್ಸಿ, ದ ಫೀಟಲ್ ಗ್ರೋತ್ಗೆ, ಆಮೇಲೆ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿಗೆ ಅವ್ರ ತಾಯಿಗೆ ರಿಲ್ಯಾಕ್ಸ್ ಆಗಿ ಇರೋ ಹಾಗೆ ಮದರ್ಗೆ ನೋಡ್ಕೊಳುತ್ತೆ. ಸೊ ದಿಸ್ ಹಾರ್ಮೋನ್ಸ್ ಕಡೆ. ಸೊ ಈಗ ಪ್ರೊಜೆಸ್ಟ್ರಾನ್ ಕೆಲಸ ಏನಂತ ಗೊತ್ತಾಯ್ತು, ಇಸ್ಟ್ರೋಜನ್ ಕೆಲಸ ಅಂದ್ರೆ ಏನು ಗೊತ್ತಾಯ್ತು ನಿಮ್ಗೆ ಅಲ್ವಾ. ಸೊ ಆಲ್ ದೀಸ್ ಹಾರ್ಮೋನ್ಸ್ ಕೆಲಸ ಏನೇನಿದೆ, ಇಸ್ಟ್ರೋಜನ್ ಹಾರ್ಮೋನ್ ಕೆಲಸ ಏನು, ಇದು ಪ್ರೆಗ್ನೆನ್ಸಿ ಹಾರ್ಮೋನ್ ಕರಿತೀವಿ. ಇಸ್ಟ್ರೋಜನ್ ಓವರಿ ಇಲ್ಲಿ ಓವ್ಯುಲೇಷನ್, ನಿಮ್ಮ ಫಾಲಿಕಲ್ಸ್ ಎಗ್ ಫಾರ್ಮೇಶನ್ ಆಗಕ್ಕೆ ಎಸ್ಟ್ರೋಜನ್ ಬೇಕು, ಪ್ರೆಗ್ನೆನ್ಸಿಗೆ ಪ್ರೊಜೆಸ್ಟ್ರಾನ್ ಬೇಕು, ರಿಲ್ಯಾಕ್ಸಿನ್ ಇದೆ. ಆಮೇಲೆ ಪ್ಲಾಸೆಂಟಲ್ ಹಾರ್ಮೋನ್ಸ್ ಯಾವ್ಯಾವ ಅಂತ ಗೊತ್ತಾಯ್ತು. ಆಲ್ ದೀಸ್ ಆರ್ ಅಬೌಟ್ ಏನಾಯ್ತು ನಿಮ್ಗೆ ಕಮಿಂಗ್ ಟು ಯುವರ್ ಇದ್ರಲ್ಲಿ. ಸೊ ದ ಟುಡೇಸ್ ಸೆಷನ್ಸ್ ಒಳಗೆ ನೀವೇನ್ ಮಾಡಿದ್ರಿ, ಪಾಪ ಇಷ್ಟೆಲ್ಲ ನೋಡ್ಕೊಂಡ್ಬಿಟ್ಟಿದೀರಾ. ಸೊ ಇನ್ನು ಹೇಳ್ತಾ ಹೋಗ್ಬಿಟ್ರೆ ಆಮೇಲೆ ಅಯ್ಯಪ್ಪ ಏನ್ ಹೇಳಿದ್ರು ಮಿಸ್ ಅನ್ನೋದೇ ನೆನಪಾಗಿರಲ್ಲ. ಸೊ ದಟ್ ಈಸ್ ಏನ್ ಮಾಡೋಣ, ಇವಾಗ ಸ್ವಲ್ಪ ನಾವ್ ಏನ್ ಮಾಡ್ಬಿಟ್ಟು ಇವತ್ತು ಏನೇನ್ ಮಾಡಿದ್ವಿ ಅಂತ ನೋಡ್ಕೊಂಡ್ಬಿಟ್ರೆ. ಸೊ ಇವಷ್ಟು ಏನು ಮಾಡ್ಲಿಲ್ಲ, ನಾವ್ ಏನ್ ಮಾಡಿದ್ವಿ, ಓನ್ಲಿ ಮೆನ್ಸ್ಟ್ರುವಲ್ ಸೈಕಲ್ಸ್ ಅಲ್ಲೇನ್ರಿ. ಟುಡೇಸ್ ನಮ್ದು ಕ್ಲಾಸ್ ಒಳಗೆ ಏನೇನ್ ಮಾಡ್ಕೊಂಡಿ ನಾವು, ಓನ್ಲಿ ಅಬೌಟ್ ದಿ ಮೆನ್ಸ್ಟ್ರುವಲ್ ಸೈಕಲ್ಸ್ ಹೇಗಾಗತ್ತೆ ಅಲ್ಲೇನ್ರಿ. ಸೊ ಈವೆಂಟ್ಸ್ ಆಫ್ ದಿ ಸ್ಟೆಪ್ಸ್ ಆಫ್ ದಿ ಮೆನ್ಸ್ಟ್ರುವಲ್ ಸೈಕಲ್, ಅದ್ರದ್ದು ಸ್ಟೆಪ್ಸ್ ಏನೇನು ಅಂತ ನೋಡಿದ್ವಿ. ಆಮೇಲೆ ಓವ್ಯುಲೇಷನ್ ಅಂದ್ರೆ ಏನಂತ ನೋಡಿದ್ವಿ. ಆಮೇಲೆ ಫರ್ಟಿಲೈಸೇಷನ್ ಹೇಗೆ ಆಗುತ್ತೆ ಅಂತ ನೋಡಿದ್ವಿ. ಆಮೇಲೆ ಇಂಪ್ಲಾಂಟೇಶನ್ ಹೇಗಾಗುತ್ತೆ ಅಂತ ನೋಡಿದ್ವಿ ಅಲ್ವಾ. ಸೊ ಝೈಗೋಟ್ ಗ್ರೋತ್ ಹೇಗಾಗ್ಕೊಳ್ತಾ ಹೋಗುತ್ತೆ. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿ ಪ್ಲಾಸೆಂಟಾ ನೋಡಿದ್ರಿ. ಪ್ಲಾಸೆಂಟಲ್ ಹಾರ್ಮೋನ್ಸ್ ಯಾವ್ಯಾವ್ದು ಅಂತ ನೋಡಿದ್ವಿ ನಾವು ಅಲ್ವಾ. ಸೊ ಏನಿದೆ ನಿಮ್ಗೆ ಆಲ್ ದೀಸ್ ಏನಿದೆ ನೀವು ಟುಡೇಸ್ ಇದ್ರೊಳಗೆ ನೀವು ಇದ್ ಮಾಡ್ಕೊಂಡಿರಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ನಿಮ್ಗೆ, ಪ್ರೆಗ್ನೆನ್ಸಿ ಅಂದ್ರೆ ಏನು, ಇಂಪ್ಲಾಂಟೇಶನ್ ಅಂದ್ರೆ ಏನು ಅಲ್ವಾ. ಸೊ ಆಲ್ ದೀಸ್ ಆರ್ ಏನಿದೆ ನಿಮ್ಗೆ ಇದ್ರೊಳಗೆ ನೋಡ್ಕೊಂಡ್ರಿ. ಪರ್ಚುರೇಷನ್ ಅಂದ್ರೆ ಚೈಲ್ಡ್ ಬರ್ತ್ ಅಂತ ಕರಿತೀವಿ. ಪರ್ಚುರೇಷನ್ ಅಂದ್ರೆ ಏನು, ಇಟ್ ಈಸ್ ಚೈಲ್ಡ್ ಬರ್ತ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಲ್ಯಾಕ್ಟೇಷನ್. ಲ್ಯಾಕ್ಟೇಷನ್ ಅಂದ್ರೆ ಏನು, ದ ಫೀಡಿಂಗ್ ಆಫ್ಟರ್ ದಿ ಚೈಲ್ಡ್ ಬರ್ತ್ ಏನ್ ಮಾಡ್ತಾರೆ, ದ ಫೀಡಿಂಗ್ ಆಫ್ ದಿ ಚೈಲ್ಡ್. ಸೊ ದಟ್ ಈಸ್ ಕಾಲ್ಡ್ ಏನಂದ್ರೆ ಸೆಕ್ರೇಷನ್ ಆಫ್ ದಿ ಮಿಲ್ಕ್ ಫ್ರಮ್ ದಿ ಮೆಮರಿ ಗ್ಲ್ಯಾಂಡ್ ಒಳಗೆ ಏನಾಗುತ್ತೆ, ಮಿಲ್ಕ್ ಸೆಕ್ರೇಷನ್ ಆಗುತ್ತೆ. ಮಿಲ್ಕ್ ಸೆಕ್ರೇಷನ್ ಆಗ್ಬಿಟ್ಟು ಏನಾಗುತ್ತೆ ನಿಮ್ಗೆ, ಅದರಲ್ಲಿ ದ ಮದರ್ ಏನ್ ಮಾಡುತ್ತೆ, ಇಟ್ ಫೀಡ್ಸ್ ದಿ ಚೈಲ್ಡ್. ಸೊ ದಟ್ ಈಸ್ ಏನಂತ ಕರಿತೀವಿ ನಾವು, ಲ್ಯಾಕ್ಟೇಷನ್ ಅಂತ ಕರಿತೀವಿ. ಸೊ ಏನಂತ ಗೊತ್ತಾ, ಪರ್ಚುರೇಷನ್ ಅಂದ್ರೆ ಏನು, ಇಟ್ ಈಸ್ ಕಾಲ್ಡ್ ಆಸ್ ದಿ ಚೈಲ್ಡ್ ಬರ್ತ್ ಅಲ್ಲೇನ್ರಿ. ಪರ್ಚುರೇಷನ್ ಇಸ್ ದಿ ಚೈಲ್ಡ್ ಬರ್ತ್, ವೆರಸ್ ದಿ ಲ್ಯಾಕ್ಟೇಷನ್ ಅನ್ನೋದೇನು ಅಂದ್ರೆ ಏನಿದೆ, ಸೆಕ್ರೀಷನ್ ಆಫ್ ದಿ ಮಿಲ್ಕ್, ಅದು ಪ್ರೊಡಕ್ಷನ್ ಅಂತ ನೆನ್ಪಿಟ್ಬೋದು. ಪ್ರೊಡಕ್ಷನ್ ಆಫ್ ದಿ ಮಿಲ್ಕ್ ಇನ್ ದಿ ಮೆಮರಿ ಗ್ಲ್ಯಾಂಡ್. ಸೊ ನಾವು ಮ್ಯಾಮಲ್ಸ್ ಅಂತ ಯಾಕೆ ಕರಿತೀವಿ, ನಮ್ಮಲ್ಲಿ ಏನೈತೆ ಮೆಮರಿ, ಫೀಮೇಲ್ಸ್ ಒಳಗೆ ಮೆಮರಿ ಗ್ಲ್ಯಾಂಡ್ಸ್ ಇರುತ್ತೆ ಅದಕ್ಕೆ. ಸೊ ಮೆಮರಿ ಗ್ಲ್ಯಾಂಡ್ಸ್ ಅಲ್ಲಿ ಮಿಲ್ಕ್ ಅನ್ನ ಅದು ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ ಅಲ್ವೇನ್ರಿ. ಸೊ ಏನ್ ಮಾಡ್ತೀವಿ, ಇದು ದಿಸ್ ಈಸ್ ದಿ ಮೆಮರಿ ಗ್ಲ್ಯಾಂಡ್ಸ್. ಸೊ ಅದರಿಂದ ಮೆಮರಿ ಗ್ಲ್ಯಾಂಡ್ಸ್ ಅಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಮಾಡುತ್ತೆ. ಸೊ ಆಫ್ಟರ್ ದಿ ಚೈಲ್ಡ್ ಬರ್ತ್ ಏನ್ ಮಾಡ್ತೇವೆ, ಇದರೊಳಗೆ ಅವಕ್ಕೆ ಫುಡ್ ಎಲ್ಲಿಂದ ಬರುತ್ತೆ ಚೈಲ್ಡ್ಗೆ. ಸೊ ಏನ್ ಮಾಡುತ್ತೆ, ದ ಮದರ್ ಫೀಡ್ಸ್ ದಿ ಏನ್ ಮಾಡುತ್ತೆ ಚೈಲ್ಡ್ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಲ್ಯಾಕ್ಟೇಷನ್ ಅಂದ್ರೆ ಫೀಡಿಂಗ್ ದಿ ಚೈಲ್ಡ್ ಏನಿದೆ ನಿಮ್ಗೆ ವಿತ್ ದಿ ಮಿಲ್ಕ್. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಲ್ಯಾಕ್ಟೇಷನ್ ಆಯ್ತಾ. ಸೊ ನೆಕ್ಸ್ಟ್ ಈಸ್ ಏನಾಯ್ತು ನಿಮ್ಗೆ, ಲ್ಯಾಕ್ಟೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ನೆಕ್ಸ್ಟ್ ಕಮಿಂಗ್ ಟು ಏನಾಯ್ತು ಹೇಳ್ಬಿಡ್ತಿ, ಇದ್ರೊಳಗೆ ನಾವು ಬಂದಾಗ ಇಲ್ಲಿ ತನಕ ಅಂತಂದ್ರೆ ಅಪ್ ಟು ಇದರಲ್ಲಿ ಏನಂತ ಕೊಲೆಸ್ಟ್ರಾಮ್ ಅಂತ ಒಂದೇ ಪದವನ್ನ ಬಳಸ್ತೇವೆ ನಾವು.
ಸೊ ಗಿಣ್ಣದಾಲು ಯಾವಾಗ ಇದ್ ಮಾಡ್ತಾವ? ಹಸುಗಳಾಯ್ತು, ಎಮ್ಮೆಗಳಾಯ್ತು, ಗಿಣ್ಣದಾಲು ಯಾವಾಗ ಕೊಡ್ತಾವ ನಿಮ್ಗೆ? ಕೊಲೆಸ್ಟ್ರಾಮ್ ಅಂದ್ರೇನು? ಗಿಣ್ಣದ ಹಾಲು ಅಂತ ಏನ್ ಕರಿತೀವಿ ಇದು. ದಿಸ್ ಇಸ್ ಕೊಲೆಸ್ಟ್ರಾಮ್ ಅಂದ್ರೆ ದಿಸ್ ಇಸ್ ದ ಫಸ್ಟ್ ಮಿಲ್ಕ್ ಪ್ರೊಡ್ಯೂಸ್ಡ್ ಇನ್ ದಿ ಮದರ್ ಆಫ್ಟರ್ ದಿ ಚೈಲ್ಡ್ ಬರ್ತ್ ಅಲ್ವಾ? ಕೊಲೆಸ್ಟ್ರಾಮ್ ಅಂದ್ರೆ ಅರ್ಥ ಏನು? ಕೊಲೆಸ್ಟ್ರಾಮ್ ಅಂದ್ರೆ ಏನು? ಇಸ್ ಇಸ್ ದಿ ಅದೇನ್ರಿ, ದ ಕೊಲೆಸ್ಟ್ರಾಮ್ ಇಸ್ ದಿ ಫಸ್ಟ್ ಮಿಲ್ಕ್. ಫಸ್ಟ್ ಮಿಲ್ಕ್ ಏನಾಗಿರುತ್ತೆ? ಪ್ರೊಡ್ಯೂಸ್ ಫ್ರಮ್ ದಿ ಮದರ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಆಗುತ್ತೆ? ಆಫ್ಟರ್ ದಿ ಚೈಲ್ಡ್ ಬರ್ತ್ ಆದ ತಕ್ಷಣನೇ ಚೈಲ್ಡ್ ಬರ್ತ್ ಆದ ತಕ್ಷಣನೇ ತಾಯಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂತ ಫಸ್ಟ್ ಮಿಲ್ಕ್ ಏನದಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ದಿ ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಸೊ ಈಗ ಏನೇನು ಗೊತ್ತಾಯ್ತು ನಿಮ್ಗೆ? ಪಾರ್ಚುಲೇಷನ್ ಅಂದ್ರೆ ಗೊತ್ತಾಯ್ತು, ಲ್ಯಾಕ್ಟೇಷನ್ ಅಂದ್ರೆ ಗೊತ್ತಾಯ್ತು ಅಲ್ಲೇನ್ರಿ? ಸೊ ದಿಸ್ ಇಸ್ ಅಬೌಟ್ ಏನಾಯ್ತು ನಿಮ್ಗೆ ಟುಡೇ ಸೆಷನ್ಸ್ ಒಳಗೆ ಇವಿಷ್ಟು ಮೀನಿಂಗ್ ಒಂದ್ ಸ್ವಲ್ಪ ನೀವು ನೆನ್ಪಿಟ್ಕೊಳ್ರಿ. ಸೊ ಇನ್ನೊಂದ್ಸಲ ನೀವೊಂದ್ಸಲ ಹಾಕೊಂಡು ಕ್ಲಾಸ್ ಅನ್ನ ನೋಡ್ಕೊಳ್ರಿ. ನೋಡ್ಕೊಂಡು ಏನ್ ಮಾಡ್ರಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಯ್ತಾ? ಸೊ ಲ್ಯಾಕ್ಟೇಷನ್ ಅಂದ್ರೇನು, ಪಾರ್ಚುಲೇಷನ್ ಅಂದ್ರೇನು, ಗೆಸ್ಟೇಷನ್ ಇದೆ pregnancy, the duration of the pregnancy, that is called as the 9 months, that is called as the gestation period. The growth of the embryo up to 9 months in the uterus, it is called as gestation. ಆಯ್ತಾ? ಸೊ ಗೆಸ್ಟೇಷನ್ ಪೀರಿಯಡ್ ಅಂತ ಹೇಳಿ ಕರಿತೀವಿ. ಇದು ನಥಿಂಗ್ ಬಟ್ ಪ್ರೆಗ್ನೆನ್ಸಿ. ಸೊ ಆಲ್ ದೀಸ್ ಆರ್ ಏನಾಯ್ತು ನಿಮ್ಗೆ ನಿಮ್ಮ ಟುಡೇಸ್ ಸೆಷನ್ಸ್ ಒಳಗೆ ನೀವೇನ್ ಮಾಡಿದ್ರಿ, ಅಬ್ಸರ್ವ್ ಮಾಡಿದ್ರಿ. ಸೊ ಇದನ್ನ ಏನ್ ಮಾಡಿ ನಾನು ರೆಕಾರ್ಡ್ ಹಾಕಿ ಕಳಿಸಿರ್ತೀನಲ್ಲ, ಯಾರ್ಯಾರು ನೋಡ್ತಾ ಇದ್ದೀರಾ ರೆಕಾರ್ಡ್ ಕ್ಲಾಸ್ ಅನ್ನ? ಹೌ ಮೆನಿ ಆಫ್ ಯು ಆರ್ ಸೀಯಿಂಗ್ ದಿ ರೆಕಾರ್ಡ್ ಕ್ಲಾಸ್? ನೋಡ್ತಾ ಇದ್ದೀರಾ? ನಿಮ್ ಸಲುವಾಗಿ ಕಳಿಸ್ತಾ ಇದ್ದೀನಿ ನಾನು. ನೀವ್ ಸಪೋಸ್ ಏನಾಗಿರೋ ಅಕಸ್ಮಾತ್ ಆ ಟೈಮಲ್ಲಿ ನಿಮ್ಗೆ ನೋಡ್ಕೊಳಕ್ ಆಗಿರ್ಲಿಲ್ಲ ಅಂದ್ರೂ, ಅಥವಾ ಒಂದೆರಡು ಸಲ ನೋಡ್ಕೊಳ್ಬಹುದು, ಕಲಿಬಹುದು ನೀವು ಈಸಿ ಆಗ್ಲಿ ಅಂತ ನಿಮ್ಗೆ ಕಳಿಸ್ತಾ ಇದೀನಿ. ಸೊ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು ನೀವು. ಆಯ್ತಾ? ಸೊ ನೋಡ್ಕೊಂಡು ಒಂದ್ಸಲ ಅಲ್ಲ 2 ಸಲ ನಿಮ್ಗೆ ಬೇಕಂದ್ರೆ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕಲಿಯೋದು ಈಸಿ ಆಗುತ್ತೆ. ನಿಮ್ಗೆ ನೆನ್ಪಿಟ್ಕೊಳಕ್ಕೂ ಕೂಡ ಈಸಿ ಆಗುತ್ತೆ. ಇಷ್ಟ ಮಾಡ್ತೀರಾ? ಸೊ ನಿಮ್ಗೆ ಅದ್ರದ್ದು ನಿಮ್ಗೆ ಇವತ್ತೇನೇನು ನಿಮ್ಗೆ ವಾಟ್ಸಾಪ್ ಅಲ್ಲಿ ಕಳ್ಸಿದೀನಿ ನೋಡ್ರಿ. ಸೊ ಅದನ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಆಯ್ತಾ? ರಿಪ್ರೊಡಕ್ಟಿವ್ ಸಿಸ್ಟಮ್ ಬರೇನಾಯ್ತು, ಆಮೇಲೆ ಮೆನ್ಸ್ಟ್ರಲ್ ಸೈಕಲ್ ಏನೋ ಅಂದ್ರೆ ಮೀನಿಂಗ್ ಏನು, ಲ್ಯೂಟಿಯಲ್ ಫೇಸ್ ಅಂದ್ರೆ ಏನು, ಫಾಲಿಕ್ಯುಲರ್ ಫೇಸ್ ಅಂದ್ರೆ ಏನು, ಮೆನ್ಸ್ಟ್ರಲ್ ಸೈಕಲ್ ಅಂದ್ರೆ ಅದ್ ಮೀನಿಂಗ್ ಫಸ್ಟ್ ಗೊತ್ತಿರ್ಬೇಕು ನಿಮ್ಗೆ ಎಲ್ಲಾನು ಕೂಡ. ಸೊ ಅದನ್ನ ನೀವೇನ್ ಮಾಡ್ಬೇಕು, ಫಾಲೋ ಅಪ್ ಮಾಡ್ಕೊಳ್ಳಿ. ಆಮೇಲೆ 2 ವಿಡಿಯೋಸ್ ಕಳಿಸ್ತೀನಿ ನಿಮ್ಗೆ, ಫರ್ಟಿಲೈಸೇಷನ್ ಆಯ್ತು, ಆಮೇಲೆ ಇದನ್ನ ಹೆಂಗೆ ಓವರಿಂದ ಹೆಂಗೆ ಎಗ್ ರಿಲೀಸ್ ಆಗುತ್ತೆ ಅವನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ನೀವು ಫ್ರೀ ಇದ್ದಾಗ. ಆಮೇಲೆ ಇವನ್ನ ಪ್ರಾಕ್ಟೀಸ್ ಮಾಡಿ. ಇವತ್ತು ಏನೇನ್ ಹೇಳಿದ್ದೀನಿ ಅದನ್ನ ವಾಟ್ಸ್ಆಪ್ ಅಲ್ಲಿ ಹಾಕಿರೋ ಮೆಸೇಜ್ ಅನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೋಟ್ಸ್ ಅಲ್ಲಿ ಆದಷ್ಟು ಬರ್ಕೊಳ್ಳಿ. ಆಯ್ತಾ? ಏನೇ ಬರ್ಕೊಳ್ಳೋದು ಸ್ವಲ್ಪ ನೋಟ್ಸ್ ಒಳಗೆ ಮಾಡ್ಕೊಂಡ್ಬಿಡ್ರಿ, ಅದ್ರೊಳಗೆ ಬರ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಏನಾರು ಕೇಳ್ಬೇಕಾ? ಏನಾರು ಕೇಳ್ಕೊಬೇಕೇನ್ರಿ? ಸೊ ಈಗ ನೆನ್ಪಿಟ್ಕೊಂಡಿರಿ, ಇವತ್ತಾರು ಕೇಳ್ಕೊಳ್ಳಿ, ಇಲ್ಲ ನಾಳೆ ಕ್ಲಾಸಲ್ಲಿ ನಿಮ್ಗೆ ಏನಾರು ಕೇಳ್ಕೊಳ್ಳೋದಿತ್ತಂದ್ರೆ ಮತ್ತೆ ಕೇಳ್ಕೊಳ್ಳಿ. ಆಯ್ತಾ? ಸೊ ಈಗ ಏನ್ ಮಾಡೋಣ, ನೋಡಿ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರು ಬೇಕು ಅಂದ್ರೆ ನಾಳೆ ಕ್ಲಾಸಲ್ಲಿ ಕೇಳ್ಕೊಳ್ಳಿ. ಆಯ್ತಾ? ಥ್ಯಾಂಕ್ ಯು. ನಾಳೆ ಮತ್ತೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.